ಕಾರ್ಯಕ್ರಮದ ಗೌರವಾರ್ಥ ಅತಿಥಿಗಳಾದ ರಾಯಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಬಸವರಾಜ್ ಪಿರಾಪುರ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ವಿದ್ಯಾರ್ಥಿ ಸಂಘದ ಸಂಚಾಲಕರಾದ ಡಾಕ್ಟರ್ ಇಂದ್ರರಾಜ್ ಇಂಗಿ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಇಂದಿನ ಬ್ರಹ್ಮ ರಾಜರ್ಷಿ ರತ್ನಾಟ್ಯ ವಂದೇ ಭಾರತ ಮಾತೆ. ಎಲ್ಲ ಆದರಣೀಯ ಹಿರಿಯರಿಗೆ ನಮಸ್ಕಾರ. ನನ್ನೆಲ್ಲ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರ. ಮೆಡಿಕಲ್ ಕಾಲೇಜಿಗೆ ಹೋಗುವಂಥ ಅವಕಾಶ ಬಹಳ ಕಡಿಮೆ ಸಿಗುತ್ತೆ. ಡಾಕ್ಟರ್ಗಳು ಡಾಕ್ಟರ್ ಮಾತೇ ಕೇಳಲ್ಲ, ಇಂಜಿನಿಯರ್ಸ್ ಮಾತು ಕೇಳಲ್ಲ. ಡಾಕ್ಟರ್ಸ್ಗಳಿಗೂ ಇಂಜಿನಿಯರ್ಸ್ಗಳು ಒಂದು ಮೇಜರ್ ಡಿಫ್ರೆನ್ಸ್ ಇದೆ. ಡಾಕ್ಟರ್ಸ್ಗಳು ಹೃದಯದಿಂದ ಆಲೋಚನೆ ಮಾಡ್ತಾರೆ, ಇಂಜಿನಿಯರ್ಸ್ಗಳು ಬುದ್ಧಿಯಿಂದ ಆಲೋಚನೆ ಮಾಡ್ತಾರೆ. ನಾನು ಸುಮ್ಮನೆ ಇಲ್ಲಿ ಕೂತಾಗ ಆ ಮೇಲಿನ ಕ್ಯಾಪ್ ಕಳಿಸಿರೋದನ್ನು ನೋಡಿ ನಾನು ಸುಮ್ಮನೆ ಪಕ್ಕದಲ್ಲಿದ್ದ ಸರ್ಗೆ ಹೇಳ್ತಾ ಇದ್ದೆ, ಅದು ಬಿದ್ದರೆ ಅಕಾರ್ಡಿಂಗ್ ಟು E=mc² ಪ್ರಕಾರ ದಟ್ ಈಸ್ ದ ಲಾ ಪಾಸಿಬಲ್. ನನ್ಗೆ ಗೊತ್ತಿರುವಂಥದ್ದು ಅಕಾರ್ಡಿಂಗ್ ಟು ಐನ್ಸ್ಟೀನ್ ಥಾಟ್ E=mc² ಪ್ರಕಾರ ವೆಲಾಸಿಟಿ ಹೆಂಗಿರುತ್ತೆ ಅಂದ್ರೆ ಅದರ ವೆಯ್ಟ್ ಎಷ್ಟೇ ಇದ್ರೂ ಅದು ಸಿಕ್ಕಾಪಟ್ಟೆ ಮೊಮೆಂಟಮ್ ತಗೊಂಡು ಅದು ಬಿದ್ದರೆ ಒಂದು ದೊಡ್ಡ ಕಲ್ಲು ಬಿದ್ದಂತಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ನನ್ಗೆ ಗೊತ್ತು ಅವ್ರು ಯೋಚನೆ ಮಾಡ್ತಿರ್ತಾರೆ, ಬಿದ್ದ ನಂತರ ಯಾವ್ಯಾವ ಔಷಧ ಬೇಕಾಗುತ್ತೆ ಸರಿ ಮಾಡಲಿಕ್ಕೆ, ಅದರ ಸ್ಟಾಕ್ ಇದೆಯೋ ಇವು ಅಂತ. ನಾನು ಯೋಚನೆ ಮಾಡೋ ರೀತಿ ಮತ್ತು ನೀವು ಯೋಚನೆ ಮಾಡೋ ರೀತಿ ಭಿನ್ನ ಅಂತ. ಆದ್ರೆ ಒಳ್ಳೇದು, ಹೃದಯದಿಂದ ಆಲೋಚನೆ ಮಾಡೋದು ಯಾವಾಗಲೂ ತುಂಬಾ ಅಗತ್ಯ. ಯಾರ ಹೃದಯ ಅಂದ್ರೆ ಹೃದಯ ಬರೀ ಹೃದಯ ಸಾಕಾಗಲ್ಲ, ಬುದ್ಧಿಯೂ ಬೇಕು. ಹೃದಯ ತುಂಬಾ ಕೆಲಸ ಮಾಡ್ತಾ ಇಟ್ಬಿಟ್ರೆ ಭಕ್ತಿಯೋಗ ಜಾಸ್ತಿ ಆಗುತ್ತೆ, ಬುದ್ಧಿ ಕೆಲಸ ಜಾಸ್ತಿ ಮಾಡ್ತಿದ್ರೆ ಜ್ಞಾನಯೋಗ ಜಾಸ್ತಿ ಆಗುತ್ತೆ. ಎರಡು ಮಿಕ್ಸ್ಚರ್ ಆಗದೆ ಹೋದ್ರೆ ಪರಮಾತ್ಮ ಅನುಭೂತಿ ಇಲ್ಲ. ಎರಡು ಮಿಕ್ಸ್ಚರ್ ಸಮಸಮವಾಗಿ ಆಗಬೇಕು. ಹೀಗಾಗಿ ಇವತ್ತು ನಾವಿಬ್ರು ಸೇರಿರೋದು ಒಂದು ಪರಮಾತ್ಮ ಅನುಭೂತಿ ಒಂದು ಮಿಕ್ಸ್ಚರ್ ಅಂತಂದು ನಾನು ಬಹಳ ಖುಷಿ. ಯಾವಾಗಲೂ ನನಗೆ ಡಾಕ್ಟರ್ಗಳನ್ನ ಉದ್ದೇಶಿಸಿ ಮಾತನಾಡಬೇಕಾದ್ರೆ ಬಹಳ ಹೆಮ್ಮೆ. ಯಾಕೆ ಅಂತಂದ್ರೆ ಈ ದೇಶದಲ್ಲಿ ಟೀಚರ್ ಪ್ರೊಫೆಷನ್ ನಂತರ, ಈ ದೇಶದಲ್ಲಿ ಮಾತ್ರ ಅಲ್ಲ, ಬಹುಶಃ ಜಗತ್ತಿನ ಎಲ್ಲ ಭಾಗದಲ್ಲೂ ಹಾಗೆ ಇರ್ಬೋದು, ಟೀಚರ್ ಪ್ರೊಫೆಷನ್ ನಂತರ ಅತ್ಯಂತ ಹೆಚ್ಚು ಗೌರವಕ್ಕೆ ಒಳಪಡುವ ಪ್ರೊಫೆಷನ್ ಯಾವುದಾದ್ರೂ ಇದ್ದರೆ ಅದು ವೈದ್ಯರದ್ದೇ. ಭಾರತ ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತಾ ಇರುತ್ತೆ. ನಂಗೆ ಗೊತ್ತು, ನೀವು 1000 ಸಲ ಕೇಳಿದ್ದೀರಿ, ಯಾರು ಬಂದ್ರು ಅದನ್ನೇ ಹೇಳ್ತಿರ್ತಾರೆ ನಿಮಗೆ. ವೈದ್ಯೋ ನಾರಾಯಣೋ ಹರಿ ಅಂತಂದ್ರೆ ವೈದ್ಯ ಸಾಕ್ಷಾತ್ ನಾರಾಯಣ, ಸಾಕ್ಷಾತ್ ಹರಿ ಅಂತ. ನಾರಾಯಣ ಅಂದ್ರೆ ಯಾರು ಗೊತ್ತಾ? 3 ದೇವರುಗಳನ್ನ ಎಲ್ಲರೂ ವಾಸ್ತವವಾಗಿ ಯೋಚನೆ ಮಾಡ್ತೀವಿ ಹಿಂದೂ ಥಿಯಾಲಜಿ ಪ್ರಕಾರ, ಹಿಂದೂ ಥಾಟ್ ಪ್ರಕಾರ. ಮೊದಲನೇದು ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ವಿಷ್ಣು ಈ ಸೃಷ್ಟಿಯನ್ನ ಕಾಪಾಡಿಕೊಂಡು ಹೋಗ್ತಾನೆ, ಮತ್ತು 3ನೇದು ಶಿವ ಈ ಸೃಷ್ಟಿಯನ್ನ ನಾಶ ಮಾಡ್ತಾನೆ, ಧ್ವಂಸಗೊಳಿಸ್ತಾನೆ. ಬ್ರಹ್ಮ ಮಾಡಿದ ಸೃಷ್ಟಿಯನ್ನ ವಿಷ್ಣು ರಕ್ಷಣೆ ಮಾಡಬೇಕು. ಹಾಗೆ ಭೂಮಿಯ ಮೇಲೆ ವಿಷ್ಣುವಿನ ಪಾತ್ರವನ್ನ ಯಾರು ನಿರ್ವಹಣೆ ಮಾಡ್ತಾರೆ ಅಂತಂದ್ರೆ ಡಾಕ್ಟರ್ಗಳ ನಿರ್ವಹಣೆ ಮಾಡ್ತಾರೆ. ಯಾಕೆ ಅಂದ್ರೆ ತಂದೆ ತಾಯಿ ಸೃಷ್ಟಿ ಮಾಡಿದ್ರು, ಮಾಂಸದ ಮುದ್ದೆ ಅಂತಂದ್ರು. ಆ ಮಾಂಸದ ಮುದ್ದೆ ತನ್ನ ಜೀವಿತಾವಧಿಯ ಕೊನೆಯವರೆಗೂ ಚೆನ್ನಾಗಿ ಬದುಕುವಂತೆ ಮಾಡುವವನು ಯಾರು ಅಂತಂದ್ರೆ ಅದು ಡಾಕ್ಟರು ಅಂತ. ಏನ್ ಸುಂದರವಾದ ಯೋಚನೆ ಮಾಡಿ, ಯಾವ ವೈಟಲ್ ಇದ್ದೀರಿ. ಆದ್ರೆ ಅನೇಕ ಬಾರಿ ನಮ್ಮ ಪ್ರಾಬ್ಲಮ್ ಏನು ಅಂದ್ರೆ ನಮ್ಮ ಹೈಟ್ ಯಾವುದು ಅಂತ ನಮ್ಗೆ ಅರ್ಥನೇ ಆಗಲ್ಲ. ನಾವು ಹೇಳ್ತೀವಿ ನಮ್ಗೆ ಆ ವಿಷ್ಣುವಿನ ಪದವಿ ಬೇಡ, ನಾವು ನಾರ್ಮಲ್ ಡಾಕ್ಟರ್ ಅಲ್ಲಿ ಇರ್ತೀವಿ, ನಮ್ಗೆ ಬೇಡವೇ ಬೇಡ ಅಂತ ಕೊಡ್ತಿರ್ತೀವಿ. ಎಷ್ಟು ಬಾರಿ ಎಷ್ಟು ಗೌರವ ಇದೆ ಡಾಕ್ಟರ್ಗೆ ಅಂತಂದ್ರೆ ಮನೆಯಲ್ಲಿ ತಾಯಿಗೆ ಯಾವ ಗೌರವ ಇದೆಯೋ ಅದು ಡಾಕ್ಟರ್ಗೆ ಸಮಾಜದಲ್ಲಿದೆ. ತಾಯಿ ಕೊಟ್ಟಂತೆ ಗೌರವ ನಾವು ತುಂಬಾ ಹೆಮ್ಮೆಯಿಂದ ನೋಡ್ತೀವಿ. ಹೀಗಾಗಿ ಡಾಕ್ಟರ್ ಏನ್ ಹೇಳಿದ್ರು ನಂಬ್ತಾರೆ, ಏನ್ ಹೇಳಿದ್ರು ನಂಬ್ತಾರೆ. ನನಗೆ ನಮ್ಮ ನೆನಪಾಗುತ್ತೆ, ಡಾಕ್ಟರ್ಗಳು ನೋಡಿದಾಗೆಲ್ಲ ನೆನಪಿಸ್ಕೊತಿರ್ತೀನಿ ನಾನು. ನಮ್ಮ ಊರಿನ ಹೊನ್ನಾವರದಲ್ಲಿ ನಮ್ಮ ಮನೆ ಎದುರುಗಡೆ ಡಾಕ್ಟರ್ ಪ್ರಭು ಅಂತ ಕರೀತಿದ್ರು. ಮೊನ್ನೆ ತಾನೇ ಹಾಸ್ಪಿಟಲ್ ನ ಬೇರೆಯವರಿಗೆಲ್ಲ ಕೊಟ್ಬಿಟ್ಟು ತಮ್ಮ ಹಳ್ಳಿಗೆ ಹೋದ್ರು, ಅಲ್ಲೊಂದು ಪುಟ್ಟ ಒಂದು ಕ್ಲಿನಿಕ್ ತೆರ್ಕೊಂಡು ಕೂತಿರ್ತಾರೆ. ಈಗ ಅವ್ರು ನನಗೆ ಏನೇ ಪ್ರಾಬ್ಲಮ್ ಬಂದ್ರು ನಮ್ಮಮ್ಮ ಡಾಕ್ಟರ್ ಪ್ರಭು ಹತ್ರ ಹೋಗು ಅಂತ ಕಳಿಸೋರು. ಕೈಯಲ್ಲಿ 10 ರೂಪಾಯಿ, ಈ 10 ರೂಪಾಯಿ ತಗೊಂಡೋಗಿ ಅವ್ರ ಹತ್ರ ಕೂತ್ಕೊಳ್ಳೋದು. ನೀವು ಏನೇ ಪ್ರಾಬ್ಲಮ್ ಹೇಳಿ, ಅವ್ರ ಹತ್ರ 3 ಜಾರ್ಸ್ ಇತ್ತು. ಒಂದರಲ್ಲಿ ರೆಡ್, ಒಂದರಲ್ಲಿ
ಡ್ರಿಂಕು, ಒಂದು ಬ್ಲೂ, ಈ ತರ ಏನೋ ಒಂದಷ್ಟು ಲಿಕ್ವಿಡ್ಸ್. ನೀವು ಏನೇ ಪ್ರಾಬ್ಲಮ್ ಹೇಳಿ ಅದನ್ನೇ ಮಿಕ್ಸ್ಚರ್ ಕೊಡೋದು. ಮಜಾ ಏನು ಅಂದ್ರೆ ಅವ್ರು ಮಿಕ್ಸ್ಚರ್ ಕೊಟ್ರೆ 100% ಗುಣ ಆಗಿರ್ತಿತ್ತು. ನಮ್ಮಮ್ಮ ಹೇಳೋರು, ನಾನು ಕೇಳ್ತಿದ್ದೆ ನಮ್ಮಮ್ಮನ ಹತ್ರ, ಯಾಕೆ ಪ್ರಭು ಡಾಕ್ಟರ್ ಹತ್ರನೇ ನೀನ್ ಕಳಿಸ್ತಿದ್ಯಾ, ಅಲೋಪತಿ ಡಾಕ್ಟರ್ ಅವರು ಬೇರೆ ಯಾವುದು ತಿಳ್ಕೊಳ್ಬೇಡಿ, ಯಾಕೆ ಅವ್ರ ಹತ್ರನೇ ಕಳಿಸ್ತೀಯ ಅಂದ್ರೆ ನಮ್ಮಮ್ಮ ಹೇಳ್ತಿದ್ದು ಅವ್ರ ಕೈ ಗುಣ ಬಹಳ ಚೆನ್ನಾಗಿದೆ, ಅವ್ರು ಮುಟ್ಟಿದ್ರೆ ಗುಣ ಆಗುತ್ತೆ ಅಂತ. ಬಹಳ ವಿಚಿತ್ರವಾಗಿದೆ ಇದು. ನಂಗೆ ಗೊತ್ತಿಲ್ಲ ಎಷ್ಟು ಜನ ಇದನ್ನು ಕೇಳಲ್ಪಟ್ಟಿದ್ದೀರೋ ಇಲ್ವೋ ಅಂತ. ಇವತ್ತಿಗೂ ಹಳ್ಳಿಯಲ್ಲಿ ಪದ ಉಪಯೋಗಿಸ್ತಾರೆ, ಕೈ ಗುಣ ಬಹಳ ಚೆನ್ನಾಗಿದೆ, ಅವ್ರು ಮುಟ್ಟಿದ್ರೆ ಗುಣ ಆಗುತ್ತೆ. ಮೆಡಿಸಿನ್ ಆಮೇಲೆ ಯಾವ್ದಾದ್ರು ಯೋಚನೆ ಮಾಡಿದ್ದಾರೆ ಡಾಕ್ಟರ್ ಮುಟ್ಟಿದ್ರೆ ಗುಣ ಆಗೋದು ಹೇಗೆ ಅಂತ? ಯಾವ್ದಾದ್ರು ಯೋಚನೆ ಮಾಡಿದ್ದೀರಾ? ಅದಕ್ಕೆ ನಾನು ಇತ್ತೀಚೆಗೆ ಕಳೆದ 3-4 ವರ್ಷಗಳ ಹಿಂದೆ US ನಿಂದ ಒಬ್ಬ ತಾಯಿ ಬಂದ್ರು. ಅವರಿಗೆ ಇಲ್ಲೇ ಇದ್ದಾರೆ. US ಅಲ್ಲಿ 21-22 ವರ್ಷಗಳ ಕಾಲ ನ್ಯೂರೋ ಸೈಂಟಿಸ್ಟ್ ಆಗಿ ಕೆಲಸ ಮಾಡಿದ್ರು. ಆಲ್ಮೋಸ್ಟ್ ಡಾಕ್ಟರ್ಗಳಿಗೂ ಕೂಡ ಕ್ಲಾಸ್ ತಗೊಳ್ತಾ ಇದ್ದ ತಾಯಿಯಾಗೆ ಉಷಾ ವಸ್ತಾನೆ ಅಂತ ಹೆಸರು. US ನಲ್ಲಿ 24 ವರ್ಷಗಳ ನಂತರ ಭಾರತಕ್ಕೆ ಒಂದು ಯೋಗಕ್ಷೇಮ ಅಂತ ತಂದೆ ಒಂದು NGO ಕಟ್ಕೊಂಡಿದ್ದಾರೆ. ಅವ್ರು ನನಗೆ ಯಾವಾಗಲೂ ಹೇಳ್ತಿದ್ರು, US ನ ಥಾಟ್ ಪ್ರೊಸೆಸ್ ಚೇಂಜ್ ಆಗಿದೆ. US ನಲ್ಲಿ ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್ ಗಳಿಗೆ ಅವ್ರು ಹೇಳ್ತಾರೆ, ವಿ ಡೋಂಟ್ ವಾಂಟ್ ಡಾಕ್ಟರ್ಸ್. ಸರಿಯಾಗಿ ಕೇಳಿಸ್ಕೊಳ್ಳಿ, ವಿ ಡೋಂಟ್ ವಾಂಟ್ ಡಾಕ್ಟರ್ಸ್, ವಿ ವಾಂಟ್ ಹೀಲರ್ಸ್ ಅಂತ. ಯಾರು ಹೀಲ್ ಮಾಡಬಲ್ಲರೋ ಅವ್ರು ಬೇಕು ಅಂತ. ಹೀಲ್ ಮಾಡಬೇಕು ಅಂದ್ರೆ ಹೇಗೆ ಗೊತ್ತಾ? ಎದುರಿಗಿರೋ ಜೊತೆ ಮಾತಾಡೋದನ್ನು ಕಲ್ತಿರ್ಬೇಕು. ನಾನು ಬೆಂಗಳೂರಿನಲ್ಲಿ ಕೆಲವು ಮೆಡಿಕಲ್ ಕಾಲೇಜಿಗೆ ಕರೆದಾಗ ಅವ್ರು ಹೇಳ್ತಾರೆ, ಪ್ಲೀಸ್ ಸ್ಪೀಕ್ ಇನ್ ಇಂಗ್ಲಿಷ್ ಅಂತ ಹೇಳ್ತೀನಿ. ಯಾಕೆ? ಇಲ್ಲ, ಇರೋ ಯಾರು ಕನ್ನಡನೇ ಬರಲ್ಲ. ಕನ್ನಡನೇ ಬರದೆ ಹೋದ್ರೆ ಇಲ್ಲಿ ಜನ ಟ್ರೀಟ್ಮೆಂಟ್ ಹೆಂಗ್ ಕೊಡ್ತೀರಾ ನೀವು? ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ಮಾತನಾಡ್ಬೇಕಲ್ಲ. ಮಾತನಾಡುವ ಪರಿಸ್ಥಿತಿಯೇ ಇಲ್ಲ. ನಮ್ಮ ಡಾಕ್ಟರ್ಗಳು ಹೆಂಗಾಗಿದ್ದಾರೆ, ನಾನು ಬ್ಲೇಮ್ ಮಾಡ್ತಿಲ್ಲ, ನಾವೆಲ್ಲರೂ ಇಂಟ್ರಾಸ್ಪೆಕ್ಟ್ ಮಾಡ್ಕೋಬೇಕಾದ ಅಗತ್ಯ ಇದೆ. ನನಗೆ ಬಂದ ತಕ್ಷಣ ಇಲ್ಲಿ ನಿಮ್ಮ ಸರ್ಸ್ ಎಲ್ಲ ಹೇಳಿದ್ರು, ಇಲ್ಲಿರೋ ಬಹುತೇಕರು ಈ 5 ಜಿಲ್ಲೆಗಳಿಂದಾನೇ ಬಂದವರು. ಹೀಗಾಗಿ ನಾನು ಹೇಳೋ ಮಾತೆಲ್ಲ ನಿಮ್ ಹೃದಯಕ್ಕೆ ಹೋಗುತ್ತೆ ಅಂತ ನನ್ಗೆ ಸ್ಪಷ್ಟವಾಗಿ ಗೊತ್ತು. ಯಾಕೆಂದ್ರೆ ಸಮಸ್ಯೆಗಳನ್ನ ಬಿಹಾರದಿಂದ ಬಂದಿದ್ರೆ ನಾನು ರಾಯಚೂರಿನ ಪ್ರಾಬ್ಲಮ್ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಈಗ ನೇರವಾಗಿ ಅರ್ಥ ಮಾಡಿಕೊಳ್ಳಬಲ್ರಿ ಅನ್ನೋ ಕಾರಣಕ್ಕೋಸ್ಕರ ಧೈರ್ಯವಾಗಿ ಕೆಲವು ಪ್ರಮುಖ ವಿಚಾರಗಳ ಜೊತೆ ಚರ್ಚೆ ಮಾಡ್ತೀನಿ. ಹೇಗಿರುತ್ತೆ ಅಂತಂದ್ರೆ, ಪೇಷಂಟ್ ಜೊತೆ ಮಾತಾಡದೇ ಇರುವಂತ ಡಾಕ್ಟರ್ಗಳ ನಿರ್ಮಾಣ ಆಗ್ತಿದ್ದಾರೆ. ಬೆಂಗಳೂರು ಕೆಲವು ಡಾಕ್ಟರ್ಸ್ ಹತ್ರ ನೋಡ್ಬೇಕು ನೀವು, ದೊಡ್ಡ ನರ್ಸಿಂಗ್ ಹೋಮ್ಸ್. ಅಲ್ಲಿ ನೀವು ಹೋದ್ರೆ, ನೀವು ಹೋದ ತಕ್ಷಣ ನೀವು ಬರೋಕ್ಕಿಂತ ಮುಂಚೆ ಹೊರಗೆ ಕೂತಿರೋರೊಬ್ರು ನಿಮ್ ಪ್ರಾಬ್ಲಮ್ ಏನು ಅಂತ ಬರ್ಕೊಂಡ್ಬಿಟ್ಟಿರ್ತಾರೆ. ಡಾಕ್ಟರ್ ಅಲ್ಲ, ಆತನಿಗೆ MBBS ಡಿಗ್ರಿಯೇ ಇರಲ್ಲ. ಅವ್ರು ಬರ್ಕೊಂಡು ಡಾಕ್ಟರ್ ಹತ್ರ ಕಳಿಸಿರ್ತಾರೆ. ಡಾಕ್ಟರ್ ಅದನ್ನು ನೋಡ್ತಾರೆ, ಡಾಕ್ಟರ್ ಒಂದು ಲಿಸ್ಟ್ ಬರೀತಾರೆ, ನಿಮ್ಮ ಹತ್ರ ಮಾತಾಡಲ್ಲ ಅವರು. ಆ ಲಿಸ್ಟ್ ಅಲ್ಲಿ ಏನೇನು ಟೆಸ್ಟ್ ಬೇಕು ಅಂತ ಹೇಳ್ತಾರೆ. ಅವರು ಅಷ್ಟು ಟೆಸ್ಟ್ ಮಾಡ್ಕೊಂಡು ಬರೋ ವೇಳೆ ಸಂಜೆ ಆಗುತ್ತೆ. ಡಾಕ್ಟರ್ ಹೊರಡೋ ಗಡಿಬಿಡಿಯಲ್ಲಿ ಇರ್ತಾರೆ. ಅಷ್ಟು ಟೆಸ್ಟ್ ರಿಪೋರ್ಟ್ ಅವ್ರ ಎದುರಿಗೆ ಇಡಲಾಗುತ್ತೆ. ಅಷ್ಟು ನೋಡಿ ಡಾಕ್ಟರ್ ಒಂದು 20 ಮೆಡಿಸಿನ್ ಲಿಸ್ಟ್ ಬರ್ಕೊಡ್ತಾರೆ, ತಗೊಳ್ಳಿ. ಇದನ್ನ ಹೇಗೆ ತಗೋಬೇಕು ಅಂತಲೂ ಡಾಕ್ಟರ್ ಹೇಳಲ್ಲ. ಹೊರಗಡೆ ಅವ್ನು ಕೂತಿರ್ತಾನಲ್ಲ ಪುಣ್ಯಾತ್ಮ, ಅವನು ಹೇಳ್ತಾನೆ ಯಾವ್ದನ್ನ ಹೆಂಗ್ ತಗೋಬೇಕು ಅಂತ. ಡಾಕ್ಟರ್ ಮಾತಾಡಿದ್ದೇನೆ ಒಂದು ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಟ್ಬಿಟ್ರು. ನಂಗೆ ಬಹಳ ವಿಚಿತ್ರ ಅನ್ಸುತ್ತೆ. ಮಾತಾಡೋದ್ರಿಂದ ಏನ್ ಮ್ಯಾಜಿಕ್ ಇದೆ ಗೊತ್ತಾ? ನೀವು ಮಾತಾಡೋದ್ರಿಂದ ವ್ಯಕ್ತಿಯಲ್ಲಾಗಿರುವಂತ ಕೆಮಿಕಲ್ ಚೇಂಜಸ್ ಏನಿದೆ ಅದಕ್ಕೆ ಉತ್ತರ ಕೊಡ್ತಾ ಇರ್ತೀರಾ. ಬಹಳ ಬಾರಿ ಗೊತ್ತಾಗಲ್ಲ. ಅನೇಕ ಬಾರಿ ದೇಹದಲ್ಲಾಗಿರುವಂತ ಕೆಮಿಕಲ್ ಚೇಂಜಸ್ಗೆ, ದೇಹದಲ್ಲಾಗಿರುವಂತ ಬದಲಾವಣೆಗಳಿಗೆ ಮೆಡಿಸಿನ್ ಬೇಕಾಗಿಲ್ಲ, ಸಮರ್ಥವಾದ ಮಾತು ಸಾಕು ಅಂತ. ಇಲ್ಲದೆ ಹೋದ್ರೆ ಇನ್ಸ್ಪಿರೇಷನ್ ಸಿಕ್ತು ಅಂತ. ಎಲ್ಲಿ ಸಿಕ್ತು ಇನ್ಸ್ಪಿರೇಷನ್? ಮೆಡಿಸಿನ್ ಆಗೋದು. ಪ್ರಶ್ನೆ ಮಾಡಿದ್ದಾರೆ ಯಾವಾಗಲಾದ್ರು, ಸರ್ ನಾವು ಅಬ್ದುಲ್ ಕಲಾಂ ಮಾತು ಕೇಳಿದ ಮೇಲೆ ಒಂದು ಇನ್ಸ್ಪಿರೇಷನ್ ಸಿಕ್ತು ಸರ್, ಅದ್ಭುತವಾದ ಕೆಲಸವನ್ನ ಮಾಡಿದ್ರಿ ಅಂತ ಬಹಳ ಜನ ಹೇಳ್ತಾರಲ್ಲ. ಇನ್ಸ್ಪಿರೇಷನ್ ಅನ್ನೋ ಟಾನಿಕ್ ಗುಡಿಸಿ ಹೋಗಿದ್ರು ಅಬ್ದುಲ್ ಕಲಾಂ ಅವರು. ಅಬ್ದುಲ್ ಕಲಾಂ ತಮ್ಮ ಮಾತಿನ ಮೂಲಕ ನನ್ನ ದೇಹದೊಳಗೆ ಒಂದು ಕೆಮಿಕಲ್ ಚೇಂಜ್ ಮಾಡಿದ್ರಲ್ಲ, ವಿತೌಟ್ ಮೈ ನಾಲೆಜ್. ದಟ್ ಇಸ್ ಕಾಲ್ಡ್ ಇನ್ಸ್ಪಿರೇಷನ್ ಅಂತ. ಒಬ್ಬ ಡಾಕ್ಟರ್ ಕೂಡ ಎದುರಿಗೆ ಕೂತಿರುವಂತ ಪೇಷಂಟ್ ಅನ್ನ ಇನ್ಸ್ಪೈರ್ ಮಾಡಿ ಆತ ಗುಣಮುಖನಾಗೋದಕ್ಕೆ ಬೇಕಾಗುವ ಕೆಮಿಕಲ್ ಚೇಂಜಸ್ ಮಾಡಬಲ್ಲ. ಅದರ ಹೃದಯ ಮಾತನಾಡೋ ಡಾಕ್ಟರ್ ಇಲ್ಲ. ಯಾಕೆ ಮಾತನಾಡೋ ಡಾಕ್ಟರ್ ಇಲ್ಲ ಅಂತಂದ್ರೆ, ಡಾಕ್ಟರ್ಗಳಿಗೂ ತುಂಬಾ ಅರ್ಜೆಂಟ್ ಆಗಿದೆ. ಪೇಷಂಟ್ಸ್ ಬಹಳ ಕೂತಿದ್ದಾರೆ, ಏನ್ ಮಾಡೋದು ಅಂತ. ಅದ್ರ ನಡುವೆ ಒಂದು 4 ಮುದ್ದಿನ ಮಾತು ಎಂಥ ಪೇಷಂಟ್ಸ್ ಅನ್ನು ಕ್ಲಿಯರ್ ಮಾಡಿದ ಒಂದು ಸುಂದರವಾದ ಘಟನೆ ಹೇಳ್ತೀನಿ ನಿಮ್ಗೆ. ನನಗೆ ಡಾಕ್ಟರ್ಗಳ ಮೇಲಿದ್ದಂತ ಎಲ್ಲ ಭಾವನೆಗಳು ಬದಲಾಗಲಿಕ್ಕೆ ಕಾರಣ ಆಗಿತ್ತು. ಪಾವಗಡದಲ್ಲಿ ಒಬ್ಬ ಸ್ವಾಮೀಜಿ ಇದ್ದಾರೆ. ರಾಮಕೃಷ್ಣ ಮಿಷನ್ ಇದ್ದಂತ ಸ್ವಾಮೀಜಿ ಪಾವಗಡದಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಾದಾಗ ರಾಮಕೃಷ್ಣ ಮಿಷನ್ ಮೇನ್ ಸೆಂಟರ್ ಅವ್ರನ್ನ ಪಾವಗಡಕ್ಕೆ ಹಾಕಿ ಇಲ್ಲಿ ವರ್ಕ್ ಮಾಡಬೇಕು ಅಂತ ಈ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಪಾವಗಡ. ವರ್ಕ್ ಮಾಡ್ತಾ ಮಾಡ್ತಾ ಅವರಿಗೆ ಕೆಲಸ ಮುಗಿತು ಅಂತ ಮಿಷನ್ ಅನ್ನಿಸ್ತು. ದೇ ಸೆಡ್ ಕಮ್ ಬ್ಯಾಕ್. ಇವ್ರು ಹೇಳಿದ್ರು ಕಮ್ ಬ್ಯಾಕ್ ಅಂದ್ಬಿಟ್ರೆ ನನ್ನ ಕೆಲಸ ಅರ್ಧಂಬರ್ಧ ಇದೆ, ಹೆಂಗ್ ವಾಪಸ್ ಬರೋದು ನಾನು? ಹಿ ವಾಸ್ ನಾಟ್ ಅ ಡಾಕ್ಟರ್, ಒಬ್ಬ ಸೈನ್. ಡಾಕ್ಟರ್ಗಳನ್ನ ಕನೆಕ್ಟ್ ಮಾಡೋ ಕೆಲಸ ಮಾಡ್ತಿದ್ದಾರೆ. ಹೇಳಿದ್ರು ತುಂಬಾ ಪ್ರಾಬ್ಲಮ್ ಇದೆ, ನಾನು ಇಲ್ಲೇ ಇರಬೇಕು ಇನ್ನು ಕೆಲವು ವರ್ಷ ಅಂದಾಗ
ಮಿಷನ್ ಡಿನೈಡ್, ನಮ್ಮ ಕೆಲಸ ಮುಗಿದಿದೆ, ವಾಪಸ್ ಬರಬೇಕು ಅಂತ ಡಿಸೈಡ್ ಆಗಿದ್ರೆ ನಾನು ಮಿಷನ್ ಇಂದ ಆಚೆ ಬರ್ತೀನಿ ಅಂತ ರಾಮಕೃಷ್ಣ ಮಿಷನ್ ಒಂದು ವಿವೇಕಾನಂದ ಆಶ್ರಮವನ್ನ ಪಾವಗಡದಲ್ಲಿ ಕಟ್ಕೊಂಡು, ಪಾವಗಡದ ಜನಕ್ಕೆ ಟ್ಯೂಬರ್ಕ್ಯುಲೋಸಿಸ್ ತುಂಬಾ ದೊಡ್ಡ ಪ್ರಾಬ್ಲಮ್, ಅಲ್ಲಿ ಜನಕ್ಕೆ ಕುಷ್ಠರೋಗ ತುಂಬಾ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಅನ್ನು ನಾನು ಅಡ್ರೆಸ್ ಮಾಡಬೇಕು ಅಂತ ಏನ್ ಮಾಡಿದ್ರು, ಸಣ್ಣದೊಂದು ಹಾಸ್ಪಿಟಲ್ ಶುರು ಮಾಡಿದ್ರು. ಊರೂರಿಗೆ ಹೋಗೋದು, ಹಳ್ಳಿಗೆ ಹೋಗೋದು, ಯಾರ್ಯಾರಿಗೆ ಈ ಪ್ರಾಬ್ಲಮ್ ಇದೆಯೋ ಕರ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಮಾಡಿಸಿ ಅವರಿಗೆ ಬೇಕಾಗಿರುವಂತ ಔಷಧಿ ಕೊಡೋದು. ನೀವು ಈ ಕುಷ್ಠರೋಗಕ್ಕೆ, ಟ್ಯೂಬರ್ಕ್ಯುಲೋಸಿಸ್ಗೆ ಔಷಧಿ ಎಲ್ಲ ಹೇಗಿರುತ್ತೆ ಅಂತಂದ್ರೆ 1-2 ಮಾತ್ರೆ ಇಲ್ಲ, ಕೈ ತುಂಬ ಮಾತ್ರೆ ಇರುತ್ತೆ, ಈಗ ಹಿಡ್ಕೊಂಡು ಬಾಯಿ ಹಾಕೋಬೇಕು. ಇಷ್ಟು ಔಷಧಿ ಅವ್ರ ಕೈ ಕೊಡ್ಬೇಕಾದ್ರೆ ಸ್ವಾಮೀಜಿ ಬಹಳ ಕಷ್ಟಪಟ್ಟು ಇನ್ 5 years ಅಲ್ಲಿ ಟಿವಿ ಇಲ್ಲದೆ ತರ ಮಾಡ್ತೀನಿ ಅಂತ ಹಠ ಹಿಡ್ಕೊಂಡು ಎಲ್ಲ ಕಡೆಯಿಂದ ಡೊನೇಷನ್ ತಗೊಂಡು ಬರ್ತಿದ್ರು. ಡೊನೇಷನ್ ತಗೊಂಡು ಎಲ್ಲರಿಗೂ ಔಷಧಿ ಕೊಡ್ತಿದ್ರು. ಇವ್ರು ಔಷಧಿ ಕೊಟ್ಟು 3 ತಿಂಗಳಾದ್ರೂ ಕೂಡ ಒಬ್ಬ ಪೇಷಂಟ್ ಅಲ್ಲಿ ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಸ್ವಾಮೀಜಿ ತುಂಬಾ ಬೇಜಾರಾಗಿ, ಇಷ್ಟು ಕಷ್ಟಪಡ್ತೀನಿ ನಾನು, ಪಾಸಿಟಿವ್ ರಿಸಲ್ಟ್ ಇಲ್ವಲ್ಲ ಯಾಕೆ ಅಂತ ಸ್ವಾಮೀಜಿ ಏನ್ ಮಾಡಿದ್ರು, ಒಂದಿನ ಒಂದು ಹಳ್ಳಿಗೆ ಹೋದ್ರು. ಹಳ್ಳಿಗೆ ಹೋಗಿ ತಾವೇ ಒಬ್ಬನಿಗೆ ಎಲ್ಲ ಮಾತ್ರೆಗಳನ್ನು ಬಿಡಿಸಿ ಕೈ ಹಾಕಿದ್ರು, ತಗೋ ಬಾಯಿ ಹಾಕೊಂಡು ನೋಡ್ತೀನಿ ಅಂತ. ಸ್ವಾಮೀಜಿಗೆ ಅವ್ರು ಹೇಳ್ದ, 1 ಗ್ಲಾಸ್ ನೀರು ಸಾಕಾಗಲ್ಲ, ಇನ್ನೊಂದು ಗ್ಲಾಸ್ ತಗೊಂಡ್ಬನ್ನಿ ಅಂತ. ಸ್ವಾಮೀಜಿ ಇನ್ನೊಂದು ಗ್ಲಾಸ್ ನೀರು ತಗೊಂಡು ಹೋದ್ರು. ಏನ್ ಮಾಡ್ದ ಗೊತ್ತಾ, ಇಷ್ಟು ಮಾತ್ರೆ ತೆಗೆದು ಕಿಟಕಿಯಿಂದ ಆಚೆ ಹಾಕಿದ್ರು. ಸ್ವಾಮೀಜಿ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಕೋಪ ಬಂತು ಅವರಿಗೆ. ನಾಚಿಕೆ ಆಗಲ್ವಾ, ಇಷ್ಟು ಒದ್ದಾಡ್ತಾ ಇದ್ದೀನಿ, ನಾನು ಕೊಟ್ಟು ಅಷ್ಟು ಮಾತ್ರ ಹೊರಗೆ ಬಿಸಾಕ್ಬಿಟ್ಟಿಯಲ್ಲ ಅಂತ ಕೇಳಿದ್ರೆ ಅವ್ನು ಕಣ್ಣೀರಿಟ್ಟು ಹೇಳಿದ, ಸ್ವಾಮೀಜಿ ನೀವೇನೋ ಪ್ರೀತಿಯಿಂದ ಮಾತ್ರೆ ಕೊಡ್ತೀರಾ, ಆ ಮಾತ್ರೆ ತಿಂದ್ರೆ ಹಸುವು ತಡ್ಕೊಳ್ಳಕ್ಕಾಗಲ್ಲ, ದಿನಕ್ಕೆ 1 ಹೊತ್ತಿನ ಊಟವೇ ಕಷ್ಟ ಇದೆ, ಇನ್ನು ಇದನ್ನ ತಿಂದು ನಾನು ಹಸುವನ್ನು ತಡ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಸ್ವಾಮೀಜಿ, ಸೊ ಬೆಟರ್ ಮಾತ್ರೆ ಬಿಸಾಕಿ ಪ್ರಾಣ ಹೋಗುವವರೆಗೂ ಕಾಯ್ಕೊಂಡು ಕೂತಿರ್ತೀನಿ ಅಂತ. ಆಗ ಸ್ವಾಮೀಜಿಗೆ ಅನ್ನಿಸ್ತು, ಬರೀ ಔಷಧಿ ಸಾಕಾಗಲ್ಲ, ಇದ್ರ ಜೊತೆಗೆ ಅವರಿಗೆ ಊಟನೂ ಕೊಡಬೇಕು ಅಂತ. ಪೇಷಂಟ್ಸ್ ಬರ್ತಾರಲ್ಲ, ಅವ್ರಿಗೆ ಹೋಗ್ಬೇಕಾದ್ರೆ ಔಷಧಿ ಜೊತೆಗೆ 1 ತಿಂಗಳಿಗಾಗುವಷ್ಟು ರಾಗಿ ಕೊಟ್ಟು ಕಳಿಸಿ, ಈ ರಾಗಿ ತಗೊಂಡು ನಿನಗೆ ಬೇಕಾಗಿರೋದು ಅಡಿಗೆ ಮಾಡ್ಕೊಳಪ್ಪ, ದಯಮಾಡಿ ಮಾತ್ರೆ ತಗೊಂಡು ಹೇಳಿದ ನಂತರ ಇವತ್ತೊಂದು ದೊಡ್ಡ ಬದಲಾವಣೆ ಬಂದಿದೆಯಲ್ಲ ಪಾವಗಡದಲ್ಲಿ. ಇವತ್ತು ಟಿಬಿ ಪೇಷಂಟ್ಸ್ ಎಷ್ಟು ಕಡಿಮೆ ಆಗಿದ್ದಾರೆ ಅಂತಂದ್ರೆ, ಇಡೀ ಪಾವಗಡ ಸ್ವಾಮೀಜಿಗೆ ನಮಸ್ಕಾರ ಮಾಡುತ್ತೆ. ಸ್ವಾಮೀಜಿ ಹೇಳ್ತಾರೆ, ನಮಸ್ಕಾರ ನನಗಲ್ಲ, ಅವತ್ತು ನನ್ನ ಕಣ್ಣು ತೆರೆಸಿದ ಆ ಪೇಷಂಟ್ಗೆ ಒಂದು ನಮಸ್ಕಾರ ಮಾಡಬೇಕು, ಇಲ್ಲದೆ ಹೋಗಿದ್ರೆ ಇವತ್ತಿನವರೆಗೂ ಮೆಡಿಸಿನ್ ಕೊಟ್ಕೊಂಡೇ ಇರ್ತಿದ್ದೆ. ಅಂತಃಕರಣ ತೆರೆಕೊಳ್ಳದೆ ಹೋದರೆ ಒಬ್ಬ ಒಳ್ಳೆ ಡಾಕ್ಟರ್ ನಿರ್ಮಾಣ ಆಗೋದು ಸಾಧ್ಯವೇ ಇಲ್ಲ. ಯಾವತ್ತು ಅಂತಃಕರಣ ತೆರೆಕೊಳ್ಳುತ್ತೋ ಅವತ್ತು ಸಾಮಾನ್ಯ ವ್ಯಕ್ತಿಯು ಡಾಕ್ಟರ್. ನಾನು ಇದನ್ನು ತುಂಬಾ ಘಟನೆ ಹೇಳಬಲ್ಲೆ, ನನಗೆ ಬಹಳ ಇಷ್ಟ ಆಗುವಂತ ಅನೇಕ ಘಟನೆಗಳಿವು. ವಿವೇಕಾನಂದರು ಒಬ್ಬ ವ್ಯಕ್ತಿಗೆ ದೀಕ್ಷೆ ಕೊಟ್ಟರು, ಬಹಳ ಇಷ್ಟಪಟ್ಟು ಬಂದಂತ ಯಂಗ್ ಬಾಯ್. ಅವ್ನು ದೀಕ್ಷೆ ತಗೊಂಡ ಸ್ವಾಮೀಜಿ ಹತ್ರ. ಸ್ವಾಮೀಜಿ ದೀಕ್ಷೆ ಕೊಟ್ಟ ಮೇಲೆ ಸಹಜವಾಗಿ ಕೇಳಿದ್ರು, ದೀಕ್ಷೆ ಕೊಟ್ಟಲ್ಲ, ಗುರುದಕ್ಷಿಣೆ ಏನ್ ಕೊಡ್ತೀಯ? ಸಹಜವಾಗಿ ಕೊಡ್ಬೇಕಲ್ಲ ಏನಾದ್ರು. ಅವನು ಎದ್ದಿದ್ದ, ವಿವೇಕಾನಂದರ ಮುಂದೆ ನಿಂತ, ಮನೆ ಬಿಟ್ಟು ಓಡ್ಬಿಟ್ಟಿದ್ದೀನಿ, ಗುರುದಕ್ಷಿಣೆ ಕೊಡೋದ್ರೆ ಏನ್ ಕೊಡ್ಲಿ, ನನ್ನನ್ನೇ ಅರ್ಪಣೆ ಮಾಡಬೇಕು ಅಂತ ಬಂದಿದ್ದೀನಿ, ನನ್ನನ್ನೇ ತಗೊಳ್ಳಿ. ಎಷ್ಟು ಚೆನ್ನಾಗಿದೆ ಮಾತು. ಸ್ವಾಮೀಜಿ ಹೇಳಿದ್ರು, ಒಂದು ಕೆಲಸ ಮಾಡು, ದೆನ್ ಯು ಫರ್ಗೆಟ್ ಬಂಗಾಲ್ ಅಂಡ್ ಗೋ ಟು ಹರಿದ್ವಾರ. ಹರಿದ್ವಾರದಲ್ಲಿ ಅನೇಕ ಸಾಧು ಸಂತರು ಬರ್ತಾರೆ. ಅವರು ನೀರಿನ ಪ್ರಾಬ್ಲಮ್ ಇಂದಾಗಿ, ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆಯಿಂದಾಗಿ ಅವ್ರಿಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ನಿಮ್ ಕೆಲಸ ಏನು ಅಂದ್ರೆ, ದಿನಕ್ಕೆ ಒಬ್ಬ ಸಾಧುವನ್ನಾದ್ರೂ ಟ್ರೀಟ್ಮೆಂಟ್ ಕೊಡಬೇಕು, ಅವ್ರು ನೋಡ್ಕೋಬೇಕು, ಅಷ್ಟೇ ಕೆಲಸ. ನೀನ್ ಯಾವತ್ತು ಬಂಗಾಳಕ್ಕೆ ಬರ್ಬಾರ್ದು, ಹೋಗು. ಒಂದೇ ಒಂದು ಮಾತು ಅವ್ರಿಗೆ ಹೇಳಿದ್ರು. ಅಲ್ಲಿ ಹೊರಟ್ಬಿಟ್ಟ, ಸ್ವಾಮೀಜಿ ಕೊಟ್ಟ ದೀಕ್ಷೆಯನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಅಲ್ಲಿಗೆ ಹೋದ. ನೀ ಯಾವಾಗಲೂ ಈ ಪುಸ್ತಕವನ್ನು ಓದಿ, ಪ್ರತಿಯೊಬ್ಬ ಡಾಕ್ಟರ್ ಓದ್ಬೋದಾಗಿರುವಂತ ಪುಸ್ತಕ. ನಮ್ಗೆ ರೂರಲ್ ಸರ್ವಿಸಿಗೆ ಹೋಗ್ಬೇಕೋ ಬೇಡವೋ ಅನ್ನೋ ಚರ್ಚೆ ಬಂದಾಗ ಆದಷ್ಟು ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ನನ್ನ ಕೂತಾಗ ನನಗೆ ಹೇಳ್ತಿದ್ರು, 1 ಲಕ್ಷ ರೂಪಾಯಿ ಕೊಟ್ಬಿಟ್ರೆ ರೂರಲ್ ಸರ್ವಿಸ್ ತಪ್ಪಿಸ್ಕೊಳ್ತೀವಿ ಅಂತಂದ್ರೆ ಬೆಟರ್ 1 ಲಕ್ಷ ರೂಪಾಯಿ ತಗೊಳ್ಳಿ, ನನ್ ರೂರಲ್ ಸರ್ವಿಸ್ ಬೇಡ ಅಂತ. ಆದ್ರೆ ಯಾವಾಗಾದ್ರೂ ಕಲ್ಯಾಣಂಜಿಯವರ ಪುಸ್ತಕ ಯು ವಿಲ್ ಬಿ ಅ ಪರಮಹಂಸ ಅಂತ ಪುಸ್ತಕದ ಹೆಸರು. ಈ ಪುಸ್ತಕದ ಟೈಟಲ್, ಪುಸ್ತಕ ಬಹಳ ಚಿಕ್ಕದು, ಹಾರ್ಡ್ಲಿ ಐ ಥಿಂಕ್ 80 pages. ನಾನು ಒಂದು ಜರ್ನಿಯಲ್ಲಿ ಮುಗಿಸ್ಕೊಂಡ್ಬಿಟ್ಟೆ ಆ ಪುಸ್ತಕವನ್ನ. ಆ ಪುಸ್ತಕದಲ್ಲಿ ಹೇಳ್ಕೊಡ್ತಾರೆ, ಹೋಗ್ತಾ ಇರ್ಬೇಕಾದ್ರೆ ಕಲ್ಯಾಣಂಜಿ ಯಾರೋ ಒಂದಷ್ಟು ಜನ ಹರಿದ್ವಾರಕ್ಕೆ ಬಂದವರು ಡೀಸೆಂಟ್ರಿ ಆಗಿ ನೋಡ್ಕೊಳ್ಳೋರು ಯಾರು ಇರ್ತಿರ್ಲಿಲ್ಲ. ಅವ್ರನ್ನ ಮರದ ಕೆಳಗೆ ಕರ್ಕೊಂಡು ಬಂದು ಟ್ರೀಟ್ ಮಾಡಬೇಕು. ಅವ್ರನ್ನ 8-10 ಕಿಲೋಮೀಟರ್ ಹೆಗಲ ಮೇಲೆ ಹೊತ್ಕೊಂಡು ಬರ್ತಾ ಇದ್ರು, ಮರದ ಕೆಳಗೆ ಟ್ರೀಟ್ ಮಾಡ್ತಿದ್ರು. ಒಂದೊಂದ್ಸಲ ಇಬ್ಬಿಬ್ಬರನ್ನ ಹೆಗಲ ಮೇಲೆ ಹೊತ್ಕೊಂಡು ಬರ್ಬೇಕಾದಾಗ ಅವ್ರು ಹೇಳ್ಕೊಳ್ತಾರೆ, ಇದನ್ನ ಅವರ ದೇಹದಿಂದ ಮಲ ವಿಸರ್ಜನೆ ಆಗ್ತಾ ಇರ್ತಿತ್ತು. ಆದ್ರೆ ಅದ್ಯಾವುದೋ ಅವ್ರ ಕಣ್ಣಿಗೆ ಕಾಣ್ತಿರ್ಲಿಲ್ಲ. ಯಾಕೆ ಅಂದ್ರೆ ಸ್ವಾಮೀಜಿ ಪ್ರಾಮಿಸ್ ಮಾಡಿದ್ದೀನಿ, ನನ್ನನ್ನೇ ನಿಮಗೆ ಸಮರ್ಪಿಸ್ಕೊಂಡಿದ್ದೀನಿ ಅಂತ. ಇದನ್ನೆಲ್ಲ ನೋಡ್ಲಿಕ್ಕಿಲ್ಲ, ನೀವು ಹೇಳಿದ ಕೆಲಸ ಅಷ್ಟೇ ಮಾಡಬೇಕು ಅಂತ ಅವ್ರಿಗೆ ಎಂಥ ಟ್ರೀಟ್ಮೆಂಟ್ ಕೊಟ್ರು ಅಂದ್ರೆ, ನಾನು ಹರಿದ್ವಾರಕ್ಕೆ ಹೋಗಿದ್ದೀನಿ. ಹರಿದ್ವಾರದಲ್ಲಿ ಕನಕಲ್ನಲ್ಲಿ ರಾಮಕೃಷ್ಣ ಮಿಷನ್ ಆಶ್ರಮ ಇದೆ. ರಾಮಕೃಷ್ಣ ಆಶ್ರಮ ಎಲ್ಲಿ ಅಂತ ಕೇಳಿದ್ರೆ ಇಡೀ ಹರಿದ್ವಾರದಲ್ಲಿ ಯಾರಿಗೂ ಗೊತ್ತಿಲ್ಲ. ಉಲ್ಟಾ ಏನ್ ಕೇಳ್ಬೇಕು ಗೊತ್ತಾ, ಹಾಸ್ಪಿಟಲ್ ಆಶ್ರಮ ಎಲ್ಲಿದೆ ಅಂತಾನೆ ಕೇಳಬೇಕು. ಅದು ಹಾಸ್ಪಿಟಲ್ ಆಶ್ರಮ ಅಂತಾನೆ ಪಾಪ್ಯುಲರ್ ಇವತ್ತು.
ಬಂತು. ಆವತ್ತು ಆ ಪುಣ್ಯಾತ್ಮ ಒಂದು ಮರದ ಕೆಳಗೆ ಮಾಡ್ತಿದ್ದ ಟ್ರೀಟ್ಮೆಂಟ್ ಒಂದು ದೊಡ್ಡ ಹಾಸ್ಪಿಟಲ್ ಆಗಿ ಕನ್ವರ್ಟ್ ಆಗಿದೆ. ಇವತ್ತಿಗೂ ಕೂಡ ಪೇಷಂಟ್ಸ್ ಬರ್ತಾರೆ, ಇಷ್ಟು ಕಡಿಮೆ ಖರ್ಚಿನಲ್ಲಿ ಅವರು ಆರೋಗ್ಯ ಕೊಡ್ತಾರೆ ಅಂತಂದ್ರೆ ಹರಿದ್ವಾರಕ್ಕೆ ಹೋದವರು ಯಾರೂ ಕೂಡ ಸಾಮಾನ್ಯವಾದ ಪ್ರಾಬ್ಲಮ್ಗಳಿಂದ ಸಾಯುವ ಪರಿಸ್ಥಿತಿ ಇಲ್ಲ ಅಂತ ಒಂದು ಹಾಸ್ಪಿಟಲ್ ಯೋಚನೆ ಮಾಡುತ್ತೆ. ಯೋಚನೆ ಮಾಡಿ, ನಾವೇನಾದ್ರೂ ಒಮ್ಮೆ ಹೃದಯವನ್ನು ವಿಸ್ತಾರ ಮಾಡಿಕೊಂಡ್ಬಿಟ್ರೆ ಇಡೀ ದೇಶ ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ನೋಡುವಂತ ಡಾಕ್ಟರ್ಗಳಾಗಬಲ್ಲೆವು. ಇವತ್ತು ಯಾಕೆ ಈ ವಿಚಾರ ಜೊತೆ ಚರ್ಚೆ ಮಾಡುವ ಖುಷಿ ಅನ್ಸುತ್ತೆ ಅಂದ್ರೆ, ನಿವೇದಿತಾಗೂ ಡಾಕ್ಟರ್ಸ್ಗಳಿಗೂ ಅಥವಾ ನಿವೇದಿತಾಗೂ ಸರ್ವಿಸ್ಗೂ ಒಂದು ಅದ್ಭುತವಾದ ಸಂಬಂಧ ಇದೆ. ಸರ್ವಿಸ್ ಅನ್ನೋ ಪದಕ್ಕೆ ನಿಜವಾದ ಅರ್ಥ ಏನು ಅಂತ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಯಾವಾಗಾದ್ರೂ ನಿವೇದಿತ ಓದಲೇಬೇಕು. ಯಾರು ನಿವೇದಿತ? ಮಾರ್ಗರೆಟ್ ನೋಬೆಲ್ ಅಂತ ಹೆಣ್ಮಗಳು, ಐರಿಷ್ ಲೇಡಿ, ಐರ್ಲೆಂಡ್ ಅಲ್ಲಿ ಇದ್ದಂಥವಳು. ಅವರ ಟೋಟಲ್ ಫ್ಯಾಮಿಲಿ ಮತ ಪ್ರಚಾರಕ್ಕೋಸ್ಕರ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದು. ಇವಳು ಕೂಡ ಹಾಗೆ ಇದ್ದವಳು. ಇವಳು ಚಿಕ್ಕಂದಲ್ಲಿದ್ದಂತ ದೈವ ಭಕ್ತಿ, ಭಗವಂತನನ್ನ ಪ್ರೀತಿಸೋದು, ಚರ್ಚ್ಗೆ ಹೋಗೋದು, ಇವನ್ನೆಲ್ಲ ನೋಡಿದ ಎಲ್ಲರೂ ಅನ್ಕೊಂಡ್ರು ಇವಳು 100% ಮತ ಪ್ರಚಾರಕ್ಕೆ ಆಗ್ತಾಳೆ, ನಮ್ಗೆ ಇನ್ನೊಬ್ಳು ನಮ್ಮ ಫ್ಯಾಮಿಲಿಯಲ್ಲಿ ಸಿಗ್ತಾಳೆ ಅಂತಾನೆ ಅನ್ಕೊಂಡಿದ್ರು. ಆದ್ರೆ ಯೌವನಕ್ಕೆ ಬರ್ತಾ ಬರ್ತಾ ಒಂದು ಡೌಟ್ ಬಂತು ಅವಳಿಗೆ, ಅನೇಕ ಪ್ರಶ್ನೆಗಳು ಬಂತು. ಈ ಪುಸ್ತಕದಲ್ಲಿ ಹಿಂಗೆ ಹೇಳಿದ್ದಾರೆ, ಇದ್ರ ಅರ್ಥ ಸರಿ ಇಲ್ವಲ್ಲ, ಇದು ಪ್ರಾಬ್ಲಮ್ ಇದೆಯಲ್ಲ, ಇದೇನೋ ಬೇರೆ ಅರ್ಥ ಕೊಡುತ್ತಲ್ಲ ಅನ್ನೋ ಪ್ರಾಬ್ಲಮ್ ಅನ್ನು ಕೇಳಿದ್ರೆ ಅದು ಉತ್ತರ ಕೊಡ್ಲಿಕ್ಕೆ ಆಗದವರೆಲ್ಲ ಬೈದು ಈ ತರ ಪ್ರಶ್ನೆ ಮಾಡಬಾರ್ದು, ಸೈಲೆಂಟ್ ಕೂತ್ಕೋಬೇಕು ಅಂತ. ನಮ್ಮಲ್ಲಿ ಅನೇಕರಿಗೆ ಇದೇ ಪ್ರಾಬ್ಲಮ್. ಪ್ರಶ್ನೆ ಕೇಳಿ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ ತಕ್ಷಣ ಪ್ರಶ್ನೆ ಕೇಳಬಾರ್ದು ನೋಡು, ಪ್ರಶ್ನೆ ಕೇಳಿದ್ರೆ ಶ್ರದ್ಧೆ ಕಡಿಮೆ ಅಂತ ಹಿಂಗೆ ಹೇಳ್ಕೊಂಡೇ ಕಾಲ ತಡೆಯುದು. ಅವಳಿಗೂ ಹಂಗೆ ಆಯ್ತು. ಆ ಪ್ರಶ್ನೆಗೆ ಯಾವಾಗ ಉತ್ತರ ಸಿಗ್ಲಿಲ್ವೋ ಬೈಲಿಕ್ಕೆ ಶುರು ಮಾಡಿದ್ರು. ಅವಳು ಪ್ರಶ್ನೆ ಕೇಳೋದು ಬಿಟ್ಲು. ತನಗೆ ಅತ್ಯಂತ ಇಷ್ಟವಾಗ್ತಾ ಇದ್ದ ಸಂಗತಿ ಅಂದ್ರೆ ಸ್ಕೂಲ್ ಮಕ್ಕಳಿಗೆ ಪಾಠ ಮಾಡೋದು. ಹೀಗಾಗಿ ಒಂದು ಪುಟ್ಟ ಸ್ಕೂಲ್ ನಲ್ಲಿ ಟೀಚರ್ ಆಗಿ ಪಾಠ ಮಾಡ್ಕೊಂಡು ಇಟ್ಬಿಟ್ರು. ಅದೇ ಟೈಮ್ ನಲ್ಲಿ ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋದ್ರು. ಚಿಕಾಗೋ ವರ್ಲ್ಡ್ ರಿಲಿಜನ್ ಕಾನ್ಫರೆನ್ಸ್ ನಲ್ಲಿ ಸ್ವಾಮಿ ವಿವೇಕಾನಂದರು ಮಾತನಾಡಲಿಕ್ಕೆ ಅಂತ ನಿಂತರು. ನಂಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ಗೊತ್ತಿದೆಯೋ, ವಿವೇಕಾನಂದರು ಚಿಕಾಗೋಗೆ ಹೋಗ್ಬೇಕಾದಾಗ ಚಿಕಾಗೋ ವಿವೇಕಾನಂದರು ಇಳಿದ ಮೇಲೆ ಗೊತ್ತಾಯ್ತು ಅವರಿಗೆ ಪ್ರೋಗ್ರಾಮ್ ನಡೀಲಿಕ್ಕೆ ಇನ್ನು 3 ತಿಂಗಳು ಬಾಕಿ ಇದೆ. ಸ್ವಾಮಿ ವಿವೇಕಾನಂದರು 3 ತಿಂಗಳಿಗೆ ಅಮೌಂಟ್ ದುಡ್ಡು ತಗೊಂಡ್ಬಂದಿರಲಿಲ್ಲ. ದುಡ್ಡು ತಗೊಂಡ್ಬಂದಿಲ್ಲ ಅಂದ್ರೆ ದುಡ್ಡು ಇರಲಿಲ್ಲ ಅವ್ರ ಹತ್ರ, ಕಲೆಕ್ಟ್ ಮಾಡಿ ಕೊಟ್ಟಿದ್ದೆ ಅಷ್ಟಿತ್ತು ಅವ್ರ ಹತ್ರ. ಪಾಪ ಯಾರೋ ಹೇಳಿದ್ರು, ಇಲ್ಲಿದ್ರೆ ನಿಮ್ ಟೈಮ್ ಇಷ್ಟೇ, ನೀವು ಪಕ್ಕದ ಯಾವ್ದಾದ್ರು ಹಳ್ಳಿಗೆ ಹೋಗಿ ಅದು ಉಳಿದ್ರೆ ಕಾಸ್ಟ್ ಕಟಿಂಗ್ ಆಗುತ್ತೆ, ನೀವು 3 ತಿಂಗಳವರೆಗೂ ಕೊನೆ ಪಕ್ಷ ಜೀವ ಇಟ್ಕೊಂಡಿರ್ಬೋದು, ಆಮೇಲೆ ಬೇಕಿದ್ರೆ ಪ್ರೋಗ್ರಾಮಿಗೆ ಬರ್ಬೋದು ಅಂತ. ಆಗ ಸ್ವಾಮೀಜಿ ಅಲ್ಲಿಗೆ ಹೊರಟರು. ಅಲ್ಲಿ ಹೊರಡಬೇಕಾದ್ರೆ ಹೇಳಿದ್ರು, ಈ ಪ್ರೋಗ್ರಾಮ್ ಸ್ಟೇಜ್ ಮೇಲೆ ನಿಮ್ಗೆ ಅವಕಾಶ ಕೊಡಲ್ಲ, ಯಾಕೆಂದ್ರೆ ವಿ ಡೋಂಟ್ ಹ್ಯಾವ್ ಯುವರ್ ಕ್ರೆಡೆನ್ಷಿಯಲ್ಸ್ ಅಂತ. ನೀವು ಯಾರು ಅಂತ ಪರಿಚಯ ಪತ್ರ ತಗೊಂಡು ಬಂದಿಲ್ಲ, ಹೀಗಾಗಿ ವರ್ಲ್ಡ್ ರಿಲಿಜನ್ ಕಾನ್ಫರೆನ್ಸ್ ಅಲ್ಲಿ ನಿಮ್ಗೆ ಮಾತನಾಡುವಂತ ಅವಕಾಶ ಸಿಗಲ್ಲ ಅಂತ ಸ್ವಾಮೀಜಿಗೆ ಹೇಳಲಾಯ್ತು. ನನಗೆ ಅದಕ್ಕೆ ಯಾರಾದ್ರೂ ನನ್ನ ಪರಿಚಯ ಮಾಡ್ಕೊಳ್ಬೇಕಾದ್ರೆ ಟೆನ್ಷನ್ ಆಗ್ತಿರುತ್ತೆ. ಆರ್ಡಿನರಿ ಜನ ನಾವು, ನಮ್ಮ ಪರಿಚಯ ದೊಡ್ಡ ಮಾತಾಡ್ತಾರೆ. ಜಗತ್ತಿನ ಗೆದ್ದ ವಿವೇಕಾನಂದ ವರ್ಲ್ಡ್ ರಿಲಿಜನ್ ಕಾನ್ಫರೆನ್ಸ್ ಹೋದಾಗ ಅವ್ರು ಯಾವ ಒಂದು ಪರಿಚಯವೇ ಇರಲಿಲ್ಲ. ಅವರು ಬೋಸ್ಟನ್ಗೆ ಹೋದ್ರು. ಬೋಸ್ಟನ್ ಅಲ್ಲಿ ಉಳ್ಕೊಂಡಿದ್ರು ಸ್ವಾಮಿ ವಿವೇಕಾನಂದರು. ಬೋಸ್ಟನ್ಗೆ ಹೋದರೆ ಅಲ್ಲೊಂದು ಹೆಣ್ಮಗಳು ಮನೆಯಲ್ಲಿ ಅವರು ಉಳ್ಕೊಳ್ತಾರೆ. ಅಲ್ಲಿ ಆ ಹೆಣ್ಮಗಳು ವಿವೇಕಾನಂದರ ಪಾಂಡಿತ್ಯ ನೋಡಿ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ರೈಟರ್ ತಮ್ಮ ಮನೆಗೆ ಕರೀತಾರೆ. ಬಹಳ ಚೆನ್ನಾಗಿರೋ ಘಟನೆ ಇದು. ರೈಟ್ ಅವ್ರ ಮನೆಗೆ ಬಂದು ವಿವೇಕಾನಂದರನ್ನ ಮಾತನಾಡಿಸ್ತಾರೆ. ಮಾತನಾಡಿದ ನಂತರ ರೈಟ್ ಹೇಳ್ತಾರೆ, ಸ್ವಾಮೀಜಿ ನಿಮ್ ತಲೆ ಕೆಟ್ಟಿದ್ಯಾ, ನೀನ್ಯಾಕೆ ಸುಮ್ಮನೆ ಅಲ್ಲಿ ಇಲ್ಲಿ ತಿರುಗಾಡ್ತಿದ್ದೀರಾ? ನಿಮ್ಮ ಪಾಂಡಿತ್ಯ ಎಂತದ್ದು ಅಂತಂದ್ರೆ ವರ್ಲ್ಡ್ ರಿಲಿಜನ್ ಕಾನ್ಫರೆನ್ಸ್ ನಲ್ಲಿ ಹಿಂದೂ ಧರ್ಮದ ಪರವಾಗಿ ಪ್ರತಿಪಾದಿಸಬೇಕಾದಂತ ನೀವು ಅಲ್ಲಿ ಇಲ್ಲಿ ತಿರುಗಾಡ್ತಿದ್ದೀರಲ್ಲ, ನೀನ್ಯಾಕೆ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂದ್ರು. ಸ್ವಾಮೀಜಿ ಅಂದ್ರು, ಒಂದ್ ಸಾವಿರಾರು ಮೈಲಿಂದ ಅದಕ್ಕೋಸ್ಕರ ಬಂದಿರೋದು, ಆದ್ರೆ ನನಗೆ ಕ್ರೆಡೆನ್ಷಿಯಲ್ಸ್ ಇಲ್ಲ ಅಂತ ನನಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಸ್ವಾಮೀಜಿಗೆ ಹಾರ್ವರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ ಏನಂದ್ರೆ ಗೊತ್ತಾ, ಕ್ರೆಡೆನ್ಷಿಯಲ್ಸ್ ನಿಮ್ಗೆ ಕೇಳ್ತಾರ, ನೀವ್ ಯಾರು ಅಂತ ಕೇಳೋದು ಒಂದೇ. ಇದನ್ನ ಹೇಳ್ತಾರೆ ಚಕ್ರವರ್ತಿ ಸುಲಿವೆಲೆ ಅಲ್ಲ, ಐ ಆಮ್ ಜಸ್ಟ್ ಕೋಟಿಂಗ್ ದ ವರ್ಡ್ಸ್ ಆಫ್ ದಿಸ್ ರೈಟ್. ರೈಟ್ ಹೇಳ್ತಾರೆ, ನೀವ್ ಯಾರು ಅಂತ ಕೇಳೋದು ಒಂದೇ, ಸೂರ್ಯನಿಗೆ ಹೊಳೆಯಲಿಕ್ಕೆ ಅಧಿಕಾರ ಯಾರು ಕೊಟ್ಟಿದ್ದಾರೆ ಅಂತ ಕೇಳೋದು ಒಂದೇ. ಸ್ವಾಮೀಜಿ ನಿಮ್ಗೆ ಹೇಳಿದ್ರು. ಅದು ಅಲ್ಲಿ ಹೋಗೋರು ಕೇಳ್ತಾರಲ್ಲಪ್ಪ ಏನ್ ಮಾಡ್ಬೇಕು, ಐ ವಿಲ್ ಡೂ ಇಟ್ ಫಾರ್ ಯು, ಡೋಂಟ್ ವರಿ. ನಾನು ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್, ನಾನು ಬರ್ಕೊಡೋ ಪರಿಚಯ ಪತ್ರಕ್ಕೆ ವ್ಯಾಲ್ಯೂ ಇದೆ, ಬರ್ಕೊಡ್ತೀನಿ ಅಂತ ಒಂದು ಪೇಪರ್ ತಗೊಂಡು ಬರ್ಕೊಟ್ಟ. ಏನ್ ಬರ್ಕೊಟ್ಟ ಗೊತ್ತಾ? ಕಳೆದ 400 ವರ್ಷಗಳ ಹಿಸ್ಟ್ರಿಯಲ್ಲಿ ಅಮೆರಿಕಾದಲ್ಲಿ ಇಂಥ ಬುದ್ಧಿವಂತ ಮತ್ತೊಬ್ಬ ತಿರುಗಾಡಿರಲಿಲ್ಲ ಅಂತ ಬರ್ಕೊಟ್ಟ. ಅಮೆರಿಕಾದ ಎಲ್ಲ ಬುದ್ಧಿವಂತರನ್ನ, ಎಷ್ಟು ಚೆನ್ನಾಗಿದೆ ನೋಡಿ, ಅಮೆರಿಕಾದ ಎಲ್ಲ ಬುದ್ಧಿವಂತರನ್ನ ತಕ್ಕಡಿಗೆ ಒಂದು ತಟ್ಟೆಯಲ್ಲಿಟ್ಟು ವಿವೇಕಾನಂದರ ಒಬ್ಬರನ್ನೇ ಇನ್ನೊಂದು ತಟ್ಟೆಯಲ್ಲಿಟ್ರೆ ವಿವೇಕಾನಂದರ ತೂಕನೇ ಜಾಸ್ತಿ ಆಗುತ್ತೆ. ಅಂತ ಬುದ್ಧಿವಂತ ಇಲ್ಲ ಅಂತ ಬರೆದುಕೊಂಡ. ವಿವೇಕಾನಂದರು ಆ ಕ್ರೆಡೆನ್ಷಿಯಲ್ಸ್ ತಗೊಂಡು ಬಂದು ಕೂತರು. ಅವ್ರನ್ನ ಸ್ಟೇಜಿನ ಮಧ್ಯಭಾಗಕ್ಕೆ ಹತ್ತಿರ ಕೂರಿಸಿದ್ರು. ವಿವೇಕಾನಂದರು ಭಾಷಣ ಮಾಡ್ಲಿಕ್ಕೆ ಬಂದಾಗ ಏನಂತ ಮಾತಾಡ್ತಾ ಇರಲಿಲ್ಲ,
ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾದಿಂದ ಶುರುವಾಗಿ ವಿವೇಕಾನಂದರು ಹೇಳ್ತಾರೆ, ನನ್ನ ಭಾರತ ಯಾವ ಭಾರತ ಅಂತ ಹೇಳ್ತೀರಿ ನೀವು? ಜಗತ್ತಿನ ಅನೇಕ ರಾಷ್ಟ್ರಗಳ ಜನ ತಮ್ಮ ದೇಶದ ಜನರನ್ನ ಅವರವರ ದೇಶದಿಂದ ಓಡಿಸಿದಾಗ ಅಂತವರಿಗೂ ಆಶ್ರಯ ಕೊಟ್ಟಂತ ಜಗತ್ತಿನ ಏಕೈಕ ರಾಷ್ಟ್ರ ನನ್ನ ಭಾರತ ಅಂತ ಅವರು ಇಸ್ರೇಲ್ನ ಬಗ್ಗೆ ಮಾತಾಡಿದ್ರು, ಜರತೂಷ್ಣರ ಬಗ್ಗೆ ಮಾತಾಡಿದ್ರು, ಅವರಿಗೆಲ್ಲ ಆಶ್ರಯ ಕೊಟ್ಟ ನಾಡು ಅಂತಂದ್ರು. ಎರಡನೇ ಮಾತು ಹೇಳಿದ್ರು, ನಾವೆಲ್ಲರೂ ಇಲ್ಲಿ ಸೇರಿದವರು ನಮ್ಮ ಮತ ಗ್ರೇಟು, ನಮ್ಮ ಪಂಥ ಗ್ರೇಟು ಅಂತ ಮಾತಾಡ್ತಿದ್ದೀವಲ್ಲ, ನನ್ನ ಧರ್ಮ ಹೇಳುತ್ತೆ ಯಾರ್ಯಾರು ಯಾವ್ಯಾವ ದೃಷ್ಟಿಯಿಂದ ಭಗವಂತನನ್ನು ಹುಡ್ಕೊಂಡು ಬರ್ತಾರೋ ಅವರವರಿಗೆ ಅದೇ ದೃಷ್ಟಿಯಲ್ಲಿ ಭಗವಂತ ಗೋಚರಿಸ್ತಾನೆ. ಹೀಗಾಗಿ ಎಷ್ಟು ಮತಗಳಿದೆಯೋ ಅಷ್ಟು ಮತಗಳು ಸತ್ಯ ಅಂತ ಜಗತ್ತಿನಲ್ಲಿ ಎಲ್ಲರನ್ನೂ ಒಪ್ಪಿಕೊಳ್ಳುವಂತ ಶ್ರೇಷ್ಠ ಸ್ವಾಮೀಜಿ ಹೇಳಬೇಕಾದಾಗ ಇಡೀ ಅಮೆರಿಕಾದ ಚಿಕಾಗೋದಲ್ಲಿ ಸೇರಿದ ಸಾವಿರಾರು ಜನ ಎದ್ದು ನಿಂತುಕೊಂಡು ಕರಕಾಟನ ಮಾಡಿದರು. ಸ್ವಾಮಿ ಮಾಡಿದ್ದು 3.5 ನಿಮಿಷ ಭಾಷಣ. ಅದರ ಪರಿಣಾಮ ಹೇಗಿತ್ತು ಅಂದ್ರೆ 3.5 ವರ್ಷ ಅಮೆರಿಕ ಯುರೋಪ್ ತಿರುಗಾಡಬೇಕಾಗಿ ಬಂತು. ಕೆಲವೊಂದ್ಸಲ ನಿಮಿಷಗಳ ಭಾಷಣದ ಮ್ಯಾಜಿಕ್ ಹೆಂಗಿರುತ್ತೆ ನೋಡಿ. ಆದ್ರೆ ವಿವೇಕಾನಂದ ವಾಸ್ ವೆರಿ ಮಚ್ ಸ್ಟ್ರಾಟಜಿಸ್ಟ್. ಸುಮ್ಮನೆ ಆರ್ಡಿನರಿ ಮನುಷ್ಯ ಅಲ್ಲ. ಅವ್ರ ಸ್ಟ್ರಾಟಜಿ ಹೆಂಗಿತ್ತು ಅಂತಂದ್ರೆ ಅವ್ರ ಮನಸ್ಸಿನಲ್ಲಿ ಅವ್ರ ದೃಷ್ಟಿಯಲ್ಲಿದ್ದ ಅಮೆರಿಕ ಅಲ್ವೇ ಅಲ್ಲ, ಅವ್ರ ದೃಷ್ಟಿಯಲ್ಲಿದ್ದ ಯುರೋಪ್. ಇಡೀ ಯುರೋಪ್ ಭಾರತವನ್ನ ಆಳ್ತಾ ಇದೆ, ಈ ದೇಶದ ತರುಣರನ್ನ ಮೆಟ್ಟಿ ನಿಂತಿದೆ, ಈ ದೇಶದ ಸ್ವಾತಂತ್ರ್ಯವನ್ನ ಕಸಿದುಕೊಂಡು ಕೂತಿದೆ. ಅಂತ ಯುರೋಪಿನಲ್ಲಿ ನಾವು ದೊಡ್ಡ ಸಂಚಲನ ಉಂಟು ಮಾಡಿ ಇಡೀ ಯುರೋಪ್ ಭಾರತಕ್ಕೆ ನತಮಸ್ತಕವಾಗುವಂತ, ಭಾರತೀಯರಲ್ಲಿ ಆತ್ಮವಿಶ್ವಾಸ ಹುಟ್ಟಿಸುವಂತ ಒಂದು ಮಹತ್ವದ ಕೆಲಸ ಮಾಡಬೇಕು ಅಂತ ಸ್ವಾಮೀಜಿ ನಿಶ್ಚಯ ಮಾಡಿದ್ರು. ಆದ್ರೆ ಅದಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ ಎಲ್ಲಿಂದ ಬರಬೇಕಿತ್ತು ಅಂದ್ರೆ ಅಮೆರಿಕದಿಂದ ಬರುತ್ತೆ. ಈಗಲೂ ಅಷ್ಟೇ ಅಮೆರಿಕನ್ ಹೇಳಿದ್ರು ಅಂದ್ಮೇಲೆ ನಮ್ಗೆ ಸಮಾಧಾನ ಆಗುತ್ತೆ, ಕರೆಕ್ಟ್, ಹಂಗಿದ್ರೆ ಸರಿ ಇರಬೇಕು ಅಂತ. ಜಗತ್ತಲ್ಲಿ ಯಾರು ಹೇಳಿದ್ರು ಒಪ್ಕೊಳ್ಳಿ ಸಿದ್ಧರಿಲ್ಲ, ಅವತ್ತಿಂದ ಇಟ್ಟಿದ್ದು. ಈವನ್ ಯುರೋಪಿಯನ್ಸ್ಗೆ ಅಮೆರಿಕ ಪ್ರಭಾವ ಮಾಡಬಲ್ಲದಾಗಿತ್ತು. ಹೀಗಾಗಿ ವಿವೇಕಾನಂದ ಏನ್ ಮಾಡಿದ್ರು, ಯುರೋಪ್ ಅತ್ಯಂತ ದೊಡ್ಡ ದೊಡ್ಡವರು ಅನ್ಸ್ಕೊಂಡವ್ರಿಗೆಲ್ಲ ಪ್ರಭಾವಿತಗೊಳಿಸಿದ್ರು. ರಾಕ್ ಫೆಲ್ಲರ್ ಇನ್ಸ್ಟಿಟ್ಯೂಟ್ ಕಟ್ಟಿದಂತ ರಾಕ್ ಫೆಲ್ಲರ್ ಜಗತ್ತಿನ ಅತ್ಯಂತ ದೊಡ್ಡ ಶ್ರೀಮಂತರಲ್ಲೊಬ್ಬ ವಿವೇಕಾನಂದರ ಎದುರಿಗೆ ಬಂದು ವಿವೇಕಾನಂದರ ಪ್ರಭಾವಕ್ಕೆ ಒಳಗಾಗಿ ಹೇಗಾಗ್ಬಿಟ್ಟ ಅಂತಂದ್ರೆ ತಾನು ಗಳಿಸಿದ ದೊಡ್ಡ ಮೊತ್ತವನ್ನ ದಾನದ ಕೆಲಸಕ್ಕೆ ವಿನಿಯೋಗಿಸಿದ. ವಿವೇಕಾನಂದರು ರಾಕ್ ಫೆಲ್ಲರ್ ಪ್ರಭಾವಿಸಿದರು. ವಿವೇಕಾನಂದರು ಅತ್ಯಂತ ಬುದ್ಧಿವಂತ ಸ್ಪೀಕರ್ ಆಗಿದ್ದಂತ ಇಂಗರ್ಸ್ ಹಾಲ್ ಅನ್ನು ಪ್ರಭಾವಿಸಿದ್ರು. ವಿವೇಕಾನಂದರು ಒಪೆರಾ ಸಿಂಗರ್ ಆಗಿದ್ದಂತ ಮೇಡಮ್ ಕಾಲ್ವೇಟರ್ ಪ್ರಭಾವಿಸಿದ್ರು. ಯಾರನ್ನೂ ಬಿಡಲಿಲ್ಲ. ಕೊನೆಗೆ ಮಿತ್ರರೇ, ಇಂಜಿನಿಯರಿಂಗ್ ವಿಭಾಗದಲ್ಲಿ ಇದ್ದವರಿಗೆ ಅಥವಾ ಸೈನ್ಸ್ ನೆನಪಿಟ್ಕೊಂಡವರಿಗೆ ಗೊತ್ತಿರುತ್ತೆ, ಟೆಸ್ಲಾ ಅಂತ ಒಬ್ಬ ವಿಜ್ಞಾನಿ ಇದ್ದ. ಎಲೆಕ್ಟ್ರಿಕಲ್ ವಿಭಾಗದವರಿಗೆ ಟೆಸ್ಲಾ ಇಲ್ಲದೆ ಹೋದ್ರೆ ಏನು ಆಗಲ್ಲ. ಈ ಟೆಸ್ಲಾ ಏನೇನು ಅದ್ಭುತವಾದ ಸಂಶೋಧನೆಗಳನ್ನು ಮಾಡ್ತಾನೋ ಅದಕ್ಕೆ ಮೂಲ ದ್ರವ್ಯವನ್ನು ಒದಗಿಸಿಕೊಟ್ಟಿದ್ದು ವಿವೇಕಾನಂದರು ಅಂತ ಟೆಸ್ಲಾ ಹೇಳಿಕೊಂಡ. ಅಂದ್ರೆ ವಿವೇಕಾನಂದರ ಪ್ರಭಾವ ಎಷ್ಟು ಬಹುಮುಖಿಯಾಗಿತ್ತು. ಮೆಡಿಕಲ್ ಸಂಬಂಧಪಟ್ಟ ಒಂದು ವಿಷಯ ಬರ್ತೀನಿ ನಾನು. ವಿವೇಕಾನಂದರ ಕುರಿತಂತೆ ಮಾತಾಡುವಾಗ, ವಿವೇಕಾನಂದರ ಸೈನ್ಸ್ ಕುರಿತಂತೆ ಮಾತಾಡುವಾಗ ಇತ್ತೀಚೆಗೆ ಒಂದು ಪುಸ್ತಕ ನಾನು ಓದ್ತೇನೆ. ಇಂಟ್ಯೂಷನ್ ಅನ್ನೋದು ಹೆಂಗೆ ಕೆಲಸ ಮಾಡುತ್ತೆ. ಜಗತ್ತಲ್ಲಿ ಅನೇಕ ಬಾರಿ ಅನೇಕ ತರಹದ ಕೆಲಸಗಳು ನಡೀತವೆ. ಒಂದು ಸೈಂಟಿಸ್ಟ್ ಏನ್ ಮಾಡ್ತಾನೆ ಅಂದ್ರೆ ಒಂದು ಅಸಂಪ್ಷನ್ ತಗೋತಾನೆ, ಆ ಅಸಂಪ್ಷನ್ ಮೇಲೆ ಹೊಸದಾಗಿ ಏನೋ ಕಟ್ತಾ ಹೋಗ್ತಾನೆ. ಫೈನಲಿ ಇಂಪ್ರೂವ್ ದಟ್ ಅಸಂಪ್ಷನ್ಸ್ ಆಲ್ಸೋ. ಶುರುವಾಗೋದು ಒಂದು ಅಸಂಪ್ಷನ್ ಇಂದಾನೆ. ಯಾವುದು ಕೂಡ ಸತ್ಯ ಗೊತ್ತಾಗಬೇಕು ಅಂದ್ರೆ ಒಂದು ಸತ್ಯ ಒಂದು ಅಸಂಪ್ಷನ್ ಇಂದಾನೆ ಶುರುವಾಗೋದು. ಫಾರ್ ಎಕ್ಸಾಂಪಲ್, ಇಲ್ಲಿ ರಾಯಚೂರಿನಲ್ಲಿ ಗಾಳಿ ಪೂರ್ವದಿಂದ ಪಶ್ಚಿಮಕ್ಕೆ ಬೀಸ್ತಾ ಇದೆ ಅಂತ ಅಸಂಪ್ಷನ್ ಮಾಡ್ಕೊಂಡೇ ಶುರು ಮಾಡೋದು ಕೆಲಸ. ಈ ಅಸಂಪ್ಷನ್ ಮಾಡ್ಕೊಂಡ ನಂತರ ನಾವು ಒಂದು ಮೀಟರ್ ತಗೊಂಡು ಬರ್ತೀನಿ, ಗಾಡಿ ನೋಡ್ತೀನಿ, ಎಲ್ಲ ಚೆಕ್ ಮಾಡಿ ನಾನು ಒಂದು ಅಸಂಪ್ಷನ್ ಪ್ರೂವ್ ಮಾಡ್ಕೊಳ್ತೀನಿ. ಇಲ್ಲ, ಅಸಂಪ್ಷನ್ ಸುಳ್ಳು ಅಂತ ಹೇಳಿ ಹೊಸ ದಿಕ್ಕಿನ ಕಡೆ ಕನ್ವರ್ಟ್ ಆಗ್ತೀನಿ. ಸೈನ್ಸ್ ನಡೆಯೋದು ಹೀಗೆ. ಈ ಅಸಂಪ್ಷನ್ ಮ್ಯಾಕ್ಸಿಮಮ್ ಟೈಮ್ ಸತ್ಯವಾಗಿರಬೇಕು ಅಂದ್ರೆ ಇಂಟ್ಯೂಷನ್ ಬಲವಾಗಿರಬೇಕು ಅಂತ. ಏನ್ ಚೆನ್ನಾಗಿದೆ ಯೋಚನೆ ಮಾಡಿ. ಸ್ವಾಮಿ ವಿವೇಕಾನಂದರ ಇಂಟ್ಯೂಷನ್ ಹೆಂಗಿತ್ತು ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದ ಒಂದೊಂದು ಸತ್ಯವೂ ಕೂಡ ಜಗತ್ತಿನ ಅನೇಕ ಜನರಿಗೆ ಅದೊಂದು ಅಸೆಂಪ್ಟಿವ್ ಡಿಕ್ಟೇಟಿವ್ಸ್ ಆಗಿ ಕಾಲಕ್ರಮದಲ್ಲಿ ಅದರ ಮೇಲೆ ಒಂದು ದೊಡ್ಡ ಸಂಶೋಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಸೈಂಟಿಸ್ಟ್ಗಳು ಒಪ್ಕೊಳ್ತಾರೆ ಇವತ್ತು. ಅಂತ ಅಸಂಪ್ಷನ್ ಸ್ವಾಮಿ ವಿವೇಕಾನಂದರು ಸತ್ಯದ ರೂಪದಲ್ಲಿ ಟೆಸ್ಲಾ ಮುಂದೆ ಇಟ್ಟಾಗ ಟೆಸ್ಲಾ ತರದವರು ಗಾಬರಿಯಾಗಿ ವಿವೇಕಾನಂದರ ಬುದ್ಧಿಮತ್ತೆಯ ಬಗ್ಗೆ ಅಪಾರವಾದ ಗೌರವವನ್ನು ವ್ಯಕ್ತಪಡಿಸಿದ್ದಾರೆ. ಯಾವಾಗ ಅಮೆರಿಕನ್ನರು ಬುದ್ಧಿವಂತರು ಸಿರಿವಂತರು ವಿವೇಕಾನಂದರ ಬಗ್ಗೆ ಹೀಗೆ ಹೇಳಲಿಕ್ಕೆ ಶುರು ಮಾಡಿದ್ರು, ಆಗ ಯುರೋಪ್ ಕೈ ಮುಕ್ಕೊಂಡು ಕಾಯ್ತಾ ಇತ್ತು. ಈ ಮನುಷ್ಯ ಯಾವಾಗ ಬರ್ತಾನೆ ನಮ್ಮ ದೇಶಕ್ಕೆ, ಈ ಮನುಷ್ಯ ಯಾವಾಗ ಬರ್ತಾನೆ, ವೆಲ್ಕಮ್ ಮಾಡಬೇಕು. ಸ್ಟ್ರಾಟಜಿಯ ಮೊದಲನೇ ಪಾರ್ಟಿ ಯುರೋಪ್ಗೆ ವಿವೇಕಾನಂದರು ಮೊದಲನೇ ದಿನ ಹೋಗಿದ್ರೆ ಯುರೋಪ್ ಏನ್ ಹೇಳ್ತಿದ್ರು ಗೊತ್ತಾ, ನಾವು ಆಳ್ತಾ ಇರೋ ದೇಶದವನು ಇವ್ರ ಮಾತು ನಾವೇನ್ ಕೇಳೋದು ಅಂತ ಅವ್ರನ್ನ ಅಸಡ್ಡೆಯಿಂದ ನೋಡಿರ್ತಿತ್ತು. ಆದ್ರೆ ವಿವೇಕಾನಂದರಿಗೆ ಹೆಂಗಿದ್ದಾರೆ, ಆರ್ಡಿನರಿ ಮನುಷ್ಯ ಅಲ್ಲ, ಜಗತ್ತಿನ ಅತ್ಯಂತ ಬುದ್ಧಿವಂತರನ್ನ ಪ್ರಭಾವಿಸಿದ ವಿವೇಕಾನಂದರು ಈಗ ಯುರೋಪಿಗೆ ಬರುವಾಗ ಯುರೋಪಿನ ಬುದ್ಧಿವಂತರನ್ನ ಲೈನ್ ನಿಂತ್ಕೊಂಡು ಸ್ವಾಗತ ಮಾಡ್ಲಿಕ್ಕಿದ್ರು. ಪ್ಲೀಸ್
ಬನ್ನಿ, ನಮಗೊಂದು 4 ಮಾತು ಹೇಳಿ, ನಾವು ಇನ್ಸ್ಪಿರೇಷನ್ ತಗೋತೀವಿ ನಿಮ್ಮಿಂದ ಅಂತ ಯುರೋಪಿನ ಬುದ್ಧಿವಂತರು ಲೈನ್ ನಿಂತಿದ್ರು. ಹಾಗೆ ಲೈನ್ ನಿಂತಿದ್ದ ಬುದ್ಧಿವಂತರಲ್ಲಿ ಒಬ್ಬ ಹೆಣ್ಮಗಳು ಮಾರ್ಗರೆಟ್ ನೋಬೆಲ್ ಕೂಡ. ಮಾರ್ಗರೆಟ್ ನೋಬೆಲ್ಗೆ ತುಂಬಾ ಕ್ವೆಶನ್ಸ್ ಇತ್ತಲ್ಲ, ಈ ಕ್ವೆಶನ್ಸ್ ಆನ್ಸರ್ ಮಾಡ್ಲಿಕ್ಕೆ ಆಗದೆ ಇರುವಂತ ಒಬ್ಬ ಹೆಣ್ಮಗಳು ಮಾರ್ಗರೆಟ್ ನೋಬೆಲ್ ನ ಕರೆದು ಹೇಳಿದ್ದು, ನಿನಗೆ ಯಾವ ಪ್ರಶ್ನೆಗೆ ಉತ್ತರ ಸಿಗಲಿಲ್ವೋ ಆ ಪ್ರಶ್ನೆಗೆ ಉತ್ತರ ಕೊಡಬಲ್ಲಂತ ಒಬ್ಬ ಇಂಡಿಯನ್ ಸೈಂಟ್ ಬಂದಿದ್ದಾನೆ, ನೀ ಆ ಸೈಂಟ್ ಜೊತೆ ಮಾತನಾಡೋದಿಲ್ಲ, ಯಾವತ್ತೊಂದ್ಸಲ ಟ್ರೈ ಮಾಡು. ವಿವೇಕಾನಂದ ಮನೇಲಿ ಕೂತಿದ್ದಾರೆ, ಒಂದು 14-15 ಜನ ಎದುರುಗಡೆ ಕೆಳಗೆ ಕೂತಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಯುರೋಪಿಯನ್ ಕೆಳಗೆ ಕೂತಿರೋರು, ಒಬ್ಬ ಇಂಡಿಯನ್ ಅವ್ರು ಆಳ್ತಾ ಇರೋ ಒಬ್ಬ ಇಂಡಿಯನ್ ಮೇಲೆ ಕೂತಿರೋದು. ಇದೇ ಮಜವಾಗಿದೆ ಅಂತ ಭಾವಿಸಿ ಯಾವಾಗಲೂ ಈ ಸ್ವಾಭಿಮಾನವನ್ನು ಇಮ್ಯಾಜಿನ್ ಮಾಡಬೇಕು. ನನಗೆ ಅನೇಕ ಬಾರಿ ಬಹಳ ಖುಷಿ ಕೊಡೋದು ಹೀಗೆ, ಸುಭಾಷ್ ಚಂದ್ರ ಬೋಸ್ ICS ಎಕ್ಸಾಮ್ ಬರೆಯಲ್ಲ ಅಂದಿದ್ರು, ನಿಮ್ಗೆ ಗೊತ್ತಿರ್ಬೇಕು. ICS ಎಕ್ಸಾಮ್ ನಾನು ಬರೆಯಲ್ಲ ಯಾಕೆ ಅಂತಂದ್ರೆ, ನಾನು ICS ಎಕ್ಸಾಮ್ ಬರೆದು ಪಾಸ್ ಆಗ್ಬಿಟ್ರೆ ನಾನು ಬ್ರಿಟಿಷರ ನೌಕರಿ ಮಾಡ್ಬೇಕಾಗುತ್ತೆ, ನನಗೆ ಇಷ್ಟ ಇಲ್ಲ. ಅವ್ರ ಅಪ್ಪ ಹೇಳಿದ್ರು, ಅದೆಲ್ಲ ನೆಕ್ಸ್ಟ್ ನಿನಗೆ ಪಾಸ್ ಆಗೋದೇ ಡೌಟ್, ಅನುಮಾನ ಇದ್ರೆ ಆ ಹೆದರಿಕೆಗೆ ಇಷ್ಟೆಲ್ಲ ನಾಟಕ ಮಾಡ್ತಿದ್ಯಾ ಅಂತ. ಹುಡುಗ ಚಾಲೆಂಜ್ ಮಾಡ್ದ, ಹೋಗ್ತೀನಿ, ಒಂದೇ ಒಂದು ಕಂಡೀಷನ್, ಪಾಸ್ ಆದ್ಮೇಲೆ ಕೆಲಸ ಮಾಡೋದು ಹೇಳ್ಬಾರ್ದು ನೀವು ಅಂತ. ಅಪ್ಪ ಅಂದ್ರು ಪಾಸ್ ಆದ್ಮೇಲೆ ನಾನು ನೋಡೋಣ ಹೋಗ್ಬಾರ್ದು. ಹುಡುಗ ಅಲ್ಲಿ ಹೋಗಿ ಒಂದು ಲೆಟರ್ ಬರೀತಾನೆ. ಈ ಲೆಟರ್ ಓದ್ಬೇಕು, ಬಹಳ ಚೆನ್ನಾಗಿದೆ. ತನ್ನ ಅಣ್ಣನಿಗೆ ಲೆಟರ್ ಬರೀತಾನೆ, ಅಣ್ಣ ನಾನು ಬರ್ದೇ ಹೋಗಿದ್ರೆ ಬಹಳ ನಷ್ಟ ಆಗಿರ್ತಿತ್ತು, ಬಂದಿದ್ದರಿಂದ ಬಹಳ ಖುಷಿಯಾಗಿದೆ ಅಂತ. ಯಾಕೆ ಅಂದ್ರೆ, ನಾನು ಬೆಳಗಾಗೆದ್ದು ಕಾಲೇಜಿಗೆ ಹೋಗ್ಬೇಕಾದ್ರೆ ಒಬ್ಬ ಬ್ರಿಟಿಷ್ ವರ್ಕರ್ ಬರ್ತಾನೆ, ಕೆಲಸಗಾರ ಬರ್ತಾನೆ, ನಾನು ಶೂ ಹಾಕೊಂಡು ಕೂತಿದ್ರೆ ಶೂ ಪಾಲಿಶ್ ಮಾಡ್ತಾನೆ, ನನ್ನ ಬಟ್ಟೆ ಇಸ್ತ್ರಿ ಮಾಡಿ ಎದ್ದಿರ್ತಾನೆ. ಅದು ಆಕ್ರೋಶ, ಅದೇ ಬಹಳ ಖುಷಿ ಪಡುವಂತ ಸಂಗತಿ ಅಲ್ಲ. ಆದ್ರೆ ಎಷ್ಟು ಖುಷಿ ಅಂದ್ರೆ, ಯಾವ ಬ್ರಿಟಿಷರು ನನ್ನ ದೇಶಕ್ಕೆ ಬಂದು ನನ್ನ ದೇಶದ ಜನರನ್ನ ಬೂಟ್ ಕಾಲಿಂದ ಒದ್ದು ಸರ್ವಿಸ್ ಮಾಡಿಸ್ಕೊಳ್ತಾರೋ, ಇವತ್ತು ನಾನು ಲಂಡನ್ ಅಲ್ಲಿ ಕೂತ್ಕೊಂಡು, ನಾನು ಬ್ರಿಟಿಷರ ಅಧಿಕಾರದಲ್ಲಿ ಕೂತ್ಕೊಂಡು ಅವ್ರ ಹತ್ರ ಸರ್ವಿಸ್ ಮಾಡಿಸ್ಕೊಳ್ತಿಲ್ಲ, ನಾನು ದೊಡ್ಡ ಒಬ್ಬರೇ ಸುಭಾಷ್ ಹೇಳುವುದು. ಸ್ವಾಭಿಮಾನದ ಪ್ರಶ್ನೆ. ವಿವೇಕಾನಂದ ಕೂತಿರೋದು ದೊಡ್ಡ, ನನಗೆ ಈಗಲೂ ಹೆಮ್ಮೆ. ಹೆಂಗ್ ಕೂತಿರ್ಬೋದು ಸ್ವಾಮೀಜಿ, ಹೆಂಗ್ ಆಟ ಆಡ್ತಿದ್ದಿರ್ಬೋದು. ಒಬ್ಬ ಹೇಳ್ತಾನೆ, ವಿವೇಕಾನಂದ್ರ ಹೆಂಗ್ ಆಟ ಆಡ್ತಿದ್ರು ಅಂತಂದ್ರೆ, ಎದುರಿಗಿದ್ದವರಿಗೆ ಯಾವಾಗ್ಲೂ ಅನ್ನಿಸ್ತಿದ್ದಂತೆ ಬೆಕ್ಕು ಇಲಿಗಳ ಜೊತೆ ಚಲ್ಲಾಟ ಆಡುವಾಗ ಅವರೆಲ್ಲರ ಜೊತೆ ಆಟ ಆಡ್ತಿದ್ದಂತೆ ಸ್ವಾಮೀಜಿ. ಹಂಗ ಅವರು ಪ್ರಶ್ನೆಗಳಿಗೆ ಅಷ್ಟು ಕಡಕ್ಕಾದ ಉತ್ತರ ಕೊಡ್ತಿದ್ರು. ಈಗ ಒಂದು 10-15 ಜನ ಕೂತಿದ್ರಲ್ಲಿ ಇವಳು ಬಂದು ಕೂತ್ಕೊಂಡಿದ್ರು. ಸ್ವಾಮೀಜಿ ಮೊದಲನೇ ಸಲ ಅವಳು ನೋಡಿದಾಗಲೇ ಏನ್ ಅನ್ನಿಸ್ತು ಅಂತ ಒಬ್ಬ ಕವಿ ಹೇಳ್ತಾನೆ, ಬಹಳ ಚೆನ್ನಾಗಿ ಹೇಳ್ತಾನೆ. ಸ್ವಾಮೀಜಿಗೆ ಅನ್ನಿಸ್ತಂತೆ, ಸಾಕ್ಷಾತ್ ಸರಸ್ವತಿ ವಿದೇಶಿ ಡ್ರೆಸ್ ಅಲ್ಲಿ ಬಂದ್ರೆ ಹಿಂಗೆ ಕಾಣಬಹುದು ಅಂತ. ಚೆನ್ನಾಗಿದೆ ಅವಳ ಭಾವನೆ ಅಷ್ಟು ಸುಂದರವಾಗಿತ್ತು ಅಂತ. ವಿದೇಶಿ ಡ್ರೆಸ್ ನಲ್ಲಿರುವಂತ ಸರಸ್ವತಿಯ ಮಾರ್ಗರೆಟ್ ನೋಬೆಲ್ ಆಗಿದ್ದಿರ್ಬೋದು ಅಂತ ಸ್ವಾಮೀಜಿ ಅನ್ಕೊಂಡ್ರಂತೆ. ಅವಳು ಸ್ವಾಮಿ ವಿವೇಕಾನಂದರ ಮಾತನ್ನು ಕೇಳ್ತಾ ಹೋದ್ದು, ಶಿ ವಾಸ್ ಸ್ಟನ್. ಅವಳಿಗೆ ಯಾವ ಪರಿ ಆಶ್ಚರ್ಯ ಆಯ್ತು ಅಂತಂದ್ರೆ, ಅವಳು ತನ್ನ ಡೈರಿ ಬಂದು ಬರೀತಾಳೆ, ಬಹಳ ಚೆನ್ನಾಗಿರೋ ಮಾತು ಬರೀತಾಳೆ. ಅವಳು ತನ್ನ ಡೈರಿ ಅವ್ರು ಬಂದು ಬರೀತಾಳೆ, ನಾನು ಒಬ್ಬ ಅದ್ಭುತ ವ್ಯಕ್ತಿಯ ಮಾತು ಕೇಳಿದ್ರೆ ಸ್ವಾಮಿ ವಿವೇಕಾನಂದರದ್ದು. ಆತನ ಮೊದಲನೇ ಮಾತು ನಾನು ಕೇಳಿದ್ದು ಸತ್ಯವಾಗಿತ್ತು, ಎರಡನೇ ಮಾತು ಕೇಳಿದೆ ಮೈ ಗಾಡ್ ಅದು ಸತ್ಯವಾಗಿತ್ತು, ಮೂರನೇ ಮಾತು ಕೇಳಿದೆ ಅದು ಸತ್ಯವಾಗಿತ್ತು. ಅಲಾಸ್ ಆತ ಒಂದೇ ಒಂದು ಸುಳ್ಳು ಮಾತಾಡಲಿಲ್ಲ, ಅಷ್ಟು ಭಾಷಣದಲ್ಲಿ ಸತ್ಯ ಸತ್ಯ ಮತ್ತು ಸತ್ಯವನ್ನೇ ಹೇಳಿದ. ಇಂಥ ಮತ್ತೊಬ್ಬ ವ್ಯಕ್ತಿ ನನ್ನ ಜೀವಮಾನದಲ್ಲಿ ನಾನು ನೋಡೇ ಇರಲಿಲ್ಲ, ನಾನು ಮತ್ತೆ ಮತ್ತೆ ಒಂದು ಮಾತು ಕೇಳಲಿಕ್ಕೆ ಹೋಗ್ಬೇಕು ಅಂತ ಅವಳು ಬರ್ತಾಳೆ. ಬಟ್ ಅವಳೊಂದು ಪ್ರಾಬ್ಲಮ್ ಇತ್ತು, ನೀವೇನೇ ಹೇಳಿ ಸ್ವಾಮೀಜಿ ವಾಟ್ ಯು ಸೆಡ್ ಇಸ್ ರೈಟ್ ಬಟ್ ಅಂತ ಕೇಳು, ಒಂದು ಪ್ರಶ್ನೆ ಇರಲೇಬೇಕು. ಬಟ್ ಇಲ್ಲದೆ ಹೋದ್ರೆ ಜೀವನವೇ ಇಲ್ಲ ಅನ್ನೋ ತರ ಸ್ವಾಮೀಜಿ ಒಂದ್ಸಲ ತಮಾಷೆ ಮಾಡಿ ಹೇಳೋರು, ಮಾರ್ಗರೆಟ್ ನಿನ್ ಜೀವನದಲ್ಲಿ ಯಾವಾಗ ಬಟ್ ಹೋಗುತ್ತಲ್ಲ ಆಗ ನಿಮ್ಗೆ ಮೋಕ್ಷ ಸಿಗುತ್ತೆ, ತಲೆ ಕೆಡಿಸ್ಕೊಳ್ಕೊಳ್ಳ ನೀವು ಅಂತ. ಆದ್ರೆ ಸ್ವಾಮೀಜಿ ಯಾವತ್ತೂ ಅವಳ ಬಟ್ಟೆಗಳನ್ನ ಕಡೆಗಣಿಸ್ತಿಲ್ಲ, ಅವಳ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡ್ತಿದ್ರು ಸ್ವಾಮೀಜಿ. ಇದರ ಪರಿಣಾಮ ಏನಾಯ್ತು ಅಂದ್ರೆ, ಮಾರ್ಗರೆಟ್ ಒಂದಿನ ಡೈರಿಯಲ್ಲಿ ಬರ್ಕೊಂಡು, ಆ ಪುಣ್ಯಾತ್ಮನನ್ನ ನನ್ನ ಗುರು ಅಂತ ಕರೆದುಕೊಳ್ಳದೆ ನನಗೀಗ ಬೇರೆ ದಾರಿಯೇ ಉಳಿದಿಲ್ಲ, ನಾನು ಅವರನ್ನ ನನ್ನ ಗುರುವಾಗಿ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ. ಹಿಂಗೆ ಹೇಳಿದ ಮಾರ್ಗರೆಟ್ಗೆ ಸ್ವಾಮಿ ವಿವೇಕಾನಂದರು ಪದೇ ಪದೇ ಭಾರತದ ವರ್ಣನೆ ಮಾಡ್ತಿದ್ರು. ಯುನೋ ಮೈ ಇಂಡಿಯಾ, ಹೆಂಗಿದೆ ಗೊತ್ತಾ, ಅದು ಏನ್ ಅದ್ಭುತವಾಗಿದೆ ಗೊತ್ತಾ ಅಂತ. ಮಾರ್ಗರೆಟ್ ಯಾವಾಗ್ಲೂ ಅನ್ಸೋದು, ಜೀವನದಲ್ಲಿ ಒಮ್ಮೆ ಇಂಡಿಯಾ ನೋಡಬೇಕು. ಸ್ವಾಮೀಜಿ ಹೆಂಗ್ ಹೇಳಿರ್ಬೋದು ಲೆಕ್ಕ ಹಾಕೊಳ್ಳಿ. ಸ್ವಾಮೀಜಿ ಹೆಂಗ್ ಅವ್ರ ಮುಂದೆ ಕಣ್ಣು ಮುಂದೆ ಕಟ್ಟಿ ಕೊಡ್ತಿದ್ರು ಅಂತಂದ್ರೆ, ಲೈಫ್ ನಲ್ಲಿ ಒಂದ್ಸಲ ಭಾರತಕ್ಕೆ ಬರ್ಬೇಕು. ಅವಳೇ ಹೇಳ್ತಾಳೆ, ವಿವೇಕಾನಂದರು ಭಾರತ ಅನ್ನುವಾಗ ಹೆಂಗಿತ್ತು, ಈ ದೇಶದ ತರುಣರು ಬಂದು ನಿವೇದಿತ ಹತ್ರ ನಾವು ಭಾರತಕ್ಕೆ ಅದ್ ಮಾಡ್ಬೇಕು ಇದು ಮಾಡ್ಬೇಕು ನಿವೇದಿತ ಹೇಳಿದ್ರು. ಏನ್ ಭಾರತ ಅಂತೀರ? ನನ್ನ ಗುರುದೇವ ವಿವೇಕಾನಂದರು ಭಾರತ ಅನ್ನುವಾಗ ಹೆಂಗಿರ್ತಿತ್ತು ಗೊತ್ತಾ, ರಸಗುಲ್ಲದಿಂದ ರಸ ಸುರಿಯೋಂಗೆ ಸುರಿತಾ ಇತ್ತು. ಅದರಿಂದ ನೀವು ಭಾರತ ಅನ್ನುವಾಗ ಎಷ್ಟು ಡ್ರೈಯಾಗಿ ಕೇಳಿಸುತ್ತೆ ಅಂತ ಹೆಂಗಿರ್ಬೋದು ಇಮ್ಯಾಜಿನ್ ಮಾಡಿ. ಸ್ವಾಮೀಜಿ ಎಂತ ಭಾರತವನ್ನು ಕಟ್ಕೊಟ್ಟಿದ್ರು ಅವಳಿಗೆ, ಆ ಭಾರತವನ್ನು ನೋಡಬೇಕು ಅಂತ ತುಡಿತ ಅವಳಿಗೆ. ಆದ್ರೆ ಸ್ವಾಮೀಜಿಗೆ ಯಾರನ್ನೂ ಕರ್ಕೊಂಡು ಬರೋದು ಹೇಳಿಲ್ಲ. ಸ್ವಾಮೀಜಿ ಏನ್ ಮಾಡಿದ್ರು, ಒಂದಿನ ಮಾತಾಡ್ತಾ ಬಹಳ ಚೆನ್ನಾಗಿದೆ ಈ ಘಟನೆ. ಸ್ವಾಮೀಜಿ ಕೇಳಿದ ಪ್ರಶ್ನೆಯನ್ನ ಇವತ್ತು ಪ್ರತಿಯೊಬ್ಬ ಡಾಕ್ಟರ್ಗಳು, ಪ್ರತಿಯೊಬ್ಬ ಇಂಜಿನಿಯರ್ಗಳು, ಪ್ರತಿಯೊಬ್ಬ ಭಾರತೀಯ ತಾನೇ ಕೇಳ್ಕೊಳ್ಬೇಕು. ಸ್ವಾಮೀಜಿ ಹೇಳ್ಕೊಂಡು, ನನಗೆ ಭಗವಂತನೊಬ್ಬನೇ ದಿಕ್ಕು, ಇನ್ಯಾರು ಬೇಕಾಗಿಲ್ಲ, ಇನ್ಯಾರು ಇಲ್ಲ, ನಾನು ಆ ಭಗವಂತನ ನಂಬಿ
ಒಪ್ಪಿಕೊಂಡು ಸಮಾಜದ ಕೆಲಸಕ್ಕೆ ನಿಂತ್ಕೋತೀನಿ ಅಂತ ಹೇಳಬಲ್ಲಂತ 20 ನರನಾರಿಯರಿಲ್ವಾ ಇಲ್ಲಿ ಅಂತ ಯಾವುದೋ ಉತ್ಕಟವಾದ ಮೊಮೆಂಟ್ ಅಲ್ಲಿ ಕೇಳಿದ್ರು. ಎದುರಿ ಕೂತಿದ್ದ ನಿವೇದಿತ ಜುಮ್ ಅಂದ್ಬಿಡುದು ಒಂದ್ಸಲ. ನಿವೇದಿತ ಎದ್ದುಕೊಂಡು ಹೇಳಬೇಕು ಅಂತ, ಸ್ವಾಮೀಜಿ ನಾನಿದ್ದೀನಿ, ನಂಗೆ ಏನ್ ಕೆಲಸ ಇದ್ರೆ ಹೇಳಿ ಅಂತ. ಆದ್ರೆ ಧೈರ್ಯ ಸಾಕಾಗಿಲ್ಲ, ಸುಮ್ಮನೆ ಕೂತಿದ್ದು. ಮತ್ತೊಬ್ಬ ಬರ್ಕೊಂಡು ಸ್ವಾಮೀಜಿ ಕೇಳಿದಾಗ ನಾನಿದ್ದೀನಿ ಅಂತ ಹೇಳಲೇ ಇಲ್ಲ, ನಾನು ಹೇಳಬೇಕಿತ್ತಲ್ಲ ಅಂತ. ಒಂದಿನ ಫೈನಲಿ ಬಂದು ಹೇಳಿದ್ದು, ಸ್ವಾಮೀಜಿ ನೀವು ಇಂಡಿಯಾದಲ್ಲಿ ಏನ್ ಮಿಷನ್ ತಗೋಬೇಕು ಅಂತಿದ್ದೀರೋ ಅದರ ಪೂರ್ತಿ ನನ್ನ ಸಮರ್ಪಿಸಬೇಕು ಅಂತಿದ್ದೀನಿ, ದಯಮಾಡಿ ನನ್ನ ಕರ್ಕೊಂಡು ಹೋಗ್ತೀರಾ ಅಂತ. ಸ್ವಾಮೀಜಿ ಇಲ್ಲ ಅಂತಿದೆ. ಸ್ವಾಮೀಜಿ ತಂಪಾಡಿಕ ವಾಪಸ್ ಬಂದ್ರೆ ನಿವೇದಿತ ಏನ್ ಮಾಡಿದ್ರು, ಆಯ್ತು ಇನ್ನು ಇಂಡಿಯಾಕ್ಕಂತೂ ಹೋಗ್ಲಿಕ್ಕಾಗಲ್ಲ ಅಂತ ವೇದಾಂತ ಸೊಸೈಟಿ ಏನು ಯುರೋಪ್ ನಲ್ಲಿತ್ತೋ ಆ ವೇದಾಂತ ಸೊಸೈಟಿಯಲ್ಲಿದ್ದ ಸ್ವಾಮೀಜಿಯವರ ಜೊತೆಗೆ ಪೂರ್ತಿ ಪ್ರಮಾಣದಲ್ಲಿ ವೇದಾಂತದ ಕೆಲಸ ಮಾಡ್ತಾ ತಂಪಾಡಿಕ ನಿಂತು. ಸ್ವಾಮೀಜಿ ಸುಮ್ಮನಿರ್ಲಿಕ್ಕೂ ಆಗಲ್ಲ, ಇವರು ಸುಮ್ಮನಿದ್ರೆ ನಡೀತಿತ್ತು. ಆದರೆ ಸ್ವಾಮೀಜಿಯ ಕಲ್ಪನೆ ಸ್ಪಷ್ಟವಾಗಿತ್ತು, ನಿವೇದಿತ ಭಾರತಕ್ಕೆ ಬರಬೇಕು, ಈ ದೇಶದ ಸರ್ವಿಸ್ ಅಲ್ಲಿ ನಿರತರಾಗಬೇಕು ಅಂತ. ಸ್ವಾಮೀಜಿ ತುಂಬಾ ಟ್ರೈ ಮಾಡಿದ್ರು, ಭಾರತದಲ್ಲಿ ಯಾರಾದ್ರೂ ಹೆಣ್ಮಕ್ಳು ಸಿಗ್ತಾರ ನಿವೇದಿತ ತರ ಕೆಲಸ ಮಾಡಬಲ್ಲರು ಅಂತ. ಅವರು ತುಂಬಾ ಹುಡುಕಾಡಿದ ನಂತರವೂ ಆ ತರದ ಹೆಣ್ಮಕ್ಳು ಸಿಗ್ಲಿಲ್ಲ. ಸರಳಾ ಘೋಷಾಲ್ ಒಬ್ಬರು ಸಿಕ್ಕಿದ್ರು, ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಸ್ವಾಮೀಜಿಯ ಐಡಿಯಾಸ್ಗಳಿಗೆ ಹೋಗಿಕೊಂಡು ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸ್ವಾಮೀಜಿ ಇದ್ದಿದ್ದು ಒಂದೇ ಒಂದು ದಾರಿ, ಹೆಂಗಾದ್ರೂ ಮಾಡಿ ನಿವೇದಿತಾನೆ ಮತ್ತೆ ಪ್ರೇರಣೆ ಕೊಡಬೇಕು ಅಂತ. ಸ್ವಾಮೀಜಿ ಮತ್ತೆ ಬರೋದು ಒಂದೇ ಬರಲ್ಲ. ಭಾರತದಲ್ಲಿ ಇಲ್ಲಿ ಕ್ಷಾಮ ಬಂದಿದೆ, ಕ್ಷಾಮದ ನಡುವೆ ನನ್ನ ತರುಣರು ಹೆಂಗ್ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಊಟ ಕೊಡ್ತಾ, ಪ್ರತಿಯೊಬ್ಬರು ಕಣ್ಣಲ್ಲಿ ಆನಂದವನ್ನು ನೋಡುವಂತ ಭಾಗ್ಯ ಎಷ್ಟು ಜನರಿಗಿದೆ. ವೇದಾಂತ ಸೊಸೈಟಿ ಸ್ವಾಮೀಜಿ ನಾನೇ ಅವ್ರು ಬರೋದು ಅಂತ ಪತ್ರ ಬರೋದು. ಸ್ವಾಮೀಜಿ ಹೇಳಿದ್ರು ಇಲ್ಲಪ್ಪ ನೀನ್ ಬರೋದು ಬೇಡ ಅಂತ. ಅವ್ರು ಮತ್ತೆ ಸುಮ್ಮನಾದ್ರು. ಸ್ವಾಮೀಜಿ ಮತ್ತೆ ಪತ್ರ ಬರೆದ್ರು, ಇಂಡಿಯಾ ಹೆಂಗ್ ಕಾಣ್ತಾ ಇದೆ ಗೊತ್ತೇ ಈಗ, ಏನ್ ವೈಭವ ಇದೆ ಭಾರತದಲ್ಲಿ, ಹಂಗಂತ ಮತ್ತೆ ಬರೆದು ಸ್ವಾಮೀಜಿ ನಾನೇ ಯಾವಾಗ ಬರೋದು. ಸ್ವಾಮೀಜಿ ಪದೇ ಪದೇ ಅವಳ ಆಸೆಯನ್ನು ಚುಂಬುತ್ತಿದ್ದಾರೆ, ಅವಳ ಒಳಗಿರುವಂತಹ ಭಾವನೆಯನ್ನ ಜಾಗೃತಗೊಳಿಸ್ತಾ ಒಂದ್ ಹಂತದಲ್ಲಿ ಸ್ವಾಮೀಜಿ ಹೇಳಿದ್ರು, ನೋಡು ನೀನ್ ಭಾರತಕ್ಕೆ ಬರಬಹುದು, ಅದರ ಒಂದೇ ಒಂದು ಕಂಡೀಷನ್, ಈ ದೇಶದಲ್ಲಿ ಜನ ಅಜ್ಞಾನಿಗಳಾಗಿದ್ದಾರೆ ಅಂತ ನೀನು ಯಾವತ್ತೂ ಹೇಳು. ಈ ದೇಶದಲ್ಲಿ ಜನ ಮೈ ತುಂಬ ಬಟ್ಟೆ ಹಾಕೊಂಡಿಲ್ಲ ಅಂತ ನೀನು ಹೇಳುವಂಗಿಲ್ಲ. ಯುರೋಪಿಯನ್ರಿಗೆ ಯಾವಾಗಲೂ ಇದೆ, ಯಾರು ಮೈ ತುಂಬ ಬಟ್ಟೆ ಹಾಕೊಳ್ತಾರೆ ಅವ್ರು ಮಾತ್ರ ಜಂಟಲ್ ಅನ್ಕೊಂಡು. ರಾಯಚೂರಲ್ಲಿ ಮೈ ತುಂಬ ಬಟ್ಟೆ ಹಾಕೊಂಡು ಅವರು ಟೈ ಹಾಕೊಂಡು ಟೋಪಿ ಗಿಪ್ಪಿ ಹಾಕೊಂಡಿದ್ರು ಹುಚ್ಚ ಅಂತ ಕರೀತಾರೆ. ತಲೆಗೆ ಬೆಟ್ಟಿಗೆ ಮಾರ ಅಂತ. ಯಾಕಂದ್ರೆ ರಾಯಚೂರು ಟೆಂಪರೇಚರ್ ಹಂಗಿದೆ. ಇಲ್ಲಿ ಟೆಂಪರೇಚರ್ ಹೆಂಗ್ ಹೋಗುತ್ತೆ ಅಂತಂದ್ರೆ ಇರೋದನ್ನೆಲ್ಲ ಮನೆ ಹೋಗಿ ಯಾವಾಗ ಕಳಚ ಹಾಕೊಳ್ಳೋಣ ಅಂತ ಪಾನಿಸ್ತಿರೋದು ಅಂಟುಕೊಂಡು ಮಾತಾಡ್ತಾ ಇರ್ತೀವಿ. ಈ ದೇಶದ ವಿಚಿತ್ರವೇ ಅಂತದ್ದು, ಈ ದೇಶದ ಬಹುಪಾಲು ಭಾಗ ಯಾವಾಗಲೂ ಕುದಿತಾ ಇರುತ್ತೆ. ಅಂತ ಭಾಗದಲ್ಲಿ ಇರುವಂತ ಜನ ಈಗ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಎಲ್ಲಾದ್ರೂ ಹೋಗಿ ಅವರು ಪಂಚ ಮಾತ್ರ ಉಟ್ಕೊಂಡಿರ್ತಾರೆ, ಮೇಲೆ ಬಟ್ಟೆ ಹಾಕೊಂಡಿರ್ತಾರೆ, ನಮ್ದು ಕಾಮನ್ ಅದು. ಆದ್ರೆ ಯುರೋಪಿಯನ್ ಅನ್ಸುತ್ತೆ ಏನ್ ಈ ಜನಪ್ಪ ಎಷ್ಟು ಕೆಟ್ಟ ಜನ, ಎಷ್ಟು ಅನಾಗರಿಕರು ಅಂತ. ಒಂದು ಸುಂದರವಾದ ಅನಾಲಜಿ ಇದೆ, ನೀವು ಇದನ್ನು ಗಮನಿಸಬೇಕು. ಭಾರತದ ಕಲ್ಚರ್ ಹೆಂಗಿರುತ್ತೆ ಅಂತ, ಈ ಭಾರತದೊಂದಿಗೆ ಒಂದಾಗಬೇಕಾದ್ರೆ ಹೆಂಗೆ ಇರುತ್ತೆ ಅಂತ. ಭಾರತದಲ್ಲಿ ಗಂಡಸರು ಹೆಚ್ಚು ಹೆಚ್ಚು ಬಟ್ಟೆ ಹಾಕಿದಷ್ಟು ಭಗವಂತನಿಂದ ದೂರ, ಪ್ರಪಂಚಕ್ಕೆ ಹತ್ರ. ಯುರೋಪಿಯನ್ ಕಾನ್ಸೆಪ್ಟ್, ಶೂ ಹಾಕ್ತಾನೆ, ಶೂ ಒಳಗೆ ಒಂದು ಸಾಕ್ಸು, ಒಂದು ಪ್ಯಾಂಟು, ಅದ್ರ ಮೇಲೆ ಒಂದು ಒಳಗೊಂದು ಬನೀನು, ಅದ್ರ ಮೇಲೆ ಒಂದು ಶರ್ಟು, ಅದ್ರ ಮೇಲೆ ಒಂದು ಕೋಟು, ಅದಕ್ಕೊಂದು ಟೈ, ಅದಕ್ಕೊಂದು ಹ್ಯಾಟು, ಮುಖ ಪೂರ್ತಿ ಕಾಣಬಾರ್ದು ಕನ್ನಡದ ಬೇರೆ. ಎಷ್ಟು ವಿಚಿತ್ರವಾಗಿದೆ. ಅವ್ನು ಬೈಕ್ ತಗೊಂಡ ಅಂದ್ರೆ 2 ಕೈಗೆ ಗ್ಲೌಸು ಹಾಕ್ಬಿಟ್ಟ. ಇವ್ರು ಪ್ರಪಂಚಕ್ಕೆ ಬಹಳ ಹತ್ರ ಅಂತ. ಉಲ್ಟಾ ಹೆಂಗಿದೆ ಗೊತ್ತೇನು, ನೀವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಾಗ್ಲೂ ಈ ದೇಶದಲ್ಲಿ ಹೇಳುತ್ತೆ ನೀವು ಮೈ ಮೇಲಿನ ಶರ್ಟು ಮತ್ತು ಮನೆಯನ್ನು ಬಿಚ್ಚಬೇಕು ಅಂತ. ಭಗವಂತನಿಗೆ ಹತ್ರ ಆಗೋದು ಅಂತಂದ್ರೆ ಕಳಿಸ್ತಾ ಹೋಗೋದು ಅಂತ. ಎಲ್ಲಿವರೆಗೂ ಕಳಿಸೋದು? ಶ್ರವಣ ಬೆಳಗೊಳದಲ್ಲಿರುವಂತ ಪುಣ್ಯಾತ್ಮ ತನ್ನ ಮೈ ಮೇಲಿನ ಅಟ್ಟು ಬಟ್ಟೆಯನ್ನ ಕಳಚಿ ನಿಂತ. ನಾವು ಬರ್ತೀವಲ್ಲ, ಈ ಒಂದೇ ಒಂದು ನಿಮಿಷ ಯೋಚನೆ ಮಾಡಿ, ಮೈ ಮೇಲಿರುವ ಎಲ್ಲ ಬಟ್ಟೆಯನ್ನು ಕಳಚಿ ನಿಲ್ಲಬಲ್ಲಂತ ಸಾಮರ್ಥ್ಯ ಯಾರಿಗಿದೆ ಗೊತ್ತಾ? ಯಾವ ಇಂದ್ರಿಯದ ಮೇಲೆ ಅಪಾರವಾದ ನಿಗ್ರಹವನ್ನು ಪಡ್ಕೊಂಡಿದ್ದಾನೋ ಅವರಿಗೆ ಮಾತ್ರ, ಅಂತವನು ಮಾತ್ರ ಅಂತ. ಹೆಣ್ಮಕ್ಳೊಂದಿಗೆ ಭಾರತ ಹೇಳುತ್ತೆ, ಯಾವ ಹೆಣ್ಮಗು ಮೈ ತುಂಬ ಬಟ್ಟೆ ಹಾಕೊಳ್ತಾ ಇರ್ತಾಳೋ ಅವ್ರು ಭಗವಂತನಿಗೆ ಹತ್ರ. ಬಟ್ಟೆ ತುಂಬಾ ಬಿಚ್ತಾ ಹೋದ್ರೆ ಪ್ರಪಂಚಕ್ಕೆ ಹತ್ರ. ಸಿಂಪಲ್. ಇದ್ರ ಮ್ಯಾಜಿಕ್ ಹೇಗಿದೆ ಅಂತಂದ್ರೆ, ನನಗೆ ಯಾರಾದ್ರೂ ಹೆಣ್ಮಕ್ಳು ಬಟ್ಟೆ ಸರಿ ಇಲ್ಲ ಅಂತ ಅನ್ಸಿದ್ರೆ ನಾನು ಯಾವಾಗಲೂ ಬೇಜಾರು ಅನ್ಸಲ್ಲ. ಆ ಹೆಣ್ಮಕ್ಳು ಹಂಗೆ ಇರ್ತಾರೆ, ಏನು ಮಾಡ್ಲಿಕ್ಕಾಗಲ್ಲ, ಪ್ರಪಂಚಕ್ಕೆ ಹತ್ತಿರವಾಗಿದ್ದಾರೆ, ಭಗವಂತನಿಗೆ ಹತ್ತಿರವಾಗುವಂತ ಸಂದರ್ಭ ಬರುತ್ತೆ, ಸರಿ ಹೋಗ್ತಾರೆ, ಟೆನ್ಷನ್ ಮಾಡ್ಕೋಬೇಡಿ ಅಂತ ಇಷ್ಟೇ. ನೀವು ಯಾವಾಗ ಈ ದೃಷ್ಟಿಯಿಂದ ನೋಡ್ತಿರಲ್ಲ, ಭಾರತೀಯ ದೃಷ್ಟಿಕೋನ ನಿಮ್ಗೆ ಅದ್ಭುತವಾದ ಶಕ್ತಿ ಕೊಡುತ್ತೆ. ವಿವೇಕಾನಂದರು ಬರೆದ್ರು, ಈ ದೇಶದ ಜನ ಮೈ ತುಂಬ ಬಟ್ಟೆ ಹಾಕೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದು ಮಾತು ಬರೆಯುವಂತಿಲ್ಲ. ಈ ದೇಶದ ಜನರ ಆಚಾರ ವಿಚಾರವನ್ನ ಅರ್ಥ ಮಾಡಿಕೊಳ್ಳದೆ ಮಾತನಾಡುವಂತಿಲ್ಲ. ಹೀಗೆ ಭಾರತವನ್ನ ಬೈಯದೆ ಬೇಕಾದ್ರೆ ಬೈಸ್ಕೊಂಡು ನಮ್ಗೆ ಸಾಕಾಗೋಗಿದೆ. ಇನ್ನು ಬೈಯದೆ ಪ್ರೀತಿಸೋದಿದ್ರೆ ಮಾತ್ರ ನೀನು ಭಾರತಕ್ಕೆ ಬಾ, ಇಲ್ಲ ಅಂದ್ರೆ ನಿಮ್ ದೇಶದಲ್ಲೇ ಇರುವಂತೊಳಗೆ ನಿಮ್ಗಿರ್ಬೋದು. ಯೋಚನೆ ಮಾಡಿ, ಸ್ವಾಮೀಜಿಯ ಕಡಕು ಮಾತು ಅವಳಿಗೆ ಮನೆಗೆ ಅನ್ನಿಸ್ತು, ಸ್ವಾಮೀಜಿ ಏನ್ ಹೇಳಿದ್ರು ಸರಿ ಭಾರತಕ್ಕೆ ನಾನು ಹೋಗ್ಲೇಬೇಕು. ಸ್ವಾಮೀಜಿ
ಹೆಂಗಿದ್ರು ಗೊತ್ತೇ, ಸ್ವಾಮೀಜಿನ ಅರ್ಥ ಮಾಡ್ಕೋಬೇಕು ಬಹಳವಾಗಿ. ಸ್ವಾಮೀಜಿ ಅತ್ಯಂತ ಪ್ರಿಯ ಶಿಷ್ಯ ಮತ್ತೊಬ್ಬರು ಜೋಸೆಫ್ ಮ್ಯಾಕ್ಲಾಯ್ಡ್ ಭಾರತಕ್ಕೆ ಬಂದು ಹಡಗಿನಿಂದ ಇಳಿದು ಸ್ವಾಮೀಜಿ ತನ್ನ ಜೊತೆ ತನ್ನ ಪ್ರಿಯ ಶಿಷ್ಯನಾಗಿರುವಂತ ಅಳಸಿಂಗ ಪೆರುಮಾಳ್ ಕರ್ಕೊಂಡು. ಅಳಸಿಂಗ ಪೆರುಮಾಳು ಪಕ್ಕಾ ರಾಮಾನುಜ ಬಂದದು. 3 ನಾಮ, ಮಧ್ಯದಲ್ಲಿ ಒಂದು ಕೆಂಪು ನಾಮ ಹಿಂಗಿಟ್ಕೊಂಡು ಅವನ ಸ್ಟೈಲೇ ಅದು ಪಕ್ಕ ಏನು ಸಂಪ್ರದಾಯವಾದಿ ಆತ. ಸ್ವಾಮೀಜಿ ಯಾವತ್ತೂ ಅದನ್ನು ವಿರೋಧಿಸಿದವರಲ್ಲ, ಅವನ ಪ್ರೀತಿಯಿಂದ ಕರ್ಕೊಂಡು ಹೋದ್ರು. ಇವಳು ಕೆಳಗಿಡೋಳು ನೋಡಿ, ಇದೇನು ಸ್ವಾಮೀಜಿ ಇದು ನೌಟಂಗಿ ಇದ್ದಂಗಿದೆ ಅನ್ನೋ ತರ ಮಾತಾಡಿದ್ರು. ಹಿಂಗೆಲ್ಲ ಮಾಡಿ ಸ್ವಾಮೀಜಿ ಮುಖ ಕೆಂಪಾಗೋಯ್ತಲ್ಲ. ನನ್ನ ದೇಶದ ಆ ಅಳಸಿಂಗ ಪೆರುಮಾಳನ ಯೋಗ್ಯತೆಯ ಒಂದು ಪೈಸೆ ಅಷ್ಟು ಯೋಗ್ಯತೆ ನಿನಗಿಲ್ಲ, ನನ್ನ ಅಳಸಿಂಗನ ಬಗ್ಗೆ ಮಾತನಾಡ್ತೀಯ, ಹಿಂಗೆಲ್ಲ ಮಾತಾಡೋದಿದ್ರೆ ಇಲ್ಲಿಂದಲೇ ವಾಪಸ್ ಹೋಗು, ನನ್ನ ದೇಶಕ್ಕೆ ಕಾಲಿಡ್ಬೇಡ ಅಂತ. ಜೋಸೆಫ್ ಮ್ಯಾಕ್ಲಾಯ್ಡ್ ಗಾಬರಿ ಆಗೋಯ್ತು. ನನ್ನಂತ ಪ್ರಿಯ ಶಿಷ್ಯನೇ ಹಿಂಗ್ ಸ್ವಾಮೀಜಿ ಮಾತಾಡ್ತಾರೆ ಅಂತಂದ್ರೆ ಅಳಸಿಂಗ ನಿಜವಾಗ್ಲೂ ದೊಡ್ಡ ಮನುಷ್ಯನ ಇರಬೇಕು, ಅಳಸಿಂಗನಿಗೂ ನಮಸ್ಕಾರ ಮಾಡಿ ದೊಡ್ಡ ಮನುಷ್ಯ ಕಣಪ್ಪ ನೀವು ಅಂತ. ಆದ್ರೆ ಸ್ವಾಮೀಜಿ ದೊಡ್ಡ ಮನುಷ್ಯನ ವಿಚಾರಣೆ ಅಲ್ಲ, ಭಾರತದ ಕುರಿತಂತೆ ಒಬ್ಬನೇ ಒಬ್ಬ ಅಬದ್ಧದ ಮಾತಾಡಿ ಬಿಡ್ತೇವಿಲ್ಲ ಸ್ವಾಮೀಜಿ. ಅಂತಂದ್ರೆ ಸ್ವಾಮೀಜಿ ನಿವೇದಿತಾನ ಮಾರ್ಗ್ರೆಟ್ ನೊಬೆಲ್, ಇನ್ನೂ ನಿವೇದಿತ ಆಗಿಲ್ಲ ಅವಳು, ಮಾರ್ಗ್ರೆಟ್ ನೊಬೆಲ್ ನ ಕರ್ಕೊಂಡು ಬರ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ರು. ಮಾರ್ಗ್ರೆಟ್ ಭಾರತಕ್ಕೆ ಬರ್ಬೇಕಾದ್ರೆ ಅಲ್ಲಿದ್ದವರೆಲ್ಲ ಹೇಳಿದ್ರು, ಭಾರತಕ್ಕೆ ಹೋಗ್ತಾ ಇದೆಯಾ, ವಿದೇಶಿ ಹೆಣ್ಮಕ್ಳನ್ನ ನೋಡಿದ್ರೆ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ ಜನ, ಯಾವಾಗ ಏನ್ ಮಾಡ್ತಾರೋ ಗೊತ್ತಿಲ್ಲ, ಅನಾಗರಿಕರ ನಾಡು, ಇಂಥ ನಾಡಿಗೆ ಹೋಗ್ತಿದ್ಯಾ, ಎಂತ ಕೆಲಸ ಆಗೋಯ್ತು ಅಂತೆಲ್ಲ ಹೇಳ್ತಿದ್ರು, ಹೆದರಿಸ್ಬಿಟ್ಟಿದ್ರು ಅವಳಿಗೆ. ಈಗ ಅವಳು ಭಾರತಕ್ಕೆ ಬರ್ಬೇಕಾದ್ರೆ ಹೆಂಗೆ, ರಾಯಚೂರಿನ ಹೆಣ್ಮಕ್ಳು ಬಹಳ ಜನ ಇಲ್ಲಿದ್ದೀವಿ. ರಾಯಚೂರಿನ ಸಿಟಿಯ ಹೆಣ್ಮಗಳನ್ನ ಮಸ್ಕಿಯ ಹುಡುಗರಿಗೆ ಮದುವೆ ಮಾಡಿಕೊಟ್ರೆ ಮದುವೆ ದಿನ ಹೋಗ್ಬೇಕಾದ್ರೆ ನೋಡ್ಬೇಕು ಕಣ್ಣೀರು. ಮಸ್ಕಿಯಿಂದ ರಾಯಚೂರಿಗೆ 33 ಕಿಲೋಮೀಟರ್ ಹೇಗೆ ಹಾಕೊಂಡು ಬಂದ್ಬಿಡ್ಬೋದು, ಬಹಳ ದೂರ ಏನಿಲ್ಲ, ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಬರ್ಬೋದು. ಆದ್ರೆ ಅವ್ರು ಕಣ್ಣೀರಿಡೋದು ನೋಡ್ಬೇಕು, ಜೀವಮಾನ ಪರ್ಯಂತ ದೂರ ಹೋಗ್ಬಿಡ್ತೀನಿ ಅನ್ನೋದರ. ಒಂದು 35 ಕಿಲೋಮೀಟರ್ ದೂರಕ್ಕೆ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಇಷ್ಟು ಕಣ್ಣೀರಿಡೋ ಹೆಣ್ಮಕ್ಳು, ಆದ್ರೆ ಆ ಹುಡುಗಿ ಯಾರನ್ನು ಬಿಟ್ಟು ಬರ್ಬೇಕಿತ್ತು, ತನ್ನ ಮನೆ ಮಠ ಬರಬೇಕಿತ್ತು, ತನ್ನ ಸೋದರನ್ನ ಬಿಟ್ಟು ಬರ್ಬೇಕಿತ್ತು, ತನ್ನ ತಾಯಿನ ಬಿಟ್ಟು ಬರ್ಬೇಕು, ತಾನು ಸ್ಕೂಲ್ ಏನ್ ನಡೆಸ್ತಿದ್ದು ಆ ಮಕ್ಕಳನ್ನ ಬಿಟ್ಟು ಬರ್ಬೇಕು, ಕೊನೆಗೆ ತನ್ನ ಸಂಸ್ಕೃತಿಯನ್ನು ಬಿಟ್ಟು ಬರ್ಬೇಕು, ತನ್ನ ಭಾಷೆಯನ್ನು ಬಿಟ್ಟು ಬರ್ಬೇಕು, ತನ್ನ ಜನಾಂಗವನ್ನು ಬಿಟ್ಟು ಹೊಸ ನಾಡಿಗೆ ಬರ್ಬೇಕು. ಹೆಂಗಿದ್ದಿರ್ಬೋದು ಅವರ ಮನಸ್ಥಿತಿ ಅಂತ ಒಂದು ವಿಷಯ ನಿವೇದಿತ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಅಂತ ಈಗ ನಿವೇದಿತ ಅಲ್ಲಿಂದ ಪೂರ್ತಿ ಪ್ರಮಾಣದಲ್ಲಿ ಭಾರತಕ್ಕೆ ಶಿಫ್ಟ್ ಆಗಿ ಬಂದ್ರೆ ಇಲ್ಲಿ ಅವರಿಗೆ ಗೊತ್ತಿದ್ದು ಒಬ್ಬರೇ ಒಬ್ರು ಸ್ವಾಮಿ ವಿವೇಕಾನಂದರ ಮಾತ್ರ. ಔಟ್ ಆಫ್ 30 crores ಅವ್ರಿಗೆ ಗೊತ್ತಿದ್ದು ಒಂದೇ ಒಂದು ಕ್ಯಾರೆಕ್ಟರ್, ಅದು ಸ್ವಾಮಿ ವಿವೇಕಾನಂದ ಮಾತ್ರ. ಹೆಂಗಿದ್ದಿರ್ಬೋದು ಅವಳ ಪರಿಸ್ಥಿತಿ. ಅವಳು ಇಳಿತಾಳೆ, ಕೋಲ್ಕತ್ತಾಗ ಬಂದು ನೋಡ್ತಾಳೆ, ಎಲ್ಲ ಕಡೆ ಕಣ್ಣಾಡಿಸ್ತಾಳೆ. ವಿವೇಕಾನಂದ ನೋಡಿದ ಜೀವ ಒಂದು ಹಬ್ಬ ಯಾರಾದ್ರೂ ಒಬ್ಬರು ಸಿಕ್ಕಿದ್ರು. ಆದ್ರೆ ವಿವೇಕಾನಂದ ಒಂದಷ್ಟು ಬೆಸ್ಟ್ ಹೆಣ್ಮಕ್ಳ ಜೊತೆ ಕರ್ಕೊಂಡ್ ಬಂದಿದ್ರು. ಅವರೆಲ್ಲರೂ ದಾರಿಯಲ್ಲಿ ಸಿಗೋ ಕಳ್ಳಿ ಹೂಗಳನ್ನ ಹಾಕೊಂಡು ಒಂದು ಹಾರ ಮಾಡ್ಕೊಂಡು ಬಂದಿದ್ರು. ಈ ಹಾರ ಮಾಡ್ಕೊಂಡು ಬಂದಿದ್ದವರು ನಿವೇದಿತ ಕುತ್ತಿಗೆ ಹಾಕಿದ್ರು. ಹಾಕಬೇಕಾದ್ರೆ ಅದು ಪೂರ್ತಿ ತಲೆಗೆ ಹೋಗ್ಲಿಲ್ಲ, ಮುಂದಿನಿಂದ ಹಾಗೆ ಬಿದ್ದು ಕಾಲ್ ಮೇಲೆ ಬಿತ್ತು. ಬೀಳ್ಬೇಕಾದ್ರೆ ಅದು ಮೂಗಿನ ಮೂಲಕ ಹಾರು ಹೋಯ್ತು. ಅವಳು ಬಂದು ಡೈರಿ ಬರೀತಾಳೆ, ಈ ದೇಶದ ಜನರನ್ನ ಅನಾಗರಿಕರು ಅಂತ ಕರೀತಾರೆ. ಇಷ್ಟು ಪ್ರೀತಿಯಿಂದ ನನಗೋಸ್ಕರ ಹೂಗಳನ್ನ ಪೋಣಿಸಿಕೊಂಡು ಬಂದಿದ್ದ ಈ ಜನ ಅನಾಗರಿಕರಲ್ಲ, ನನ್ನ ಪಾಲಿಗೆ ಸರ್ವಸ್ವ ಇರು ಅಂತ ಮೊದಲನೇ ದಿನ ಅವರು ಸ್ವಾಮೀಜಿ ಸುಮ್ಮನೆ ಇಲ್ಲ. ನಾವೆಲ್ಲರೂ ಗಮನಿಸಬೇಕು ಈ ಮಾತುಗಳನ್ನು. ಎಷ್ಟು ಚೆನ್ನಾಗಿ ಮಾಡಿದ್ರು ಸ್ವಾಮೀಜಿ ಅಂದ್ರೆ, ಈ ದೇಶ ವಿದೇಶದಿಂದ ಬಂದವರನ್ನ ಯಾವ ಕಾರಣಕ್ಕೂ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಇದು ಅಕ್ಸೆಪ್ಟ್ ಆಗ್ಬೇಕು ಅಂದ್ರೆ ಈ ದೇಶದ ಜನರನ್ನ ಭಾರತೀಯರಾಗಿ ಅರ್ಥೈಸ್ಕೊಳ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಸ್ವಾಮೀಜಿ ಹೇಳಿದ್ರು ಅವರಿಗೆ, ಈ ದೇಶದಲ್ಲಿ ಹೇಗೆ ಒಂದು ವಿಡೋ ಬಾಲ ವಿಧವೆ ಹೇಗೆ ಬದುಕ್ತಾಳೋ ಹಾಗೆ ಬಂಗಾಳದಲ್ಲಿ ಬದುಕೋದನ್ನು ಕಲಿತ್ರೆ ನೀನು ಭಾರತೀಯರ ಆಗ್ತೀಯ ಅಂತ. ಏನ್ ಮಾಡಿದ್ರು ಗೊತ್ತಾ, ಮಾರ್ಗ್ರೆಟ್ ನೊಬೆಲ್ ಒಂದು ಪುಟ್ಟ ಕೋಣೆ, ಬೋಸ್ಪಾರಾಳ ಪುಟ್ಟ ಕೋಣೆ ತಗೊಂಡು ಆ ಪುಟ್ಟ ಕೋಣೆ ತಾನೊಬ್ಬಳೇ ಇದ್ದು ಹೇಗಿದ್ದು ಅಂತಂದ್ರೆ, ಬೆಳಗ್ಗೆ ಜಾವ ಬೇಗ ಹೇಳ್ತಿದ್ದು, ಗಂಗೆಯಲ್ಲಿ ಸ್ನಾನ ಮಾಡ್ತಿದ್ದು, ಜಪ ತಪ ಧ್ಯಾನ ಮಾಡ್ತಾ ತಾನೇ ಅಡುಗೆ ಮಾಡ್ಕೊಂಡು ತನಗೆ ಬೇಕಾಗಿರೋದನ್ನ 6-7 ತಿಂಗಳು ಹೆಂಗ್ ಕಳೆದು ಅಂತಂದ್ರೆ, ರವೀಂದ್ರನಾಥ್ ಠಾಗೂರ್ ಬರೀತಾರೆ, ಆ 6-7 ತಿಂಗಳುಗಳ ಕಾಲ ಮಾರ್ಗ್ರೆಟ್ ನೊಬೆಲ್ ಭಾರತದಲ್ಲಿ ಇದ್ದು ಅಂತಾನೆ ನಮ್ಗೆ ಗೊತ್ತಾಗಿರ್ಲಿಲ್ಲ. ಹಂಗ್ ಬದುಕಿದ್ದವರು ಅಂತ. ಆ ಬದುಕಿರೋ ರೀತಿ ಹೆಂಗಿತ್ತು ಅಂದ್ರೆ, ಅಕ್ಕಪಕ್ಕದಲ್ಲಿದ್ದ ಜನ ಮಾರ್ಗ್ರೆಟ್ ನೊಬೆಲ್ ನ ತಮ್ಮ ಮನೆ ಕರೆದು ಊಟ ಹಾಕ್ಲಿಕ್ಕೆ ಶುರು ಮಾಡಿ. ಯೋಚನೆ ಮಾಡಿ, ಯಾವ ಜನ ಇನ್ನೊಂದು ಜಾತಿಯವರನ್ನ ಮನೆ ಕರಿಬೇಕಾದ್ರೆ ಯೋಚನೆ ಮಾಡ್ತಿದ್ರು, ಆ ಜನ ಮಾರ್ಗ್ರೆಟ್ ನೊಬೆಲ್ ವಿದೇಶಿ ಮಹಿಳೆ ಅಂತ ಗೊತ್ತಾದ ಮೇಲೂ ಕೂಡ, ಒಬ್ಬ ಮಾಂಸಾಹಾರಿ ಹೆಣ್ಮಗಳಾಗಿದ್ರು ಅಂತ ತಿಳ್ಕೊಂಡ ಮೇಲೂ ಕೂಡ ಅವಳನ್ನು ತಮ್ಮ ಮನೆ ಕರೆದು ಅಧಿಕೃತವಾಗಿ ಆಹ್ವಾನ ಕೊಟ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ರು ಅಂತಂದ್ರೆ, ಮಾರ್ಗ್ರೆಟ್ ನೊಬೆಲ್ ನ ಅಕ್ಸೆಪ್ಟೆನ್ಸ್ ವಿಸ್ತಾರಗೊಳ್ತಾ ಸಾಗ್ತಾ ಇತ್ತು. ಸ್ವಾಮೀಜಿ ಬಹಳ ಖುಷಿ ಆಯಿತು. ಒಂದಿನ ಸ್ವಾಮೀಜಿ ಅವಳನ್ನು ಕರೆದು, ಪ್ರಾಬಲಿ ಮಾರ್ಚ್ 25 ಅವಳನ್ನು ಕರೆದು ಸ್ವಾಮೀಜಿ ಹೇಳಿದ್ರು, ನಾನು ಇವತ್ತು ನಿಮ್ಗೆ ದೀಕ್ಷೆ ಕೊಡ್ತೀನಿ ಅಂತ ಕರೆದು ಅವಳಿಗೆ ದೀಕ್ಷೆ ಕೊಟ್ಟು ಮಂತ್ರವನ್ನು ಅವಳಿಗೆ ಕೊಟ್ಟು ಹೇಳಿದ್ರು, ಇವತ್ತಿನಿಂದ ನಿನ್ನ ಹೆಸರು ಮಾರ್ಗ್ರೆಟ್ ನೊಬೆಲ್ ಅಲ್ಲ, ನಿನ್ನ ಹೆಸರು ನಿವೇದಿತಾ ಅಂತ ಇರುತ್ತೆ. ನಿವೇದಿತಾ ಅಂತಂದ್ರೆ ಸಮರ್ಪಣೆಗೊಂಡವಳು ಅಂತ. ತಾಯಿ
ಹಾಗಾಗಿ ಭಾರತೀಯ ಸೇವೆಗೆ ನೀನು ನಿವೇದನೆಯಾಗಬೇಕು. ಆ ಕಾರಣಕ್ಕೋಸ್ಕರ ನಿನಗೆ ಹೆಸರು ಅಂತ ನಿವೇದಿತಾ ಅಂತ ನಾಮಕರಣ ಮಾಡಿದ್ರು. ಮಾರ್ಗರೆಟ್ ನೋಬಲ್ಗೆ ಆನಂದದ ದಿನಗಳಲ್ಲಿ ಬರ್ಡೇ ಯಾವಾಗ ಅಂತ ಕೇಳಿದ್ರೆ ಮಾರ್ಚ್ 25. ಅಲ್ಲಿವರೆಗೂ ಮಾರ್ಗರೆಟ್ ನೊಬೆಲ್ ಆಗಿದೆ, ಅಲ್ಲಿಂದ ಆಚೆಗೆ ನಿವೇದಿತಾ ಆದ್ರೆ ನಿವೇದಿತಾ ಹುಟ್ಟಿದ್ದ ಅವತ್ತು ಅಂತ. ಸ್ವಾಮೀಜಿ ಇಟ್ಟು ಸುಮ್ಮನಾಗ್ಲಿಲ್ಲ, ನಿನ್ ಕೆಲಸ ಬಹಳ ಇದೆ, ನೀನು ಭಾರತದ ಸರ್ವಿಸ್ ಮಾಡಬೇಕು, ಈ ದೇಶದಲ್ಲಿ ಯಾರ್ಯಾರು ನೊಂದಿದ್ದೀರೋ ಅವ್ರ ಕೆಲಸಕ್ಕೆ ನೀವು ಹೋಗ್ಬೇಕು ಅಂತ ರಾಮಕೃಷ್ಣ ಮಿಷನ್ ಕಡೆಯಿಂದ ಯಾರ್ಯಾರು ಬರಗಾಲದ ಕೆಲಸ ಮಾಡ್ತಿದ್ರು ಆ ಕೆಲಸದ ಲೀಡರ್ಶಿಪ್ ನೋಡಿಕೊಂಡು ಸೆಕ್ರೆಟರಿಶಿಪ್ ಕೊಟ್ಟರು. ಮಾರ್ಗರೆಟ್ ನೊಬೆಲ್ ನಿವೇದಿತಾ ಯಾವ ತರ ಕೆಲಸ ಮಾಡ್ತಿದ್ರು ಅಂತಂದ್ರೆ ಹಳ್ಳಿಗೂ ನುಗ್ಗಿ ಹಳ್ಳಿ ಜನರ ಸೇವೆ ಮಾಡಲಿಕ್ಕೆ ಅಂತ ನಿಂತುಬಿಟ್ಟಿದ್ರು. ಅವಳ ಸೇವಾ ಪರಿಧಿ ಬಹಳ ವಿಸ್ತಾರವಾಗಿರುವಂಥದ್ದು. ಡಾಕ್ಟರ್ಸ್ ಆಗಿರೋ ನೀವೆಲ್ಲ ಮಾರ್ಗರೆಟ್ ಅನ್ನೋದು ನಿವೇದಿತಾನ ಅರ್ಥ ಮಾಡ್ಕೊಳ್ಳೇಬೇಕು ಇದ್ದಾರೆ. ಅನೇಕ ಬಾರಿ ನಿವೇದಿತಾ ಮಾಡ್ತಿದ್ದಂಥ ಸೇವೆ ನೋಡಿ ನಾನು ಇದನ್ನು ಹೇಳಿದ್ರೆ ಬಹುಶಃ ಅನೇಕರಿಗೆ ಸಂತ ಅನಿಸ್ಬೋದು, ಹಿಂಗೆಲ್ಲ ಮಾತಾಡ್ಬಿಡ್ತಾನಲ್ಲ ಚಕ್ರವರ್ತಿ ಅಂತ. ನನಗೆ ಅನೇಕ ಬಾರಿ ಅನಿಸಿದ್ದಿದೆ ವಿವೇಕಾನಂದರಿಗಿಂತ ನಿವೇದಿತಾ ಈ ವಿಷಯದಲ್ಲಿ ಒಂದು ತೂಕ ಜಾಸ್ತಿ ಅಂತ ಅನಿಸ್ತಾರೆ. ನಿವೇದಿತಾ ಭಾರತವನ್ನು ಪ್ರೀತಿಸಿದ್ಯಲ್ಲ, ಬಿಲೀವ್ ಮೀ, ನಿವೇದಿತಾ ಯಾವ ತರ ಪ್ರೀತಿಸಿದ್ದು ಅಂತಂದ್ರೆ ಅವ್ರ ಇಡೀ ಭಾಷಣದಲ್ಲಿ ಬರಹದಲ್ಲಿ ನಿಮ್ಮ ಭಾರತ ಅಂತ ಒಂದು ಕಡೆ ನಿಮ್ಗೆ ಓದ್ಲಿಕ್ಕೆ ಸಿಗಲ್ಲ, ನನ್ನ ಭಾರತ ಅಂತ ಮಾತಾಡ್ತಾರೆ. ಏನು ಪ್ರೀತಿ ಇತ್ತು ಬಂಗಾಳದಲ್ಲಿ ಒಂದ್ಸಲ ಬ್ಯಾಕ್ ಟು ಬ್ಯಾಕ್ ಒಂದು ಕ್ಷಾಮ ಬಂತು. ಕ್ಷಾಮದ ಹಿಂದೆ ಕೆಲವೇ ತಿಂಗಳಲ್ಲಿ ಪ್ರವಾಹ ಬಂತು. ನಿವೇದಿತಾ ಕ್ಷಾಮ ಬಂದಾಗ ಹಳ್ಳಿಗೂ ಹೋಗಿ ಕೆಲಸ ಮಾಡಿದ್ದು, ಅದ್ರ ಹಿಂದೆ ಪ್ರವಾಹ ಬಂದಾಗಲೂ ಕೂಡ ಕೆಲಸ ಮಾಡಬೇಕಾದ ಪರಿಸ್ಥಿತಿ. ಕೆಲಸ ಹೇಗೆ ಗೊತ್ತೇ ನಿವೇದಿತಾ ಮಾಡಿದ್ದು, ತಾನು ರಿಲೀಫ್ ಮೆಟೀರಿಯಲ್ ತಗೊಂಡು ಹೋಗ್ತಿದ್ದು, ಯಾವುದೋ ಒಂದು ಹಳ್ಳಿಯಲ್ಲಿ ಒಂದು ಮನೆ ಮಾಡ್ಕೊಂಡು ಅಲ್ಲೇ ಇಟ್ಕೊಳ್ಳೋದು. ಆ ಹಳ್ಳಿಯಿಂದ 15 ಕಿಲೋಮೀಟರ್ 20 ಕಿಲೋಮೀಟರ್ ದೂರದವರೆಗೂ ಹೋಗಿ ರಿಲೀಫ್ ಮೆಟೀರಿಯಲ್ ತಲುಪಿಸ್ಲಿಕ್ಕೋಸ್ಕರ ಒದ್ದಾಡೋದು. ಅವಳ ಸ್ಪೀಡ್ ಹೆಂಗಿತ್ತು ಅಂತಂದ್ರೆ ಅವ್ರ ಹಿಂದೆ ಓಡ್ತಾ ಹೋಗ್ಬೇಕಿತ್ತು ಹುಡುಗರು, ಆ ತರದ ಸ್ಪೀಡ್ ಅವಳದ್ದು. ನಿವೇದಿತಾ ಹಂಗೆ ಹೋಗ್ತಿರ್ಬೇಕಾದ್ರೆ ಒಂದು ಸಲ ಒಂದು 15-20 ಕಿಲೋಮೀಟರ್ ಆಚೆ ಹೋಗಿ ಇರುವಂತ ಎಲ್ಲ ಹಳ್ಳಿಗಳು ರಿಲೀಫ್ ಮೆಟೀರಿಯಲ್ ಕೊಟ್ಟು ತಾನಿದ್ದಂತ ಹಳ್ಳಿಗೆ ವಾಪಸ್ ಬಂದ್ರು. ಅವಳಿಗೆ ಮತ್ತೆ ಗೊತ್ತು ಎಲ್ಲರಿಗೂ ಕೊಡೋ ಬರದಲ್ಲಿ ತಾನಿರೋ ಹಳ್ಳಿಯಲ್ಲೇ ರಿಲೀಫ್ ಮೆಟೀರಿಯಲ್ ಕೊಟ್ಟಿರ್ಲಿಲ್ಲ. ಅವಳು ವಾಪಸ್ ಬರ್ಬೇಕಾದ್ರೆ ಆ ಹಳ್ಳಿಯ ಜನ ಎಲ್ಲ ಲೈನಲ್ಲಿ ಕೂತ್ಕೊಂಡು ಕಾಯ್ತಾ ಕೂತಿದ್ರು. ಈಗ ನಿವೇದಿತಾ ಬರ್ತಾಳೆ, ನಮ್ಗೇನಾದ್ರು ಕೊಡ್ತಾರೆ. ಅವಳನ್ನು ಕಂಡಾಗ ನಿವೇದಿತಾ ಹೋಶ್ ಬಂತು. ಏನ್ ಹೋಶ್ ಗೊತ್ತಾ, ಎಲ್ಲರಿಗೂ ಕೊಡೋ ನೆಪದಲ್ಲಿ ರಿಲೀಫ್ ಮೆಟೀರಿಯಲ್ ಅಷ್ಟು ಖಾಲಿ ಆಗೋಗಿದೆ, ಇನ್ನೇನಿದ್ರು ನನಗೆ ಮತ್ತು ನಮ್ಮ ವಾಲಂಟಿಯರ್ಸ್ಗೆ ಬೇಕಾಗಿರೋಷ್ಟು ಮಾತ್ರ ಇದೆ, ಏನ್ ಮಾಡೋದು? ನಿವೇದಿತಾ ಏನ್ ಮಾಡ್ತಾರೆ ಗೊತ್ತಾ, ವಾಲಂಟಿಯರ್ಸ್ ಕೇಳ್ತಾಳೆ ಏನ್ ಮಾಡೋಣ. ಅವ್ರ ನೀನ್ ಹೆಂಗ್ ಹೇಳ್ತು ಅಂದ್ರೆ ನೀವು ಕೊಡು ಅಂದ್ರೆ ಕೊಡೋದು, ತಿನ್ನು ಅಂದ್ರೆ ತಿನ್ನೋದು ಅಂತ. ನಿವೇದಿತಾ ಆಯ್ತು ಅಂತಂದು ಎಲ್ಲ ಬಿಸ್ಕೆಟ್ ಪ್ಯಾಕೆಟ್ ಕಲೆಕ್ಟ್ ಮಾಡಿದ್ಲು. ಕೂತಿರುವ ಜನರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಬಿಸ್ಕೆಟ್ ಬೆಳಗಿಂದ ಕಾಯ್ತಾ ಇರೋದನ್ನ ನಿವೇದಿತಾ ಒಬ್ಬೊಬ್ಬರಿಗೆ ಒಂದೊಂದು ಬಿಸ್ಕೆಟ್ ಕೊಡ್ಬೋದು. ನಿವೇದಿತಾಗ ಅನ್ನಿಸ್ತು ನಾನು ಒಂದೊಂದು ಬಿಸ್ಕೆಟ್ ಕೊಟ್ರೆ 5 ಕ್ವಿಂಟಲ್ ಮಾಡೋದಕ್ಕಾಗುತ್ತೆ. ಈ ಜನ ಬಂದು ನಿಜವಾಗ್ಲೂ ನನ್ನ ಮೇಲೆ ಮುಗಿ ಬೀಳ್ತಾರೆ, ಈ ಮೋಸ ಮಾಡ್ತಿದ್ದೆ ನಮಗೆ ತಿಳ್ಕೊಳ್ತಾರೆ, ಏನಾದ್ರೂ ನನ್ನ ಬಡಿತಾರೆ ಗಲಾಟೆ ಮಾಡ್ತಾರೆ ಅಂತ ಅನ್ಕೊಂಡು ಲೈನಲ್ಲಿ ಕೂರಿಸಿ ಇಷ್ಟೇ ಇರೋದು ಇವತ್ತು ಅಂತ ಹೇಳಿ ಒಬ್ಬೊಬ್ಬರಿಗೂ ಒಂದೊಂದು ಬಿಸ್ಕೆಟ್ ಕೊಟ್ಟು, ಯಾವ ಮನೇಲಿ ಮಕ್ಕಳಿದ್ದಾರೋ ಅವ್ರು 2 ಬಿಸ್ಕೆಟ್ ಮಕ್ಕಳಿಗೋಸ್ಕರ ತಗೊಂಡು ಹೋಗಿ ಅಂತ ಎಕ್ಸ್ಟ್ರಾ ಕೊಟ್ಟು ನಿವೇದಿತಾ ಈಗ ಗಲಾಟೆ ಮಾಡ್ಬೋದು ಅಂತಂದ್ರೆ ಒಬ್ಬ ಅಜ್ಜಿ ಬಂದು ನಿವೇದಿತಾ ಕೆನ್ನೆ ಸತಿ ಮಗು ಎಲ್ಲಿಂದನೋ ಬಂದು ಇಷ್ಟು ಪ್ರೀತಿಯಿಂದ ಒಂದು ಬಿಸ್ಕೆಟ್ ಕೊಡ್ತೀರಮ್ಮ, ಇದೇ ದೊಡ್ಡದು ಅಂತ ಹೇಳಿದಾಗ ನಿವೇದಿತಾ ಕಣ್ಣೀರು ಹಾಕಿ ಬಡಿತಾಳೆ. ಭಾರತದಂತ ರಾಷ್ಟ್ರ ಜಗತ್ತಿನಲ್ಲಿ ಇನ್ನೊಂದು ನೋಡಲಿಕ್ಕೆ ಸಿಗಲ್ಲ. ಒಂದು ಬಿಸ್ಕೆಟ್ ಅನ್ನು ಕೂಡ ಇಷ್ಟು ಪ್ರೀತಿಯಿಂದ ಸ್ವೀಕರಿಸುವಂತ ಜನ ಜಗತ್ತನ್ನು ಮತ್ತೆ ಇಷ್ಟಪಡ್ತೀನಿ ಅಂತಂದ್ರೆ ಯಾವಾಗ ಹೃದಯ ಕೆಲಸ ಮಾಡೋದಲ್ಲ ಅವಾಗ ಹಳ್ಳಿ ಹೆಚ್ಚು ಪ್ರೀತಿಸಲ್ಪಡುವಂತ. ಯಾವಾಗ ಬುದ್ಧಿ ಕೆಲಸ ಮಾಡುತ್ತೋ ಆಗ ನಿಮ್ಗೆ ರಾಯಚೂರೇ ಬೇಕು ಅನ್ಸುತ್ತೆ. ಬುದ್ಧಿ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ರೆ ರಾಯಚೂರು ಸಾಕಾಗಲ್ಲ, ನಿಮಗೆ ಬೆಂಗಳೂರು ಬೇಕು ಅಂತ ಅನ್ಸುತ್ತೆ, ದುಡ್ಡು ಜಾಸ್ತಿ ಮಾಡಬೇಕು. ಹೃದಯ ಯಾವಾಗ ಕೆಲಸ ಮಾಡುತ್ತೋ ಆಗ ಅನ್ಸುತ್ತೆ ನಮಗೆ ದುಡ್ಡಿಗಿಂತ ಹೆಚ್ಚಿನ ಮಹತ್ವ ಇರುವುದು ಈ ಜನರ ಆನಂದದಲ್ಲಿ ಅಂತ. ನೆನ್ಪಿಟ್ಕೊಳ್ಳಿ, ನಾನು ಈ ಮಾತನ್ನು ಹೇಳಿದ ಅತಿಶಯೋಕ್ತಿ ಅಲ್ಲ, ಅಥವಾ ನೀವು ಮಾತ್ರ ಮಾಡೋದಾಗಿರುವಂತ ಕೆಲಸ ಇದನ್ನ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀನಿ. ಬೇರೆಯವರ ಮುಖದಲ್ಲಿ ಬೇರೆಯವರ ಕಣ್ಣಲ್ಲಿ ಕಣ್ಣೀರು ತರಿಸಲಿಕ್ಕೆ ಯಾರಿಂದ ಬೇಕಿದ್ರೂ ಸಾಧ್ಯ. ಒಂದೇ ಒಂದು ಕೆಟ್ಟ ಮಾತಾಡಿ ಒಬ್ಬ ಒಳ್ಳೆ ವ್ಯಕ್ತಿಯ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಆದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮುಖದಲ್ಲಿ ನಗು ಬರಬೇಕು ಅಂತಂದ್ರೆ ಅದು ಕೆಲವರಿಂದ ಮಾತ್ರ ಸಾಧ್ಯ. ತುಂಬಾ ಹಸಿದವರಿಗೆ ಒಂದು ಹೊಟ್ಟೆ ತುಂಬಾ ಆಗುಟ್ಟು ಊಟ ಕೊಟ್ಬಿಡಿ, ಅವ್ನು ಬಹಳ ಖುಷಿಯಾಗಿ ನಕ್ಕು ವಾ ಚೆನ್ನಾಗಿರಪ್ಪ ನೀನು ಅಂತ ಹೇಳಿ ಹೋಗ್ತಾನೆ. ಆ ನಗು ತರಿಸೋದು ಸುಲಭ ಇಲ್ಲ, ಬಹಳ ಕಷ್ಟ. ಯಾರಾದ್ರೂ 55-60 ವರ್ಷ ದಾಟಿರೋರಿಗೆ ತುಂಬಾ ರಶ್ ಇರೋ ಬಸ್ನಲ್ಲಿ ಕಷ್ಟಪಟ್ಟು ಹತ್ತಿರೋರಿಗೆ ನೀವು ಹಿಡ್ಕೊಂಡ್ರು ಸೀಟ್ ಬಿಟ್ಕೊಟ್ಬಿಡಿ, ಏನ್ ಒಳ್ಳೆಯಮ್ಮ ನೀವು ಒಳ್ಳೆ ಹುಡುಗಿ ಸಿಗಲಿ ಅಂತ
ಹೌದು ತಾನೆ? ಖುಷಿಯಾಗುತ್ತಾನೆ, ಆನಂದ ಹೆಂಗ್ ಸಿಗುತ್ತೆ ಅಂತ ಯೋಚನೆ ಮಾಡಿ. ಒಬ್ಬ ಡಾಕ್ಟರ್ಗೆ ಎವ್ರಿಡೇ ಇದರದೊಂದು ಅವಕಾಶ ಇದೆ. ಎವ್ರಿಡೇ ಒಬ್ಬ ಪೇಷಂಟ್ ಬರ್ತಾನಲ್ಲ, ಆ ಪೇಷಂಟ್ ಅನ್ನ ಪ್ರೀತಿಯಿಂದ ಮಾತನಾಡಿಸಿ ಅವನಿಗೆ ಔಷಧಿ ಕೊಡುವಾಗ, ಇಂಜೆಕ್ಷನ್ ತಗೊಳ್ಳುವಾಗ, ನಾನು ತುಂಬಾ ಡಾಕ್ಟರ್ ನೋಡಿದ್ದೀನಿ, ಇಂಜೆಕ್ಷನ್ ತಗೊಳ್ಳುವಾಗ ಮನೇಲಿ ಯಾರಿದ್ದೀರಾ, ಹೇಗಿದೆ ಅಂತ ಕೇಳ್ತಾ ಕೇಳ್ತಾ ಹೆಂಗೆ ಎಂಗೇಜ್ ಮಾಡ್ತಾರೆ ಅಂತಂದ್ರೆ ಅವ್ನಿಗೆ ಇಂಜೆಕ್ಷನ್ ಕೊಟ್ಟಿದ್ದು ಮತ್ತೊಬ್ಬಟ್ಟಿರುತ್ತೆ, ಅವ್ನು 100 ರೂಪಾಯಿ ಹೇಳ್ಕೊಂಡು ಬರ್ತಾನೆ, ಡಾಕ್ಟರ್ ಇಂಜೆಕ್ಷನ್ ಕೊಡೋದು ಗೊತ್ತೇ ಆಗಲ್ಲ. ಆಮೇಲೆ ಎಷ್ಟು ಚೆನ್ನಾಗಿ ಗುಣ ಕೊಡುತ್ತೆ ಗೊತ್ತಾ ಅಂತ ಎವ್ರಿಡೇ ಬಂದ ನಗು ಇದೆಯಲ್ಲ, ಅನ್ಇಮ್ಯಾಜಿನಬಲ್. ನಾನು ತುಂಬಾ ನೋಡಿದ್ದೀನಿ. ನಮ್ಮ ಊರಲ್ಲಿ ಸಿಸ್ಟರ್ ಇದ್ರು, ಕಲಾವತಿ ಸಿಸ್ಟರ್ ಅಂತ. ನಾನು ನೋಡಿ ನೆನಪಿಸ್ಕೊಳ್ತೀನಿ, ಎಷ್ಟು ಚೆನ್ನಾಗಿದೆ. ನಾವು ಪಾಠ ಮಾಡಿದ ಮೇಲ್ಕೊಂಡು ಮರ್ತೋಗಿರ್ತೀವಿ. ಒಂದು ಸಿಸ್ಟರ್ ಮರಳಿಕ್ಕೆ ಆಗ್ತಿಲ್ಲ ನನಗೆ. ಯಾಕೆ ಮರಳಿಕ್ಕೆ ಆಗಲಿಲ್ಲ ಗೊತ್ತಾ? ನನ್ನ ಅಕ್ಕ ಹೆರಿಗೆಗೆ ತಯಾರಾಗಿದ್ದಾಗ ಅವಳ ಹೆರಿಗೆ ಟೈಮ್ನಲ್ಲಿ ಕಲಾವತಿ ಸಿಸ್ಟರ್ ನಮ್ಮ ಅಮ್ಮನಿಗೆ ಹೇಳಿದ್ರು, ಎಲ್ಲಿಗೂ ಕರ್ಕೊಂಡು ಹೋಗ್ಬಿಡಿ, ನಾನಿದ್ದೀನಿ, ನಾನು ನಿಮ್ಮ ಮಗಳಿಗೆ ಹೆರಿಗೆ ಮಾಡ್ತೀನಿ ಅಂತ. ಹೆರಿಗೆ ಮಾಡುವಾಗ ಹೆಂಗ್ ಮಾಡಿಸಿದ್ರು ಅಂತಂದ್ರೆ, ಇವತ್ತಿಗೂ ನಮ್ಮ ಅಕ್ಕ ತನ್ನ ಮೊದಲನೇ ಮಗಳನ್ನು ತೋರಿಸಿ ಹೇಳ್ತಾಳೆ, ನೀನ್ ಎಲ್ಲಿಂದ ಕೊಡುಗೆ ಅಂದ್ರೆ ಕಲಾವತಿ ಸಿಸ್ಟರ್ ಕೊಡುಗೆ ಅಂತ. ಏನ್ ಚೆನ್ನಾಗಿದೆ. ಕಲಾವತಿ ಸಿಸ್ಟರು ಈಗ ಎಲ್ಲಿದ್ದಾರೋ ಗೊತ್ತಿಲ್ಲ, ಆದ್ರೆ ಕಲಾವತಿ ಸಿಸ್ಟರ್ ಕೊಟ್ಟಂತ ಭಾಗ್ಯ ಎಂದದ್ದು ಅಂತಂದ್ರೆ ಇವತ್ತಿಗೂ ನಮ್ಮ ಮನೆ ನೆನಪಿಸಿಕೊಳ್ಳೋದು. ಡಾಕ್ಟರಿಗೆ ಮಾತ್ರ ತಾನೇ ಈ ಭಾಗ್ಯ, ಇನ್ಯಾರಿಗೆ ಸಿಗುತ್ತೆ ಹೇಳಿ? ಆ ಆನಂದವನ್ನು ಗುರುತಿಸುವಂತದ್ದು ಅದು ಡಾಕ್ಟರಿಗೆ ಸಿಗಬೇಕು ಅಂತ, ಅದು ಸೇವೆಯಲ್ಲಿ ಸಿಗುವಂತ ಭಾಗ್ಯ. ಅವಳು ಎಂತ ಸೇವೆ ಮಾಡಿತ್ತು ಆ ಪರಿಗೂ ಅಂತಂದ್ರೆ ಅವಳ ಆನಂದ ಸದಾ ಕಾಲ ಯಾವಾಗಲೂ ಸಿಕ್ತಿತ್ತು. ಅವಳ ಸೇವೆಯ ಪರಿ ಹೇಗಿತ್ತು ಗೊತ್ತಾ? ಬಂಗಾಳದಲ್ಲಿ ಎಪಿಡೆಮಿಕ್ಸ್ ಹರಡ್ತಾ ಇರಬೇಕಾದಾಗ ಅವಳಿಗೆ ಗೊತ್ತಿತ್ತು, ಎಪಿಡೆಮಿಕ್ಸ್ ತಡೆಯೋದು ಒಂದೇ ಒಂದು ದಾರಿ, ಬಂಗಾಳ ಕ್ಲೀನ್ ಆಗಿರ್ಬೇಕು ಅಂತ, ಕೋಲ್ಕತ್ತಾ ಕ್ಲೀನ್ ಆಗಿರ್ಬೇಕು ಅಂತ. ಅವಳು ಅವತ್ತು ಶುರು ಮಾಡಿದ್ದು, ದುರ್ದೈವ ಇವತ್ತಿನವರೆಗೂ ಕೋಲ್ಕತ್ತಾ ಕ್ಲೀನ್. ನನಗೆ ಕೋಲ್ಕತ್ತಾಕ್ಕೆ ಹೋಗಿ ಬಂದ್ಮೇಲೆ ಬೆಂಗಳೂರು ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಅಲ್ಲಿವರೆಗೂ ಬೆಂಗಳೂರು ಯಾವಾಗಲೂ ಬೈಕೋತಿದ್ದೆ, ಆಮೇಲೆ ಬೆಂಗಳೂರು ಬೈಯೋದೇ ಬಿಟ್ಟೆ ನಾನು. ಎಷ್ಟು ಚೆನ್ನಾಗಿದೆ ನಮ್ಮ ಬೆಂಗಳೂರು ಅಂತ. ಅವ್ರು ಕೋಲ್ಕತ್ತಾ ಕ್ಲೀನ್ ಮಾಡ್ಬೇಕಾದ್ರೆ ಏನ್ ಮಾಡ್ತಿದ್ದು ಗೊತ್ತಾ? ಯಾವತ್ತೂ ಗಲ್ಲಿಗೆ ಹೋಗ್ತಿದ್ದು ಒಂದು ಪೊರ್ಕೆ ತಗೊಂಡು ಕ್ಲೀನ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಬೇರೆಲ್ಲ ನೋಡ್ಕೊಂಡು ನಿಂತಿರೋರು. ಈಗಲೂ ಮಾಡ್ತಾರೆ. ನೀವು ಕಲ್ಯಾಣಿ ಕ್ಲೀನ್ ಮಾಡಿ ನೋಡಿದ್ರು ನಮ್ಮ ಹುಡುಗರು, ಕಲ್ಯಾಣಿ ಕ್ಲೀನ್ ಮಾಡ್ಲಿಕ್ಕೆ ಅಂತ ನಿಂತ್ರೆ, ಇದೇ ರಾಯಚೂರಿನಲ್ಲಿರೋ ಕಲ್ಯಾಣಿ, ಯಾವಾಗಾದ್ರೂ ಹೋಗಿ ಬನ್ನಿ ಅಲ್ಲಿಗೆ, 8ನೇ ಮೆಟ್ಟಿಲವರೆಗೂ ಕೊಳಕು ತುಂಬಿತ್ತು. ಇವ್ರು ಕ್ಲೀನ್ ಮಾಡ್ಲಿಕ್ಕೆ ಹೋದ್ರೆ ಅವ್ರು ಹಿರಿಯರು ಹೇಳಿದ್ರಂತೆ, ಕ್ಲೀನ್ ಮಾಡ್ತಾ ಹೋಗಿ 42ನೇ ಮೆಟ್ಟಿಲು ಸಿಗುತ್ತೆ. ಅರ್ಥ ಆಯ್ತಾ? ಅಷ್ಟು ಡಸ್ಟ್ ತುಂಬಿಸಿದ್ರು, ಅಷ್ಟು ಕೊಳಕು ತುಂಬಿಸಿದ್ರು. ಅದಕ್ಕೆ ಇವ್ರು ಕ್ಲೀನ್ ಮಾಡ್ತಾ ಹೋದ್ರೆ, ನನಗೂ ಎಕ್ಸ್ಪೀರಿಯನ್ಸ್ ಇದೆ. ರಾಜ್ಯದಲ್ಲಿ 80ಕ್ಕೂ ಹೆಚ್ಚು ಈ ತರದ ಕಲ್ಯಾಣಿ ಕ್ಲೀನ್ ಮಾಡಿದ್ವಿ ನಾವು. ಕ್ಲೀನ್ ಮಾಡ್ಲಿಕ್ಕೆ ಕೆಳಗಿದ್ರೆ ಕಟ್ಟೆ ಮೇಲೆ ಒಂದು ಹುಡುಗರು ಕೂತಿರು, ಎಕ್ ಸಿಕ್ಕಿದೆ ಏನ್ ಕಾಂಟ್ರಾಕ್ಟ್ ಅಂತ. ನೀವೇನಾದ್ರೂ ಕ್ಲೀನ್ ಮಾಡ್ಲಿಕ್ಕೆ ಹೋದ್ರೆ ಅವ್ರು ಬಂದು ಕೇಳ್ತಾರೆ, ನಿಮ್ಗೆ ಎಷ್ಟು ಕೊಡ್ತಾರೆ ಹೇಳಿ ಸರ್, ನಾವು ಬಂದು ಕ್ಲೀನ್ ಮಾಡ್ತೀವಿ ಅಂತಂದ್ರೆ ಎಲ್ಲವನ್ನೂ ದುಡ್ಡಿನ ಅಳತೆ ಲೆಕ್ಕ ಮಾಡೋದು. ಇದು ಇವತ್ತಿನ ರೋಗ ಅಲ್ಲ, ಇದು ಬ್ರಿಟಿಷರ ಆಳ್ವಿಕೆಯ ಕಾಲದಿಂದಲೂ ನಮ್ಮನ್ನ ಮೆತ್ತಿಕೊಂಡಿರುವಂತಹ ರೋಗ ಇದು. ಅವತ್ತು ಅವ್ರು ಕ್ಲೀನ್ ಮಾಡ್ಲಿಕ್ಕೆ ನಿಂತರೆ ಹುಡುಗರೆಲ್ಲ ನಿಂತ್ಕೊಂಡು ನೋಡ್ತಿದ್ರು, ಏನೋ ಫಾರಿನ್ ಇರಬೇಕು, ಏನೋ ದುಡ್ಡು ಬಂದಿರಬೇಕು ಹೀಗೆ ಅಂದ್ಕೊಂಡು ಕಾಯ್ತಾ ಕೂತಿರೋರು. ಕೆಲವರು ಮಾತ್ರ ನಿಗದಿತ ಹತ್ರ ಬಂದು, ಅಕ್ಕ ಎಲ್ಲಿನೋ ಬಂದು ನೀವ್ಯಾಕೆ ಕ್ಲೀನ್ ಮಾಡ್ತೀವಿ, ನಮ್ಮ ಏರಿಯಾ ನಾವು ಕ್ಲೀನ್ ಮಾಡ್ಕೋತೀವಿ. ನಿವೇದಿತ ಹೇಳ್ತಿದ್ದು, ನಿಮ್ಮ ಏರಿಯಾ ನೀವೇ ಕ್ಲೀನ್ ಮಾಡ್ಕೋಬೇಕು, ಆದ್ರೆ ನೀವು ಪರ್ಕೆ ತಗೊಳ್ಳಿ, ನಾನು ತಗೊಳ್ತೀನಿ, ನನ್ನ ಕೆಲಸ ನಾನು ಮಾಡ್ತಿರ್ತೀನಿ, ನಿಮ್ ಕೆಲಸ ನೀವು ಮಾಡಿ ಅಂತ ಅವ್ರ ಜೊತೆ ನಿಂತ್ಕೊಂಡು ಕ್ಲೀನ್ ಮಾಡ್ತಿದ್ದಲ್ಲ. ನೀವು ಯಾವಾಗಾದ್ರೂ ಅವಳ ಸೇವೆಯ ಪರಿಯನ್ನು ಓದಿ, ನಾನು ಚಾಲೆಂಜ್ ಮಾಡಿ ಹೇಳಬಲ್ಲೆ, ಅವಳ ಸೇವೆಯ 10% ಏನಾದ್ರು ನಿಮ್ಗೆ ಏನಾದ್ರು ಬಂತು ಅಂತಂದ್ರೆ ನಿಮ್ಮ ಡಾಕ್ಟರ್ ಅಂತ ಕರೆಯಲ್ಲ, ಅನೇಕರು ನಿಮ್ ಫೋಟೋ ಮನೇಲಿ ಹಾಕ್ಬಿಟ್ಟು ಎವ್ರಿಡೇ ಪೂಜೆ ಮಾಡ್ತಾರೆ, ಇಂಥ ಡಾಕ್ಟರ್ ಇದ್ದಾರೆ ಇಲ್ಲ ಅಂತ ಸೇವಾ ಪರಿ ಅವಳದ್ದು. ಪ್ಲೇಗ್ ರೋಗ ಬಂದಾಗ ಬಂಗಾಳಕ್ಕೆ ಮನೆ ಮನೆಗೂ ಹೋಗ್ತಿದ್ರು. ಸ್ವಾಮಿ ವಿವೇಕಾನಂದ ಇಲ್ಲಾಗ ದೇಹತ್ಯಾಗ ಹೋಗಿದೆ, ಮನೆ ಮನೆಗೂ ಹೋಗಿ ಪ್ಲೇಗ್ ರೋಗಿಗಳನ್ನ ಟ್ರೀಟ್ ಮಾಡ್ತಿದ್ದು. ಪ್ಲೇಗ್ ರೋಗ ಎಷ್ಟು ಡೇಂಜರ್ ಅಂದ್ರೆ, ಅದನ್ನೇನಾದ್ರೂ ರೋಗಿಯನ್ನ ಹಾಗೆ ಮುಟ್ಟಿದ್ರೆ ಪ್ಲೇಗ್ ಹರಡುವಂತ ಸಾಧ್ಯತೆಗಳಿರುವಂತ ಕಾಲಕ್ಕೆ ಮನೆ ಮನೆಗೂ ಹೋಗ್ತಾಳೆ. ಒಬ್ಬ ಪುಟ್ಟ ಹುಡುಗರನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಬಂದ್ರು. ಡಾಕ್ಟರ್ ಹೇಳಿದ್ರು, ಅಕ್ಕ ಈ ಹುಡುಗ ಡೇಂಜರಸ್ ಸ್ಟೇಟ್ ಇದ್ದಾನೆ, ಸಾಯೋ ಸ್ಥಿತಿಯಲ್ಲಿದ್ದಾನೆ, ನಾನು ನಿಮ್ಗೆ ಅಡ್ವೈಸ್ ಮಾಡ್ತೀನಿ, ಇವನನ್ನ ಮನೇಲಿ ಬಿಟ್ಟುಬಿಡಿ, ನೀವು ಆ ಮನೆಗೆ ದಯಮಾಡಿ ಇನ್ಮೇಲೆ ಹೋಗ್ಬೇಡಿ, ಇಲ್ಲದೆ ಹೋದ್ರೆ ನಿಮಗೂ ಪ್ಲೇಗ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ. ಡಾಕ್ಟರ್ ಅನ್ಕೊಂಡ್ರು ಮಾರನೇ ದಿನ ಹೋಗಿರಲ್ಲ ಅಂತ. ಡಾಕ್ಟ್ರು ಆ ಲೈನ್ ಅಲ್ಲಿ ಮತ್ತು ಮಾರನೇ ದಿನ ಹೋಗಿ ಏನೇನಾಗಿದೆ ಅಂತ ನೋಡ್ಲಿಕ್ಕೆ ಹೋದ್ರೆ ನಿವೇದಿತ ಏನ್ ಮಾಡ್ತಿದ್ರು ಗೊತ್ತಾ? ಯಾವ ಹುಡುಗ ಇದ್ನೋ ಆ ಹುಡುಗನ ಮನೆ ಕ್ಲೀನ್ ಮಾಡಿ ಸುಣ್ಣ ಹೊಡಿತಿದ್ರು. ಡಾಕ್ಟರ್ ಕೇಳಿದ್ರಾಗ ಏನ್ ಮಾಡ್ತಿದ್ದೀರಾ? ಅವ್ರು ಹೇಳ್ತಾಳೆ, ಈ ಮಗು ಯಾರೂ ಇಲ್ಲ, ಇಂದ ಅಪ್ಪ ತೀರ್ಕೊಂಡು ಬಿಟ್ಟಿದ್ದಾನೆ, ತಾಯಿ ಕೂಡ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಾಳೆ, ನಾನು ಈಗ ಬಿಟ್ಟುಬಿಟ್ರೆ ಈ ಮಗು ಉಳಿಯುವಂತ ಒಂದೇ ಒಂದು ಅವಕಾಶ ಹೋಗ್ಬಿಡುತ್ತಲ್ಲ ಡಾಕ್ಟ್ರೆ, ಅದಕ್ಕೆ ಕೊನೆ ಚಾನ್ಸ್ ತಗೋತಾ ಇದ್ದೀನಿ, ಇದನ್ನು ಪೂರ್ತಿ ಕ್ಲೀನ್ ಮಾಡಿದ್ರೆ ಅದರಿಂದಾದ್ರೂ ಈ ಮಗು ಉಳಿಬೋದೇನೋ ಅಂತ ಕೊನೆ ಚಾನ್ಸ್ ತಗೋತಿದ್ದೀನಿ ಅಂತ ಡಾಕ್ಟರ್ ನೋಡ್ತಿರುವಾಗಲೇ ಮಗು ಜೋರ ಕಿರ್ಪಿಕ್ ಶುರು ಮಾಡಿತು. ನಿವೇದಿತ ಅಕ್ಕ ಬಂದು ಆ ಮಗು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಆ ಮಗು ನಿವೇದಿತ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಅಮ್ಮ 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 ಅಂತ 3 ಸಲ ಕರೆದು ಪ್ರಾಣ ಇಮ್ಯಾಜಿನ್ ಮಾಡಿ ಹೇಗಿರು. ನಿವೇದಿತ ಹೇಳ್ತಾಳೆ, ನನ್ನ ಜೀವಮಾನದಲ್ಲಿ ಆ ಮಗುವಿನ ಮುಖವನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಅಮ್ಮ ಅಂತ ಕರೆದ ಮಗು ಹೇಗೆ ಮರೀಲಿ?
ಮಿತ್ರ ಎಲ್ಲಿವರೆಗೂ ಅಂತಂದ್ರೆ ಈ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಮೊದಲನೇ ಬಾರಿಗೆ ಬಂದೂಕು ಹಿಡಿದು ಕಾದಾಟ ಮಾಡಿದ ಬಾಬಾ ಜತೀಂದ್ರನಾಥ್ ಮುಖರ್ಜಿ ಅವರ ತಂದೆ ತಾಯಿ ಇಬ್ರು ಇದೇ ತರ ಪ್ಲೇಗ್ ರೋಗಕ್ಕೆ ತುತ್ತಾಗಿ ತೀರ್ಕೊಂಡ್ರು. ಅಲ್ಲೂ ಕೂಡ ನಿವೇದಿತ ತುಂಬಾ ಕೆಲಸ ಮಾಡ್ತಿದ್ರು. ಹಾಗೆ ಅವರ ತಾಯಿ ತೀರ್ಕೊಳ್ಬೇಕಾದಾಗ ತನ್ನ ಹುಡುಗನ ಮೇಲೆ ಮಗನ ಮೇಲೆ ಕಾಲ ಮೇಲೆ ತಲೆ ಇಟ್ಟು ತೀರ್ಕೊಳ್ಬೇಕಾದಾಗ ಅವಳೇನಂತಾಳೆ ಗೊತ್ತಾ, ಮಗು ನೀನು ಯಾರನ್ನು ಅನುಸರಿಸಬೇಡ, ಅದು ಈ ಅಕ್ಕನ್ನ ಅನುಸರಿಸು ಅಂತ ನಿವೇದಿತ ತೋರಿಸಿ ತಾಯಿಯಂತರೂ ಪ್ರಾಣ ಕೊಡ್ತಿರಲ್ಲ. ಯಾವ ದೇಶದವಳು ಅವಳು? ರಾಯಚೂರು ಅಲ್ಲ ಅವಳು, ಅವಳು ಕರ್ನಾಟಕದಲ್ಲ, ಅವಳು ದಕ್ಷಿಣ ಭಾರತವೂ ಅಲ್ಲ, ಉತ್ತರ ಭಾರತವೂ ಅಲ್ಲ, ಭಾರತದವಳೇ ಅಲ್ಲ ಅವಳು. ಯಾವುದೋ ದೇಶದಿಂದ ಬಂದು ಈ ದೇಶಕ್ಕೋಸ್ಕರ ತನ್ನನ್ನು ತಾನು ಈ ಪರಿ ಸಮರ್ಪಿಸಿಕೊಂಡಲ್ಲ. ಆ ಸಮರ್ಪಣೆಯ ಒಂದು ಮಾತನ್ನು ಯಾಕೆ ಸಮರ್ಪಣೆ ಬರಬೇಕು ಅಂದ್ರೆ ಈ ಸಮರ್ಪಣೆಯಿಂದಾಗಿ ಆನಂದ ವೃದ್ಧಿಸುತ್ತೆ. ಈ ಆನಂದಕ್ಕೋಸ್ಕರ ಸಮರ್ಪಣೆಯ ಭಾವ ಬೇಕು ಅಂತ ಈ ತರದ ಅನೇಕರಿದ್ದಾರೆ. ನನಗಂತೂ ಆ ವ್ಯಕ್ತಿಗಳನ್ನು ನೋಡಿದಾಗ, ಸಮರ್ಪಿಸಿಕೊಂಡವರು ನೋಡಿದಾಗ ಬಹಳ ಹೆಮ್ಮೆ ಅನಿಸುತ್ತೆ. ಈ ಬೆಳಗಾವಿಯಲ್ಲಿ ಯಾವಾಗಲೂ ಭೇಟಿ ಮಾಡಿ ಅವಳನ್ನ, ನಾನು ಬಹಳ ಅಪೂರ್ವದ ಹೆಣ್ಮಕ್ಳು. ಇಡೀ ಕರ್ನಾಟಕದಲ್ಲಿ ನಾನು ಏಡ್ಸ್ ರೋಗಿ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿಕೊಂಡವಳು ಮೊದಲನೇವಳು ನಾಗರತ್ನ ಅಂತ ಅವಳ ಹೆಸರು. ಅವಳಿಗೆ ಏಡ್ಸ್ ಬಂತು. ಏಡ್ಸ್ ಗಂಡನಿಂದಾಗಿ ಬಂದಂತ ಗಿಫ್ಟ್ ಅದು. ಬಾಲ್ಯದಲ್ಲೇ ಬಹಳ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿತ್ತು. ಹೀಗಾಗಿ ಈ ಗಂಡನಿಂದಾಗಿ ಏಡ್ಸ್ ಗಿಫ್ಟ್ ಆಗಿ ಬಂತು ಅವಳಿಗೆ. ಏಡ್ಸ್ ಬಂದ ನಂತರ ಅವಳಿಗೆ ಗೊತ್ತಾಯ್ತು ನಾನು ತುಂಬಾ ಕ್ರಿಟಿಕಲ್ ಪೊಸಿಷನ್ ಅಲ್ಲಿ ಇದ್ದೀನಿ, ಏನ್ ಮಾಡೋದು ಅಂತ ತುಂಬಾ ಯೋಚನೆ ಇದ್ದಾಗ ಅವಳು ನಿಶ್ಚಯ ಮಾಡಿದ್ದು, ನಾನು ಏಡ್ಸ್ ಬಂದಿದೆ ಅಂತ ಎಲ್ರಿಗೂ ಹೇಳ್ಕೊಳ್ತೀನಿ. ಯಾಕೆಂದ್ರೆ ನನಗೆ ಸ್ವಲ್ಪ ಬುದ್ಧಿ ಇದೆ, ಏಡ್ಸ್ ಅನ್ನ ಫೇಸ್ ಮಾಡೋದು ಹೇಗೆ ಅಂತ ಗೊತ್ತಿದೆ. ಅನೇಕರಿಗೆ ಇದನ್ನು ಫೇಸ್ ಮಾಡೋದು ಗೊತ್ತಿಲ್ಲ, ಹೆದರ್ಕೊಂಡೇ ಸತ್ತೋಗ್ಬಿಡ್ತಾರೆ. ಅವರಿಗೆ ಧೈರ್ಯವಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳ್ಕೊಳ್ತೀನಿ ಅಂತ ಪ್ರೆಸ್ ಮೀಟ್ ಕರೆದು, ನನಗೆ ಏಡ್ಸ್ ಇದೆ, ಯಾರಾದರೂ ಏಡ್ಸ್ ಇದ್ದವ್ರು ಹೆದರ್ಕೊಳ್ಬೇಡಿ, ನಾನು ನಿಮ್ಮ ಅಕ್ಕ ಆಗಿ ಬದುಕಿದ್ದೀನಿ, ಏನು ತಲೆ ಕೆಡಿಸ್ಕೊಳ್ಬೇಡಿ, ನಿಮಗೆ ಮನೆಯಿಂದ ಹೊರಗೆ ಹಾಕ್ತಾರೆ ಅನ್ಸಿದ್ರೆ ತಾಯಿಯಾಗಿ ನಾನಿದ್ದೀನಿ, ನಿಮ್ಮನ್ನು ನೋಡ್ಕೊಳ್ತೀನಿ, ನನ್ನ ಜೊತೆ ಬನ್ನಿ ಅಂತ ಒಬ್ಬರು ಕಾಲ್ ಕೊಟ್ಟಲ್ಲ. ಅವಳು ಕಾಲ್ ಕೊಟ್ಟಂತ ಬಹುಶಃ 7-8 ವರ್ಷಗಳ ಹಿಂದಿನ ಘಟನೆ. ಅವ್ರ ಮನೆಯವರು ಅಲ್ಲಿವರೆಗೂ ಸಹಿಸ್ಕೊಂಡಿದ್ರು. ಆಮೇಲೆ ಮನೆಯವರು ಹೇಳಿದ್ರು, ಇನ್ಮೇಲೆ ನಮ್ಮ ಮನೆಗೆ ಬರಬೇಡ್ತಾನೆ. ಮನೆಗೆ ಸಹಿಸ್ಕೊಳ್ಳಿಲ್ಲ. ಗಂಡ ಹೆಂಡತಿ ಇಬ್ರು ಸೇರಿ ಹಠ ಹಿಡಿದು ನಾವ್ ಏನ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತೀವಿ ಅಂತ ನಿಂತು ಅವಳು ಕ್ಯಾರಿಯಿಂಗ್ ಆಗಲ್ಲ. ಹೊಟ್ಟೆಲ್ ಮಗು ಇದೆ. ಡಾಕ್ಟರ್ಗೆ ಹೇಳಿದ್ದು, ಡಾಕ್ಟರ್ ಏನಾದ್ರೂ ಆಗ್ಲಿ ನಾನು ಫೈಟ್ ಮಾಡ್ತೀನಿ, ನನ್ನ ಮಗು ಮಾತ್ರ ನೆಗೆಟಿವ್ ಮಾಡ್ಕೊಡ್ಬೇಕಲ್ಲ ನೀವು ಅಂತ. ಡಾಕ್ಟರ್ ಇರೋಂತ ಔಷಧಿಯನ್ನೆಲ್ಲ ಬಳಸಿ ಆ ಮಗು ಹೊರಗಡೆ ಬಂದಾಗ ಒಂದೇ ಒಂದು ಕಾತರ ನನ್ನ ಮಗು ಹೇಗಿದೆ ಅಂತ ನೆಗೆಟಿವ್ ಆದ್ಮೇಲೆ ಅವಳು ಬಹಳ ಹೆಮ್ಮೆ ಇದೆ ಹೇಳ್ತಾಳೆ, ನಾನು ಏಡ್ಸ್ ಪೇಷಂಟ್, ನನ್ನ ಗಂಡ ಏಡ್ಸ್ ಪೇಷಂಟ್, ಆದ್ರೆ ನನ್ನ ಮಗು ನೆಗೆಟಿವ್ ಆಗಿದೆ ನೋಡಿ, ದಿಸ್ ಇಸ್ ಪಾಸಿಬಲ್, ನಾನಿದ್ದೀನಿ ನಿಮ್ ಧೈರ್ಯಕ್ಕೆ, ಯಾಕೆ ತಲೆ ಕೆಡಿಸ್ಕೊಳ್ತೀರಿ ಅಂತ ಇವತ್ತು 30 ಜನ ಹೆಣ್ಣು ಮಕ್ಕಳನ್ನ ತನ್ನ ಜೊತೆ ಏಡ್ಸ್ ಪೇಷಂಟ್ ಗಳನ್ನ ಇಟ್ಕೊಂಡು ಅವ್ರನ್ನ ಸಾಕೊಂಡು ನೋಡ್ಕೊಳ್ತಾ ಇದ್ದಾರಲ್ಲ ಹೆಣ್ಮಗಳು. ಒಂದು ಅಮೇಜಿಂಗ್ ಹೆಣ್ಮಗಳು. ಏನ್ ಹುಚ್ಚುವುದಿಲ್ಲ ಅಂತಂದ್ರೆ ಏನ್ ಹೇಳ್ತಾರೆ ಗೊತ್ತಾ, ಒಂದ್ 4 ಜನ ಹೆಣ್ಮಕ್ಳು ತುಂಬಾ ಪ್ರೀತಿಯಿಂದ ಬೆಳೆದು ನಿಂತು ಅವ್ರು ತಮ್ಮ ಕಾಲದಲ್ಲಿ ತಾವು ನಿಂತ್ಕೊಂಡು ಮದುವೆಯಾಗಿ ಗಂಡ ಜೊತೆ ಒಂದು ಸಂಸಾರ ನಡೆಸೋದನ್ನ ನೋಡಿದಾಗ ನನ್ಗೆ ಬಹಳ ಹೆಮ್ಮೆ ಅನ್ಸುತ್ತೇವ, ನನ್ನ ಜೀವನ ಸಾರ್ಥಕ ಅನ್ಸುತ್ತೆ ಅಂತ. ಅವ್ರು ದುಡ್ಡು ಮಾಡಲಿಲ್ಲ, ಅವಳ ಹೆಸರು ದೊಡ್ಡ ಜಮೀನಿಲ್ಲ, ಆದ್ರೆ ಇವತ್ತು ಒಬ್ಬ ಡಾಕ್ಟರ್ ಯಾವ ಧೈರ್ಯವನ್ನ ತುಂಬಬಹುದೋ ಅದಕ್ಕಿಂತ 100 ಪಟ್ಟು ಹೆಚ್ಚು ಧೈರ್ಯವನ್ನ ತಾನೊಬ್ಬ ಹೆಣ್ಮಗಳಾಗಿ ತುಂಬಿರ್ತಾರೆ. ಬೆಂಗಳೂರಿದ್ದಾಳೆ ಅಶ್ವಿನಿ ಅಂಗಡಿ, ಸೋದರಿಗಿಂತ ಪ್ರತಿಷ್ಠಾನದ ಒಬ್ಬ ಪ್ರೌಢ ಕಾರ್ಯಕರ್ತೆ ಆಕೆ. 2 ಕಣ್ಣಿಲ್ಲ ಅವಳಿಗೆ. ಸ್ಕೂಲ್ ಕಾಲೇಜ್ ಹೋಗ್ತಾ ಇದ್ದು, ಅಲ್ಲಿವರೆಗೂ ತಾಯಿನೇ ಕರ್ಕೊಂಡು ಹೋಗಿ ಬಿಡಬೇಕು. ಒಂದಿನ ಅನಿಸ್ತು ಅವಳಿಗೆ 2 ದಿನ ಕಾಲೇಜಿಗೆ ಅಮ್ಮನ ಜೊತೆ ಹೋಗ್ಬೇಕು ಅಂತ. ಒಂದಿನ ಅಮ್ಮನಿಗೆ ಹೇಳಿದ್ದು, ಅಮ್ಮ ಮಧ್ಯಾಹ್ನ ಕ್ಲಾಸ್ ಮುಗಿಯಲ್ಲ, ಸಾಯಂಕಾಲದವರೆಗೂ ಇರುತ್ತೆ, ಹಾಗಾಗಿ ನೀನು ಸಾಯಂಕಾಲ ಬಸ್ ಆಗ್ಬೋದು. ಮಧ್ಯಾಹ್ನ ಏನ್ ಮಾಡಿದ್ದು, ತನ್ನ ಹತ್ರ ಇರೋ ಫೋನ್ ಹಿಡ್ಕೊಂಡು ಅಂತೂ ಇದ್ದು ತಾನೇ ಬಸ್ ಹತ್ತಿದ್ದು. ಕಂಡಕ್ಟರ್ ಡ್ರೈವರ್ಗೆ ಹೇಳಿದ್ದು, ನಾನು ಇಂಥ ಜಾಗದಲ್ಲಿ ಬಿಡು ಅಂತ. ಡ್ರೈವರ್ ಕರೆಕ್ಟ್ ಜಾಗದಲ್ಲಿ ಇಳಿಸ್ದ. ತಾನೇ ಮನೆಗೆ ಹೋದಾಗ ಅಮ್ಮಗ್ ಶಾಕ್, ಒಬ್ಬಳೆ ಬಂದೇ ಯಾರಾದ್ರೂ ಬಿಟ್ರು ಅಂತ. ಅವ್ರು ಹೇಳಿದ್ರು, ಇನ್ನು ನಾನು ಒಬ್ಬಳೆ ಬರ್ತೀನಿ, ಯಾವುದು ಬರುವಾಗತ್ತೆ ಇಲ್ಲ, ನನ್ಗೆ ಹೋಗೋದು ಗೊತ್ತು. ಯಾವ ತರ ಸ್ವಾವಲಂಬಿ ಆಗ್ಬಿಟ್ರು ಅಂತಂದ್ರೆ, ಕಾಲೇಜಲ್ಲಿ ತುಂಬಾ ಬುದ್ಧಿವಂತಿ ಆಗಿದ್ದ ಹೆಣ್ಮಗಳನ್ನ ಬೆಂಗಳೂರಿನ ಒಂದು ಸಾಫ್ಟ್ವೇರ್ ಕಂಪನಿ ಅವಳನ್ನ ಹೈರ್ ಮಾಡ್ಕೊಳ್ತು, ಅವಳಿಗೆ ಪ್ಲೇಸ್ಮೆಂಟ್ ಮಾಡಿಕೊಟ್ಟು HR ಆದವರು. HR ಆಗಿ 1 ವರ್ಷ ಚೆನ್ನಾಗಿ ದುಡ್ಡೆಲ್ಲ ಡ್ರಾ ಮಾಡ್ತಾ ಇತ್ತು, ಒಳ್ಳೆ ಸಂಬಳ ಬರ್ತಿತ್ತು. ಒಂದಿನ ಹಿಂಗೆ ಕೂತ್ಕೊಂಡಾಗ ಅನ್ಕೊಂಡಂತೆ, ನನಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಆದ್ರೆ ನಾನು ಸಂಬಳ ಎಣಿಸ್ಕೊಂಡು ಕೂತ್ಕೊಂಡಿದ್ದೀನಲ್ಲ, ನಾನು ಏನಾದ್ರೂ ಕೆಲಸ ಮಾಡಬೇಕಲ್ಲ ಅಂತ ಹಂಗ ಅನಿಸಿದ್ದಿನ ಹೋಗಿ ಒಂದು ಡಿಸೈನ್ ಲೆಟರ್ ಬರೆದಿಟ್ಟು, ನನ್ಗೆ ಸಾಕು ಇನ್ನು ಮುಂದೆ ಕೆಲಸ, ನಾನು ಏನಾದ್ರೂ ಮಾಡ್ತೀನಿ ಅಂತ ಮನೆಗೆ ನೇರವಾಗಿ ಬಂದು ಹೇಳಿದ್ದು, ಅಪ್ಪ ನಾನು ಕೆಲಸ ಬಿಟ್ಟಿದ್ದೀನಿ, ನೀನು ಮನೆ ಬಿಡುವುದು. ಅಪ್ಪನಿಗೆ ಅರ್ಥ ಆಗಲಿಲ್ಲ. ಅಪ್ಪನಿಗೆ ಹೇಳಿದ್ದು, ನೀನು ನನಗೆ ಏನೂ ಕೊಡ್ಬೇಕಾದ ಅಗತ್ಯ ಇಲ್ಲ, ಈ ಮನೆಯನ್ನು ನನಗೆ ಬಿಟ್ಕೊಡು, ನೀನು ಬಾಡಿಗೆ ಮನೆಯಲ್ಲಿರು, ಈ ಮನೆಯಲ್ಲಿ
ಯಾರು ನಂತರ ಕಣ್ಣಿಲ್ಲದ ಮಕ್ಕಳಿದ್ದಾರೋ ಅವ್ರನ್ನ ನೋಡ್ಕೊಳ್ಳಿಕ್ಕೋಸ್ಕರ ಈ ಮನೆ ಉಪಯೋಗಿಸ್ಕೊಳ್ತೀನಿ ಅಂತ ಆ ಮನೆಯಲ್ಲಿ ಅವಳು ಕಣ್ಣಿಲ್ಲದ ಮಕ್ಕಳಿಗೆ ಸಾಕ್ತಾಳೆ. ಮಿತ್ರ ಇವತ್ತು ಒಂದು 40-50 ಜನ ಮಕ್ಕಳಿದ್ದಾರೆ ಅವಳ ಜೊತೆಗೆ. ಅವಳು ಹೆಂಗೆ ಗೊತ್ತಾ, ಅನೌನ್ಸ್ಮೆಂಟ್ ಕೊಡ್ತಾಳೆ, ಯಾರ ಮೇಲಾದ್ರೂ ಕಣ್ಣಿಲ್ಲದ ಮಕ್ಕಳಿದ್ರೆ ನೀವು ಸಾಕ್ಲಿಕ್ಕೆ ತೊಂದರೆ ತಗೋಬೇಡಿ, ನಿಮ್ಮ ಕಷ್ಟ ಅಂತ ಯಾವತ್ತು ಭಾವಿಸ್ಬೇಡಿ, ನಾನಿದ್ದೀನಿ ಅನೌನ್ಸ್ಮೆಂಟ್ ಕೊಡ್ತಾಳೆ. ನೀವೇನಾದ್ರೂ ಒಂದು ಫೋನ್ ಮಾಡಿ ಅಶ್ವಿನಿ ಅಂಗಡಿಗೆ, ಅಶ್ವಿನಿ ಸಿಂಧನೂರಿನಲ್ಲಿ ಒಂದು ಕಣ್ಣಿಲ್ಲದ ಮಗು ಇದೆ ಕಣಮ್ಮ, ಮನೇಲಿ ಚೆನ್ನಾಗಿ ನೋಡ್ಕೋತಿಲ್ಲ ಅವಳಿಗೆ ಅಂತಂದ್ರೆ ಏನ್ ಮಾಡ್ತಾಳೆ ಗೊತ್ತಾ, ರಾತ್ರಿ ಯಾವ್ದೋ ಒಂದು ಬಸ್ ಇಟ್ಕೊಂಡು ಸಿಂಧನೂರಿಗೆ ನೇರವಾಗಿ ಬಂದು ನೀವು ಹೇಳಿರೋ ಅಡ್ರೆಸ್ಗೆ ಅವಳೇ ಹೋಗ್ತಾಳೆ. ಆ ಮನೇಲಿ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಂತ ಗೊತ್ತಾದ್ರೆ ಕಣ್ಣಿಲ್ಲದ ಆ ಹುಡುಗಿ ತಾನೇ ಹಠ ಹಿಡಿದು ಆ ಮಗು ನೀವು ನನ್ ಕೊಡ್ಲೇಬೇಕು ಅಂತ ಕನ್ವಿನ್ಸ್ ಮಾಡಿ ವಾಪಸ್ ಬಸ್ಸಲ್ಲಿ ಆ ಮಗು ಕರ್ಕೊಂಡು ಹೋಗಿ ತಾನೇ ಎಜುಕೇಶನ್ ಕೊಟ್ಟು ಆ ಮಗು ನಿರ್ಮಾಣ ಮಾಡುವಂತ ಜವಾಬ್ದಾರಿ ಹೊಂದ್ಕೊಳ್ತಾಳಲ್ಲ. ಈಗ ಇನ್ನು 24-25 ಹುಡುಗಿ ಏನ್ ಸಾಮರ್ಥ್ಯ ಅವಳು ಯೋಚನೆ ಮಾಡಿ, ಏನ್ ಸಿಗುತ್ತೆ ಅವಳಿಗೆ? ದುಡ್ಡು ಬರುತ್ತೆ ಅವಳಿಗೆ? ಅವಳಿಗೆ ಸಿಗೋದು ಒಂದೇ ಒಂದು ಆನಂದ ಸಿಗುತ್ತೆ. ಯಾವ ಆನಂದವನ್ನ ಯಾವ ದೊಡ್ಡ ಬಂಗಲೆಯು ಕೊಡಿಸ್ಲಿಕ್ಕೆ ಸಾಧ್ಯವಿಲ್ಲವೋ ಆ ಆನಂದವನ್ನ ಇತರರ ಮುಖದಲ್ಲಿ ನೋಡುವಂತ ಮಂದಹಾಸ ಪಡಿಸುತ್ತೆ ಇಲ್ಲ. ಈ ಕಾರಣಕ್ಕೋಸ್ಕರ ನಾನು ಹೇಳ್ಕೊಳ್ಳೋದು, ಪ್ರತಿಯೊಬ್ಬ ಡಾಕ್ಟರು ಯಾವಾಗ ನಾರಾಯಣನಾಗ್ತಾನೆ ಅಂತಂದ್ರೆ ಹೆಚ್ಚು ಹೆಚ್ಚು ಜನರಲ್ಲಿ ಮೋರ್ ಸ್ಮೈಲ್ಸ್ ಪರ್ ಅವರ್ ಅಂತೆಲ್ಲ ಆಡ್ ಬರುತ್ತಲ್ಲ, ಹಂಗೆ ಮೋರ್ ಸ್ಮೈಲ್ಸ್ ಪರ್ ಅವರ್ ನಿಮ್ಮ ಜೀವನದ ಧ್ಯೇಯ ಆಗಬೇಕು ಅಂತ ಹೆಚ್ಚು ಹೆಚ್ಚು ಜನರ ಮುಖದಲ್ಲಿ ಯಾವಾಗ ನಗುವನ್ನು ತರಲಿಕ್ಕೆ ಸಾಧ್ಯವಾಗುತ್ತೋ ಆಗ ನಿಜವಾದ ಬದುಕು ಸಾಧ್ಯವಾಗುತ್ತೆ ಅಂತ. ಅದೇ ಬದುಕನ್ನು ನಿವೇದಿತಾ ಬದುಕಿದ್ರು. ಅವಳಿಗೆ ವಿವೇಕಾನಂದರ ಆಶೀರ್ವಾದ ಹೆಂಗಿತ್ತು ಅಂತಂದ್ರೆ ತುಂಬಾ ಭಾವನಾತ್ಮಕವಾದ ಘಟನೆ. ವಿವೇಕಾನಂದರು ನಿವೇದಿತಾ ಕೊನೆಗಾಲದಲ್ಲಿ ವಿವೇಕಾನಂದರಿಗೆ ಹೆಲ್ತ್ ತುಂಬಾ ಹಾಳಾಗಿತ್ತು. ನಿವೇದಿತಾ ಒಂದಿನ ವಿವೇಕಾನಂದ ನೋಡ್ಲಿಕ್ಕೆ ಅಂತ ಬಂದು ಪ್ರಾಬಬ್ಲಿ ಜುಲೈ ಫಸ್ಟ್ ವೀಕ್ ಆಫ್ 1902 ನಿವೇದಿತಾ ನೋಡ್ಲಿಕ್ಕೆ ಏನ್ ಬಂದ್ರೆ ವಿವೇಕಾನಂದರು ಬಹಳ ಖುಷಿಯಾಗುತ್ತೆ. ನಿವೇದಿತಾ ಬಂದಲ್ಲ, ಯಾಕೆ ಖುಷಿ ಗೊತ್ತಾ, ನಿವೇದಿತಾ ಈ ದೇಶದಲ್ಲಿ ಮಾಡ್ತಿರೋ ಕೆಲಸ ಅಂತದಿತ್ತು. ಸ್ವಾಮೀಜಿ ಅವರಿಗೆ ತಟ್ಟೆ ತಗೊಂಡ್ಬಂದು ತಟ್ಟೆ ತೊಳೆದು ತಾವೇ ಅವಳಿಗೆ ಅನ್ನ ಬಡಿಸಿ, ತಾವೇ ಅವಳಿಗೆ ರೊಟ್ಟಿ ಹಾಕಿ, ತಾವೇ ಅವಳಿಗೆ ಊಟ ಮಾಡಿದ ನಂತರ ಕೈಗೆ ನೀರು ಹಾಕಿ ಕೈ ತೊಳೆದು ಟವೆಲ್ ತಂದು ಒರೆಸಿದ್ರು. ಯಾರಿಗಿದೆ ಅಪ್ಪ? ನನಗೆ ನಿವೇದಿತಾ ಅಂತಂದ್ರೆ ಕೆಲವೊಂದ್ಸಲ ಹೊಟ್ಟೆ ಉಳಿ. ಯಾಕೆ ಹೊಟ್ಟೆ ಉಳಿ ಗೊತ್ತಾ, ನನ್ನಂತ ಕೋಟ್ಯಂತರ ತಗೊಂಡು ವಿವೇಕಾನಂದರನ್ನ ತಮ್ಮ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ. ವಿವೇಕಾನಂದರು ತಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ನಿವೇದಿತಾ ಒಬ್ಬಳಲ್ಲ, ಹೊಟ್ಟೆ ಉಳಿದೇ ಇರುತ್ತಾ ಎಂತ ಕೇಳ್ತಾರೆ, ಏನ್ ಸ್ವಾಮೀಜಿ ನಿಮ್ ಸೇವೆ ನಾನ್ ಮಾಡ್ಬೇಕು, ನಾನ್ ನಿಮ್ ಶಿಷ್ಯ, ನೀವ್ ನೋಡಿದ್ರೆ ನನ್ ಸೇವೆ ಮಾಡ್ತಿದ್ದೀರಲ್ಲ ಅಂದ್ರೆ ವಿವೇಕಾನಂದ ಏನಂತ ಗೊತ್ತಾ, ಯಾಕಮ್ಮ ಯೇಸು ಕ್ರಿಸ್ತ ನನ್ನ ಶಿಷ್ಯರ ಸೇವೆ ಮಾಡಿರ್ಲಿಲ್ವಾ, ನಾನ್ ಮಾಡಿದ್ರೆ ಏನ್ ತಪ್ಪು ಅಂತ. ನಿವೇದಿತಾ ಬಾಯಿ ತುದಿ ಬಂತು, ಯೇಸು ಕ್ರಿಸ್ತ ಯಾವತ್ತು ಮಾಡಿದ್ದು, ಅವ್ನು ಲಾಸ್ಟ್ ಡೇ ದಿನ ಮಾಡಿದ್ದು, ನೀವ್ ನೋಡಿದ್ರೆ ಇವತ್ತೇ ಮಾಡ್ತಿದ್ದೀರಲ್ಲ ಅಂತ ಹೇಳಬೇಕು ಅಂತ ಬಂತು. ಹೀಗೆಲ್ಲ ಮಾತಾಡಬಾರ್ದು ಅಂತ ಸುಮ್ಮನಾಗ್ಬಿಟ್ಟು ಮನೆಗೆ ವಾಪಸ್ ಬಂದು ಒಂದು ದಿನಕ್ಕೆ ಸುದ್ದಿ ಬಂತು, ಸ್ವಾಮೀಜಿಯ ದೇಹದ ವಿವೇಕಾನಂದರನ್ನ ಕಳ್ಕೊಂಡಾಗ ನಿವೇದಿತಾ ಅಷ್ಟು ದುಃಖಪಟ್ಟವ್ರು ಇನ್ಯಾರು ಇದ್ದಿರ್ಬೋದ ಭೂಮಿಯ ಮೇಲೆ ಅಂತ ನನ್ಗೀಗ ಅನುಮಾನ ಇದೆ. ನಿವೇದಿತಾ ವಾಪಸ್ ಓಡಿ ಬರ್ತಾಳೆ. ವಿವೇಕಾನಂದರ ಶವಯಾತ್ರೆ ನಡೀತಿದೆ, ದೇಹವನ್ನು ಯಾತ್ರೆ ಮಾಡ್ತಿದ್ದಾರೆ. ಅಂತಿಮ ಯಾತ್ರೆ ಮುಗಿದು ವಿವೇಕಾನಂದರ ಚಿತೆಗೆ ಬೆಂಕಿ ಹಚ್ಚಬೇಕಾದಾಗ ಒಂದು ಸಣ್ಣ ಕರವಸ್ತ್ರ ಥರ ಕೇಸರಿ ಶಾಲ್ ಅಲ್ಲಿ ಇತ್ತು. ಅವ್ರು ಕೇಳಿದ್ರು, ಏನ್ ಬಟ್ಟೆ ನಿರ್ಮಲಾನಂದರು ಬಹುಶಃ ವಿವೇಕಾನಂದ ಸೋದರ ಸನ್ಯಾಸಿ. ವಿವೇಕಾನಂದರು ತೀರೋ ಕಾಲಕ್ಕೆ ಕೈಯಲ್ಲಿ ಇಟ್ಕೊಂಡಿದ್ದಂಥ ಬಟ್ಟೆ ಇವಳು ತುದಿಗೆ ಬಂತು, ನನಗೆ ಕೊಡ್ತೀರಾ ಅದನ್ನ ಅಂತ ಕೇಳಬೇಕು. ಸ್ವಾಮೀಜಿ ತೀರೋ ಕಾಲಕ್ಕೆ ಇಟ್ಕೊಂಡು ನನಗೆ ಬೇಕಲ್ಲ ಅಂತ. ಅದ್ರ ಕೇಳಿದ್ರೆ ಇದು ತಪ್ಪಾಗ್ಬಿಡುತ್ತೆ, ಕೇಳಬಾರ್ದು. ಹಂಗೆ ಒಬ್ಬ ಹೆಣ್ಮಗಳು ಒಬ್ಬ ಸನ್ಯಾಸಿಯ ಬಟ್ಟೆ ನನ್ಗೆ ಕೇಳಬಾರ್ದೇನೋ ಅಂತ ಅನ್ಕೊಂಡು ಸುಮ್ಮನೆ ಕೂತು ಇಂಡಿಯಾನ ಅರ್ಥ ಮಾಡ್ಕೊಂಡಿದ್ದ ರೀತಿ ನೋಡಿ ಎಷ್ಟು ಚೆನ್ನಾಗಿತ್ತವಳು. ನಾನೇನು ಬಾಯ ಹಾಕಬಾರ್ದು ಅಂತ ಸುಮ್ಮನೆ ಕೂತಿದ್ರೆ ಆ ಬೆಂಕಿ ಹಚ್ಕೊಂಡು ಕೆನ್ನಾಲಿಗೆ ಮುಗಿಲತ್ತಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಜೋರಾದ ಗಾಳಿ ಬಂದು ಬೆಂಕಿ ಅಸ್ತವ್ಯಸ್ತಗೊಳ್ತು. ಎಲ್ಲ ಆ ಕಡೆ ನೋಡ್ತಿರ್ಬೇಕಾದ್ರೆ ಅಲ್ಲಿ ಬಿದ್ದಿದ್ದಂತ ಬಟ್ಟೆ ಹಾರ್ಕೊಂಡು ಬಂದು ನಿವೇದಿತಾ ತೊಡೆಗೆ ನಿವೇದಿತಾ ಕಣ್ಣಿಗೆ ಹೊತ್ಕೊಂಡು ಹೇಳ್ತಾಳೆ, ನಾನು ಶ್ರಮಿಸ್ತಾ ಇದ್ರು ಇದ್ದರೆ ಬಹಳ ಜನರಿಗೆ ಗೊತ್ತಿಲ್ಲ. ಯಾವ ಜಗದೀಶ್ ಚಂದ್ರ ಬೋಸರ್ ಆಗಿ ಇವತ್ತು ಜಗತ್ತಿನಾದ್ಯಂತ ಖ್ಯಾತಿ ಪಡ್ಕೊಂಡ್ರು, ಆ ಜಗದೀಶ್ ಚಂದ್ರ ಬೋಸರ ಪೇಪರ್ ಪ್ರೆಸೆಂಟೇಷನ್ ಮಾಡ್ಲಿಕ್ಕೆ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದು ನಿವೇದಿತಾ. ಜಗದೀಶ್ ಚಂದ್ರ ಬೋಸರು ಈ ದೇಶದಲ್ಲಿದ್ದಾಗ ಅವರು ಇಷ್ಟೊಂದು ಸ್ವಾತಂತ್ರ್ಯದ ಪ್ರೇಮಿಯಾಗಿದ್ರು, ಅವರು ಸದಾಕಾಲ ಚಿಂತನಾ ಮಗ್ನರಾಗಿದ್ರು ಅನ್ನೋ ಕಾರಣಕ್ಕೋಸ್ಕರ ಬ್ರಿಟಿಷ್ ಸರ್ಕಾರ ಅವಹೇಳನ ಮಾಡಿ ಅವರಿಗೆ ಪ್ರೊಫೆಸರ್ಶಿಪ್ ನಿಂದ ಅಸಿಸ್ಟೆಂಟ್ ಪ್ರೊಫೆಸರ್ಶಿಪ್ಗೆ ಅವ್ರು ಡಿಮೋಷನ್ ಮಾಡಿದ್ರು. ಆ ಕಾರಣಕ್ಕೋಸ್ಕರ ಸ್ವಾಭಿಮಾನಿಯಾಗಿದ್ದ ಜಗದೀಶ್ ಚಂದ್ರ ಬೋಸ್ ಹೇಳಿದ್ರು, ನಾನು ಡಿಮೋಟ್ ಮಾಡಿದ್ದೀರಿ, ನಾನು ಕೆಲಸ ಮಾಡ್ತೀನಿ ಆದ್ರೆ ಸಂಬಳ ತಗೊಳ್ಳಲ್ಲ ಅಂತ. ಮದುವೆ ಆಗಿಬಿಟ್ಟಿತ್ತು ಅವರಿಗೆ, ಸಂಬಳ ತಗೊಳ್ಳಲ್ಲ ಅಂದ್ರೆ ಬದುಕೋದು ಹೇಗಿದೆ. ನಿವೇದಿತಾ ಮನೆಗೂ ಹೋಗಿ ದುಡ್ಡು ಕಲೆಕ್ಟ್ ಮಾಡ್ತಾಳೆ ಶ್ರೀಮಂತರ ಮನೆಗೆ. ಜಗದೀಶ್ ಚಂದ್ರ ಬೋಸರಿಗೆ ದುಡ್ಡು ಬೇಕು ಕೊಡಿ ಅಂತ ದುಡ್ಡು ಕಲೆಕ್ಟ್ ಮಾಡಿದ್ದಲ್ಲದೆ ಅಮೆರಿಕಾದಲ್ಲಿದ್ದ ಒಬ್ಬ ಹೆಣ್ಣು
ಹೆಣ್ಮಗಳಿಗೆ ಹೇಳ್ತಾಳೆ, ಒಬ್ಬ ಒಳ್ಳೆ ಮಗನನ್ನ ನೀನು ದತ್ತುವಾಗಿ ಕೊಡ್ತೀನಿ, ತಗೋ ಆ ಮಗನನ್ನು ದತ್ತು ಅಂತ ಪತ್ರ ಬರೆದು ಜಗದೀಶ್ ಚಂದ್ರ ಬೋಸರನ್ನ ಅಮೆರಿಕಾದಲ್ಲಿದ್ದ ವಿವೇಕಾನಂದ ಶಿಷ್ಯರಿಗೆ ದತ್ತು ಮಗನನ್ನ ಕೊಟ್ಟು ಅವರಿಂದ ಇವರಿಗೆ ಬೇಕಾಗಿರುವಂತಹ ಸಂಶೋಧನೆಯ ಸಲಕರಣೆಗಳನ್ನ ಒದಗಿಸಿಕೊಡುವುದು ನಿವೇದಿತಾ. ಅದೊಂದ್ಸಲ ಎಲೈಟ್ ಜನರನ್ನೆಲ್ಲ ಸೇರಿಸಿ, ರವೀಂದ್ರನಾಥ್ ಠಾಗೂರ್ನೆಲ್ಲ ಸೇರಿಸಿ ಹೇಳ್ತಾರೆ, ನಮ್ಮ ಜಗದೀಶ್ ಚಂದ್ರ ಬೋಸು ಜಗತ್ತಿನಾದ್ಯಂತ ಫೇಮಸ್ ಆಗಿದ್ದಾರೆ, ಅವ್ರು ಬದುಕೋದು ಇಟ್ಟು ಕಷ್ಟ ಆಗ್ತಿದೆ, ಯಾವ ದುಡ್ಡು ಕೊಡೋದು ಬೇಡ ಅಂತಂದ್ರೆ ರವೀಂದ್ರನಾಥ್ ಠಾಗೂರ್ ಹೇಳ್ತಾರೆ, ಹೌದು ನಾವೆಲ್ಲ ಏನಾದ್ರು ಮಾಡಬೇಕು ಅಂತ. ಆಗ ನಿವೇದಿತಾ ಹೇಳಿದ ಮೇಲೆ ರವೀಂದ್ರನಾಥ್ ಠಾಗೂರ್ ಎಲ್ಲ ಸೇರಿ ಆಗ ಕಲೆಕ್ಟ್ ಮಾಡಿ ಜಗದೀಶ್ ಚಂದ್ರ ಬೋಸರನ್ನ ಕಟ್ಟಿ ನಿಲ್ಲಿಸ್ತಾರಲ್ಲ, ಎತ್ತಿ ನಿಲ್ಲಿಸ್ತಾರಲ್ಲ. ನಿವೇದಿತಾ ದೇಹ ತ್ಯಾಗ ಮಾಡಿದಾಗ ಜಗದೀಶ್ ಚಂದ್ರ ಬೋಸರು ಅನೇಕ ದಿನಗಳ ಕಾಲ ಹಾಸ್ಪಿಟಲೈಸ್ ಮಾಡಿ. ನಿವೇದಿತಾ ಎಂತ ಘನಿಷ್ಠವಾದ ಸಂಬಂಧ. ಈ ದೇಶದ ಅನೇಕ ಕ್ರಾಂತಿಕಾರಿಗಳಿಗೆ ನಿವೇದಿತಾ ಪ್ರೇರಣೆ ಗೊತ್ತೇನು? ಒಬ್ಬ ಕ್ರಾಂತಿಕಾರಿ ಹೇಮಚಂದ್ರ ಕಾನೂನ್ಗು ನಿವೇದಿತಾ ಭೇಟಿ ಮಾಡ್ಲಿಕ್ಕೆ ಬರ್ತಾನೆ. ದಿದಿ ಅಕ್ಕ ನಾನೇನಾದ್ರು ಮಾಡಬೇಕು, ಏನ್ ಮಾಡ್ಬೇಕು ಹೇಳು ಅಂತ ಕೇಳಿದ್ರೆ ನಿವೇದಿತಾ ಹೇಳ್ತಾರೆ, ಏನು ಮಾಡಬೇಡ, ವಿದೇಶಕ್ಕೆ ಹೋಗು, ಬಾಂಬ್ ತಯಾರು ಮಾಡೋದು ಹೆಂಗೆ ಅಂತ ಕಲ್ಕೊಂಡು ಬಾ, ಬ್ರಿಟಿಷ್ ವಿರುದ್ಧ ಅದನ್ನು ಪ್ರಯೋಗ ಮಾಡುವಷ್ಟೇ, ಏನೇನ್ ಮಾಡ್ತಾರೆ. ಅವನಂತ ಯಾರಾದ್ರೂ ಹೇಳ್ಕೊಡ್ತಾರ ಬಾಂಬ್ ತಯಾರು ಮಾಡೋದು? ಅವಳಂದು ಸ್ವಾಮಿ ವಿವೇಕಾನಂದ ಕ್ರೊಪೋಟ್ಕಿನ್ ಅಂತ ಒಬ್ಬ ಕ್ರಾಂತಿಕಾರಿ ಭೇಟಿ ಮಾಡಿದ್ರು. ಅವನಿಗೆ ಹೇಳಿದ್ರು, ನಮ್ಮ ಹುಡುಗರು ಬರ್ತಾರೆ, ಬಂದಾಗ ಬಾಂಬ್ ತಯಾರು ಮಾಡೋದು ಹೇಳ್ಕೊಡು ಅಂತ. ವಿವೇಕಾನಂದ ಹೆಸರು ಹೇಳ್ಕೊಡ್ತಾರೆ. ಅಂದ್ರೆ ಏನ್ ಮಾಡ್ಬೇಕು? ಮನೆಗೆ ಬಂದ ಅಪ್ಪನ ಜೊತೆ ಜಗಳ ಮಾಡ್ಬೇಕು. ಬಹುಶಃ 3-4 ಮಕ್ಕಳು ಇದ್ದಿರ್ಬೋದು. ನನ್ನ ಆಸ್ತಿ ನನ್ ಕೊಡು ಅಂತ. ಅಪ್ಪನ ಗೊತ್ತಾಗಿಲ್ಲ ಯಾಕೆ ಆಸ್ತಿ ಕೇಳ್ತಿದ್ದಾರೆ ಅಂತ. ಸಿಕ್ಕಾಪಟ್ಟೆ ಗಲಾಟೆ ನಡೆದು ಆಸ್ತಿ ಡಿವೈಡ್ ಮಾಡಿ ಅವ್ನು ಪಾಲ್ ಕೊಟ್ಟು ಕೊಟ್ಟ ತಕ್ಷಣ ಮಾತಾಡ್ತಾರೆ. ಆ ದುಡ್ಡಲ್ಲಿ ವಿದೇಶಕ್ಕೆ ಹೋದ, ಕ್ರೊಪೋಟ್ಕಿನ್ ಭೇಟಿ ಮಾಡ್ದ. ಭೇಟಿ ಮಾಡಿದ ತಕ್ಷಣ ಕ್ರೊಪೋಟ್ಕಿನ್ ಕೇಳಿದ್ರು, ಯುನೋ ವಿವೇಕಾನಂದ? he said yes, I am his man. ಹಂಗಂದ ತಕ್ಷಣ ಅವ್ನು ಏನ್ ಮಾಡ್ದ, ಬಾಂಬ್ ತಯಾರು ಮಾಡುವಂತ ಮ್ಯಾನ್ಯುಯಲ್ ನ ಇವನ್ ಕೈಲಿ ಕೊಟ್ಟ. ಹೇಮಚಂದ್ರ ಕಾನೂನು ಆ ಮ್ಯಾನ್ಯುಯಲ್ ನ ತಗೊಂಡು ಬಂದು ಈ ದೇಶದಲ್ಲಿ ಬಾಂಬ್ ತಯಾರಿಕೆಯ ಪ್ರಯತ್ನಗಳನ್ನು ಶುರು ಮಾಡಿದ್ನಲ್ಲ, ಈ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಅಸ್ತ್ರ ತಯಾರಿಕೆಗೆ ಒಂದು ದೊಡ್ಡ ಪ್ರೇರಣೆ ಕೊಟ್ಟವಳು ಅದೇ ನಿವೇದಿತಾ. ಹೆಂಗಿದ್ದು ಗೊತ್ತೇ ನಿವೇದಿತಾ? ನಿವೇದಿತಾ ಭೇಟಿ ಮಾಡ್ಲಿಕ್ಕೆ ದಕ್ಷಿಣದ ಶ್ರೇಷ್ಠ ಕ್ರಾಂತಿಕಾರಿ ಸುಬ್ರಹ್ಮಣ್ಯ ಭಾರತಿ ಬಂದಿದ್ರು. ನಿವೇದಿತಾ ನೋಡಬೇಕು ಅಂತಾನೆ ಕಾಂಗ್ರೆಸ್ ಅಧಿವೇಶನದಲ್ಲಿ. ನಿವೇದಿತಾ ನೋಡಿದ ತಕ್ಷಣ ನಿವೇದಿತಾ ಮಾತಾಡ್ತಾ ನಿವೇದಿತಾ ಕೇಳಿದ್ರು, ಸುಬ್ರಹ್ಮಣ್ಯ ಭಾರತಿ ಅವರೇ ನಿಮಗೆ ಮದುವೆ ಆಗಿದ್ಯಾ? ಅವನದು ಆಗಿದೆ. ಅದು ನಿಮ್ಮ ಹೆಂಡತಿಯಲ್ಲಿ ಗೊತ್ತಿಲ್ಲ ಅಂದ್ರೆ, ಇಲ್ಲಪ್ಪ ನಮ್ಮ ದೇಶದಲ್ಲಿ ಹೆಂಡತಿಯನ್ನು ನಂಗೆ ಎಲ್ಲ ಕಡೆ ಕರ್ಕೊಂಡು ಹೋಗೋದು. ನಿವೇದಿತಾ ಅನ್ನೋದು ನಾಚಿಕೆ ಆಗಲ್ವಾ ನಿಮಗೆ? ಈ ದೇಶದಲ್ಲಿ ಈ ತರ ಮಾಸ್ ಅನ್ನ ನೀವು ರಿಜೆಕ್ಟ್ ಮಾಡಿರೋದ್ರಿಂದಲೇ ಈ ದೇಶ ಈ ತರದ ಸ್ಥಿತಿಯಲ್ಲಿ ಇರೋದು. ಹೆಂಡತಿ ಅಂದ್ರೆ ಬಲಗೈ ಇದ್ದಂಗೆ. ನಿವೇದಿತಾ ಹೇಳೋ ಮಾತು, ಹೆಂಡತಿ ಅಂದ್ರೆ ಬಲಗೈ ಇದ್ದಂತೆ. ನೀವು ಯಾವ್ದಾದ್ರೂ ಸಾಮಾಜಿಕ ಚಟುವಟಿಕೆ ಮಾಡುವಾಗ ನಿಮ್ಮ ಹೆಂಡತಿಯನ್ನ ಜೊತೆಯಲ್ಲಿ ಕರ್ಕೊಂಡೇ ಹೋಗಬೇಕು ಅಂತ ನಿವೇದಿತಾ ಹೇಳಿದ ಮೇಲೆ ಸುಬ್ರಹ್ಮಣ್ಯ ಭಾರತಿ ಯಾವ ಅಧಿವೇಶನಕ್ಕೆ ಹೋಗ್ಬೇಕಾದ್ರೂ ಹೆಂಡತಿನ ಕೈಯಲ್ಲಿ ಹಿಡ್ಕೊಂಡು ಕರ್ಕೊಂಡು ಹೋಗು. ತಮಿಳ್ನಾಡಲ್ಲಿ ಎಲ್ಲರೂ ನೋಡಿ ನಗೋರಂತೆ, ಅವನ್ನ ಏನಾಗಿದೆ ನನಗೆ, ನೀವು ಎಷ್ಟು ಬೇಕಿದ್ರು ನಕ್ಕೊಳ್ಳಿ. ನಿವೇದಿತಾ ಅಕ್ಕ ಹೇಳಿದ್ದಾಳೆ, ಹೆಂಡತಿ ಅಂದ್ರೆ ಬಲಗೈ ಇದ್ದಂತೆ, ನನ್ನ ಬಲಗೈಯಿಂದ ಎಲ್ಲಿ ಬೇಕಿದ್ರು ಕರ್ಕೊಂಡು ಹೋಗ್ತೀನಿ, ಐ ಡೋಂಟ್ ಕೇರ್ ಅಂತ. ಇದು ನಿವೇದಿತಾ ಹೇಳ್ಕೊಟ್ಟಂತ ಪಾಠ. ನಿವೇದಿತಾ ಎಷ್ಟು ಈ ದೇಶಕ್ಕೋಸ್ಕರ ಕೆಲಸ ಮಾಡಿದ್ದಾಳೆ ಅಂದ್ರೆ ಮಿತ್ರರೇ, ನಾವೆಲ್ಲರೂ ಅವರಿಗೆ ತೆರೆಕೊಳ್ಳಬೇಕಾದ, ಅವಳ ಬದುಕನ್ನ ಅನುಸರಿಸಬೇಕಾದಂತ ಅಗತ್ಯ. ಇವತ್ತಿನ ಭಾರತಕ್ಕೆ ಬೇಕಾಗಿರುವುದು ಇಂಥ ಬದುಕನ್ನು ನಡೆಸಬಲ್ಲಂತ ಶ್ರೇಷ್ಠ ನರನಾಗಿರು. ನನ್ಗೆ ಬಹಳ ವಿಶ್ವಾಸ ಇದೆ, ಈ ಕಾಲೇಜು ಗೌರ್ಮೆಂಟ್ ನ ಕಾಲೇಜು. ಈ ಕಾಲೇಜಿನಲ್ಲಿರುವಂತಹ ಕ್ರೀಮ್ ಆಫ್ ದಿ ಸೊಸೈಟಿ. ನಿಮ್ಮನ್ನ ಓದಿಸಬೇಕು ಅಂತಂದ್ರೆ ಸಮಾಜ ತನ್ನನ್ನ ತಾನು ಅರಿತುಕೊಂಡು ಓದಿಸ್ತಾ ಇದೆ ಅಂತ ಮರಿಬೇಡಿ. ನನ್ನ ನೋ ವಾಟ್ ಇಸ್ ಕ್ರೀಮ್? ಮೆಡಿಕಲ್ ಕಾಲೇಜಲ್ಲಿರೋರು, ಪ್ರಾಮಿನೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿರೋರೆಲ್ಲ ಕ್ರೀಮ್ ಅಂತ ಕರೀತಾರೆ. ಕ್ರೀಮಿ ಲೇಯರ್ ಆಫ್ ದಿ ಸೊಸೈಟಿ ಅಂತ. ಕ್ರೀಮ್ ಅಂದ್ರೆ ಕೆನೆ ಅಂತ ಅಚ್ಚ ಕನ್ನಡದಲ್ಲಿ. ಕೆನೆ ಆಗೋದು ಹೆಂಗ್ ಗೊತ್ತಾ? ಹಾಲಿನ ಅಷ್ಟೂ ಸತ್ವವನ್ನು ತೆಗೆದುಕೊಂಡು ಕೆನೆ ಆಗೋದು. ಹಾಲಿನ ಅಷ್ಟು ಸತ್ವ ತೆಗೆದ ಮೇಲೆ ಕೆನೆ ಆಗಿರೋದು. ನೀವೆಲ್ಲ ಕ್ರೀಮ್ ಆಗಿರಬೇಕು ಅಂದ್ರೆ ಎಷ್ಟೋ ಜನ ರೈತರು ಬಿಸಿಲಲ್ಲಿ ದುಡಿತಾ ತಾವು ಟ್ಯಾಕ್ಸ್ ಕಟ್ಟಿದ್ದಾರೆ. ಎಷ್ಟೋ ಜನ ಸಮಾಜದ ಜನ ತಾವು ತಮಗೆ ಸಿಗಬೇಕಾಗಿರುವಂತಹ ಎಲ್ಲ ಸೌಲಭ್ಯಗಳನ್ನು ಮರೆತು ಒಂದಷ್ಟು ಒಳ್ಳೆ ಡಾಕ್ಟರ್ಸ್ ನಿರ್ಮಾಣ ಆದರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಭಾವನೆಯಿಂದ ನಿಮಗೋಸ್ಕರ ಟ್ಯಾಕ್ಸ್ ಕಟ್ತಿದ್ದಾರೆ. ಅದರ ಅರ್ಥ ನಾನು ಬೆವರು ಸುರಿಸಿ, ನಾನು ಅಂದ್ರೆ ನನ್ನ ಇಡೀ ಕಮ್ಯುನಿಟಿ ಬೆವರು ಸುರಿಸಿ ನೀವು ಡಾಕ್ಟರ್ ಆಗಿ ಅಂತ ಒದ್ದಾಡ್ತಿದ್ದಾರೆ. ಅಂದ್ರೆ ಕೆನೆ ಆಗಿರುವಂತ ನೀವು ಹಾಲಿಗೆ ವಾಪಸ್ ಏನಾದರೂ ಋಣ ತೀರಿಸಲಿಲ್ಲ ಅಂತಂದ್ರೆ ಕೆನೆ ಆಗಿರುವಂತ ನೀವು ಸಂಕಲ್ಪ ಮಾಡಿ 5 ವರ್ಷ ಕಳೆದ ಮೇಲೆ ಈ ಕೆಲಸ ಮಾಡಬೇಕು ಅಂತಿಲ್ಲ. 5 ವರ್ಷದ ನಡುವೆಯೂ ಕೂಡ ಕೆಲಸ ಮಾಡಬಹುದು. ಈ ದೇಶದಲ್ಲಿ ಇವತ್ತಿಗೂ ಕೂಡ ಯಾವ ಥರದ ಪರಿಸ್ಥಿತಿ ಇರ್ತದೆ, ಹೆಲ್ತಿನ ಕುರಿತಂತೆ ಸರಿಯಾದ ಗಮನ ಕೊಡಲಿಕ್ಕಾಗದ ವಿಕಟ ಪರಿಸ್ಥಿತಿಯಲ್ಲಿ ಭಾರತ ಇದೆ. ನಮ್ಮ ಸ್ವಲ್ಪ ಈ ದಿಕ್ಕಿನ ಆಲೋಚನೆ ಮಾಡಿ ಹಳ್ಳಿಗೆ ಹೋಗುವಂಥ ಸಂಕಲ್ಪ ಮಾಡಿ. ರಾಯಚೂರು ಭಾಗ ನಾನು ಹೇಳಬೇಕು ಅಂತಿಲ್ಲ, ನೀವು ಕೇಳಿ ನೋಡಿ. ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಅರ್ಜೆಂಟ್ ಹೆರಿಗೆ ಮಾಡಿಸ್ಕೋಬೇಕು ಅಂತ ಒಂದು ಹೆಣ್ಮಗಳಿಗೆ ಪ್ರಾಬ್ಲಮ್ ಬಂತು ಅಂದರೆ
40-50 ಕಿಲೋಮೀಟರ್ ದೂರ ಹಾಸ್ಪಿಟಲ್ಗೆ ಹೋಗಬೇಕಾದಂಥ ಪರಿಸ್ಥಿತಿ ಅಕ್ಕಪಕ್ಕದ ಹಳ್ಳಿಗಳಲ್ಲಿದೆ. ಈ ಥರದ ಸ್ಥಿತಿಯಲ್ಲಿ ಭಾರತವನ್ನು ಬಿಟ್ಟರೆ ಅದು ನಮಗೆ ನಾಚಿಕೆ ಇಲ್ಲ. ನೀವೆಲ್ಲರೂ ಯಾರು ಹೈದರಾಬಾದ್, ಕರ್ನಾಟಕ ಅಥವಾ ಈ ಭಾಗದಿಂದ ಬಂದಿದ್ದೀರೋ, ನಿಮ್ಮ ದೊಡ್ಡ ಜವಾಬ್ದಾರಿ ಏನು ಅಂತಂದರೆ, ಇಲ್ಲಿಂದ 10 ವರ್ಷಗಳ ನಂತರ, 15 ವರ್ಷಗಳ ನಂತರ ಈ ಭಾಗದ ಸ್ಥಿತಿ ಹೀಗಿರಬಾರ್ದು. ನಾವಿದ್ದೀವಿ, ಈ ಭಾಗವನ್ನು ಇಲ್ಲಿಂದ ಅಪ್ಲಿಫ್ಟ್ ಮಾಡ್ತೀವಿ ಅನ್ನುವಂಥ ಸಂಕಲ್ಪವನ್ನು ಮಾಡಲಿಕ್ಕೆ ಸಾಧ್ಯ ಆದರೆ, ಒಮ್ಮೆ ಆ ಜನರ ನಡುವೆ ಬೆಳಲಿಕ್ಕೆ ಸಾಧ್ಯ ಆದರೆ ಒಂದು ಅದ್ಭುತವಾದ ಲೋಕ ಸೃಷ್ಟಿಯಾಗುತ್ತೆ. ಇದ್ದರೆ ಅಂಥ ಲೋಕ ಸೃಷ್ಟಿ ಮಾಡೋದಕ್ಕೆ ನಿವೇದಿತಾ ನಿಮ್ಗೆಲ್ಲರಿಗೂ ಪ್ರೇರಣೆ ಕೊಡಬಲ್ಲರು. ಅವರನ್ನು ಓದೋಣ, ಈ 150ನೇ ಜಯಂತಿಯನ್ನು ಸಾರ್ಥಕಪಡಿಸಿಕೊಳ್ಳೋಣ ಅಂತ ಅತ್ಯಂತ ಪ್ರೀತಿಯಿಂದ ಹಾರೈಸಿ, ಇಷ್ಟು ಹೊತ್ತು ಪ್ರೀತಿಯಿಂದ ಕೇಳಿದ ನಿಮ್ಗೆಲ್ಲರಿಗೂ ನಾನು ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಎಲ್ಲರಿಗೂ ವಂದನೆಗಳನ್ನು ಸಮರ್ಪಿಸ್ತೇನೆ. ವಂದೇ ಮಾತರಂ. ಜೈ. ಭಾರತದ ಕಣ್ಮಣಿ ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋದಾಗ ಮಾರ್ಕೆಟ್ ಎಂಬ ಮಹಿಳೆ ಅವರಿಂದ ಪ್ರಭಾವಿತರಾಗಿ ಭಾರತೀಯ ಸಂಸ್ಕೃತಿಗೆ ಆಕರ್ಷಿತರಾಗಿ ಭಾರತಕ್ಕೆ ಆಗಮಿಸಿದರು. ಆಗ ವಿವೇಕಾನಂದವರು ತಾಯಿ ಭಾರತೀಯ ಸೇವೆಗೆ ನಿನ್ನನ್ನು ಸಮರ್ಪಿಸಿಕೋ ಅಂತ ಉಪದೇಶಿಸಿ ಅವರಿಗೆ ಸಹೋದರಿ ನಿವೇದಿತಾ ಅಂತ ಹೆಸರು ಕೊಟ್ಟರು. ಪಾಶ್ಚಾತ್ಯ ಸಂಸ್ಕೃತಿಗೆ ಈಶಾನ್ಯ ಸಂಸ್ಕೃತಿಯ ಮೂಲ ಮಂತ್ರ ಎಂಬುದನ್ನು ಸಿದ್ಧಿಸಿದರು. ಅಂಥ ಮಹಾನ್ ಮಹಿಳೆ ಸಹೋದರಿ ನಿವೇದಿತಾ ಹಾಗೂ ನಿವೇದಿತೆಯ ಭಾರತ ಎಂಬುದರ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಉಪನ್ಯಾಸ ನೀಡಿದ ಶ್ರೀಯುತ ಚಕ್ರವರ್ತಿ ಸೂರಿಬೇಳೆಯವರಿಗೆ ನಮ್ಮ ಅನಂತ ಅನಂತ ಧನ್ಯವಾದಗಳು. ಈ ಸಭೆಯಲ್ಲಿ ಯಾರಿಗಾದರೂ ಸಂವಾದ ಏರ್ಪಡಿಸುವ ಏನಿಲ್ಲ. ಯೂಶಲಿ ಡಾಕ್ಟರ್ಸ್ ಪ್ರಶ್ನೆ ಕೇಳೋದು, ಉತ್ತರ ಮಾತ್ರ ಕೊಡ್ತಾರೆ. ಉಳಿದವರೆಲ್ಲ ಡಾಕ್ಟರ್ಸ್ ಪ್ರಶ್ನೆ ಕೇಳ್ತಾರೆ. ಸರ್ ನಮಸ್ತೆ. ನೀವು ಹೇಳಿದ್ರಿ 5 years ಅಲ್ಲಿ ಏನು ಮಾಡೋಕ್ಕಾಗಲ್ಲ ಅದು ಮಾಡೋದು ಅಂತ. ಬಟ್ ನಮ್ಮ ಸ್ಟೂಡೆಂಟ್ ಲೆವೆಲ್ ಅಲ್ಲಿ ಈಗ ನಮ್ಮ ಲಿಮಿಟ್ಸ್ ಅಲ್ಲಿ ಮಾಡುವಂತ ಒಂದೆರಡು ಸೋಷಿಯಲ್ ವರ್ಕ್ ಬಗ್ಗೆ ನೀವು ನಮಗೆ. ನಮ್ಮ ನಿವೇದಿತಾ ಪ್ರತಿಷ್ಠಾನದ ಹೆಣ್ಮಕ್ಳು ಕಳೆದ ಒಂದು 8-10 ದಿನಗಳ ಹಿಂದೆ ಬೆಳಗಾವಿ ಹತ್ತಿರದ ಒಂದು ಹಳ್ಳಿ ಹೊಸ ಮರೆಗುದ್ರಿ ಅಂತ ಒಂದು ಯಾದವಾಡ ಅಂತ ಈ 2 ಹಳ್ಳಿಯಲ್ಲಿ ಮಕ್ಕಳಿಗೆ ಹೋಗಿ ಕ್ಯಾಂಪ್ ಮಾಡಿದ್ದಾರೆ. ಈವ್ನಿಂಗ್ ಅಲ್ಲಿನ ಹೆಣ್ಮಕ್ಳ ಜೊತೆ ಮಾತಾಡಿದ್ದಾರೆ, ತಾಯಿಯರ ಜೊತೆ ಮಾತಾಡಿದ್ದಾರೆ. ಮಾತಾಡ್ತಾ ಅವರಿಗಿರೋ ಸಮಸ್ಯೆಯಿಂದ ಕೆದಕಿ ನೋಡಿದರೆ ಯಾವ ಥರದ ಪ್ರಾಬ್ಲಮ್ಸ್ ಇದೆ ಅಂತಂದರೆ, ಆ ಹೆಣ್ಮಕ್ಳು ಬಂದು ನನ್ನ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾರೆ, ನಾವು ಈ ಥರದ ಪ್ರಾಬ್ಲಮ್ಸ್ ಇದ್ದಿರ್ಬೋದು ಅಂತ ಅನ್ಕೊಂಡೇ ಇರಲಿಲ್ಲ ಅಂತ. ತುಂಬ ಪ್ರಾಬ್ಲಮ್ಸು ಹಳ್ಳಿಗಳಲ್ಲಿ ಹೈಜೀನಿಗೆ ಸಂಬಂಧಪಟ್ಟಂತೆ, ಹೆಲ್ತ್ಗೆ ಸಂಬಂಧಪಟ್ಟಂತೆ. ಹೆಲ್ತಿನ ದೊಡ್ಡ ಪ್ರಾಬ್ಲಮ್ ಎಲ್ಲಿಂದ ಶುರುವಾಗುತ್ತೆ ಅಂತಂದರೆ, ಹಾಸ್ಪಿಟ್ಲಿಗೆ ಬರೋದ್ರಿಂದ ಶುರುವಾಗಲ್ಲ, ಬರೋದಕ್ಕಿಂತ ಮುಂಚೆನೇ ಶುರುವಾಗುತ್ತೆ. ಅವತ್ತಾದರೂ ಒಂದ್ಸಲ ಅವಕಾಶ ಸಿಕ್ಕಾಗ ನಾವೆಲ್ಲರೂ ಸೇರಿಕೊಂಡು ಒಂದಷ್ಟು ಹಳ್ಳಿಗಳನ್ನ ಭೇಟಿ ಮಾಡಿ, ಹಳ್ಳಿಗಳಲ್ಲಿ ಏನು ಮಾಡಬೇಕು ಅಂತಿಲ್ಲ, ಅವ್ರ ಜೊತೆ ಹೋಗಿ 1 ಗಂಟೆ ಕಾಲ ಕಳೆದು ಬಂದ್ಬಿಟ್ರೆ ಸಾಕು. ಏನು ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಎಲ್ಲಿಂದ ಹುಡುಕ್ಬೋದು, ಏನಾದರೂ ಮಾಡಬಹುದಾ ಅಂತ. ಮತ್ತೆ ನೆನ್ಪಿಟ್ಕೊಳ್ಳಿ, ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು ಮಾತ್ರ ಪ್ರಾಬ್ಲಮ್ ಅಲ್ಲ. ನಿಜವಾದ ಪ್ರಾಬ್ಲಮ್ ಟೆಕ್ಸ್ಟ್ ಬುಕ್ ಇಂದ ಆಚೆಗೇನೆ ಇರೋದು. ನೀವು ಯಾವ ಟೆಕ್ಸ್ಟ್ ಬುಕ್ ಅನ್ನು ಓದ್ತಿದ್ದೀರೋ ಬಹಳ ಹಳೆದು, ನೀವು ಎಕ್ಸಾಮ್ ಬರಲಿಕ್ಕೆ ಬೇಕಾಗಿರೋದು ಅಷ್ಟೇ. ಆದರೆ ನಿಜವಾದ ಪ್ರಾಬ್ಲಮ್ ಟೆಕ್ಸ್ಟ್ ಬುಕ್ಕಿನಿಂದ ಆಚೆಗೊಂಡು ದೊಡ್ಡ ಲೋಕವಾಗಿ ಕಾಣ್ತಾ ಇದೆಯಲ್ಲ, ಆ ಕಾಡುವ ಲೋಕವನ್ನ ಈಗಲೇ ಪರಿಚಯಿಸಿಕೊಳ್ಳಿಕ್ಕೆ ಶುರು ಮಾಡಿ ಅಂತ ಇನ್ನೊಂದು ಪ್ರಯತ್ನ ಮಾಡಿ. ಎರಡನೇದು, ಈ ಸಿಟಿಯಲ್ಲೂ ಕೂಡ ಅನೇಕರಿಗಿರುವಂತಹ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಿ ಪ್ರಯತ್ನ ಪಡಿ ಅಂತ. ಕೆಲವರು ಇರ್ತಾರೆ, ಅವರು ನನಗೆ ಫೋನ್ ಮಾಡ್ತಾರೆ, ಸರ್ ನಮ್ಮ ಮನೇಲಿ ನನ್ನ ಚಿಕ್ಕಪ್ಪನಿಗೆ ತುಂಬಾ ದೊಡ್ಡ ಪ್ರಾಬ್ಲಮ್ ಬಂದಿದೆ, ಓ ಪಾಸಿಟಿವ್ ಬ್ಲಡ್ ಯಾರಾದ್ರು ಕೊಡ್ತಾರ ಕೇಳಿ. ನಮ್ಮ ಮಗು ಕೇಳೋದು, ನಿಮ್ಗೆ ಯಾವುದು ಸರ್? ನಂದು ಓ ಪಾಸಿಟಿವ್. ನೀನ್ ಯಾಕೆ ಕೊಡಬಾರ್ದು ಅಂದ್ರೆ, ನಂಗೆ ಆಗಲ್ಲ ಸರ್, ಭಯ ಆಗುತ್ತೆ ಸರ್ ಅಂತ. ಅಂದ್ರೆ ಅವನಿಗೊಂದು ಭಯ ಇದೆಯಲ್ಲ, ಆ ಭಯವನ್ನು ಹೋಗಲಾಡಿಸುವಂತ ಪುಟ್ಟ ಪ್ರಯತ್ನ ಮಾಡ್ಬೋದಾ? ಅಕ್ಕಪಕ್ಕದ ಹೈಸ್ಕೂಲ್ ಲೆವೆಲ್ ಮಕ್ಕಳಿಗೆ ಹೋಗಿ ನಾವು ಹೆಲ್ತ್ ಅಂದ್ರೆ ಏನು ಅಂತ ಒಂದು ಸಣ್ಣ ಐಡಿಯಾ ಕೊಡ್ಬೋದು. ಅವರಿಗೆ ನಮ್ಮ ಹೆಲ್ತ್ ಅನ್ನ ಕಾಪಾಡಿಕೊಳ್ಳುವ, ಇನ್ಫ್ಯಾಕ್ಟ್ ಒಂದು ಹೆಜ್ಜೆ ಮುಂದೆ ಹೋಗಿ ನನಗೆ ಕೇಳಬೇಕು ಅಂದ್ರೆ, ಔಷಧಿ ಇಲ್ಲದೆ ಹೆಲ್ತ್ ಕಾಪಾಡಿಕೊಳ್ಳೋ ಐಡಿಯಾ ಕೊಡೋದು ಅಂದ್ರೆ ರಿಕ್ವೆಸ್ಟ್ ಇದೆ. ನನ್ನ ಹಳ್ಳಿ ಜನರಿಗೆ ಔಷಧಿ ಕೊಂಡುಕೊಳ್ಳುವ ಕೆಪಾಸಿಟಿ ಇಲ್ಲ, ಸರ್ಕಾರ ಫ್ರೀ ಕೊಡುತ್ತೆ ಅಂದ್ರೆ ತಗೊಳ್ಬಾರ್ದು ನಾನು ಯಾವಾಗಲೂ ಹೇಳ್ತೀನಿ, ತಗೊಳ್ಳಬೇಡಿ ಅಂತ ನಾನು. ಆದಷ್ಟು ಔಷಧಿ ಇಲ್ಲದೆ ನಮ್ಮ ಹೆಲ್ತ್ ಅನ್ನ ಚೆನ್ನಾಗಿ ಕಾಪಾಡಿಕೊಳ್ಳುವ ಸಾಧ್ಯತೆ ಇದೆಯಾ? ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ, ಈ ನಾಡನ್ನ ಕಾಡ್ತಾ ಇರುವ ದೊಡ್ಡ ಪ್ರಾಬ್ಲಮ್ ಅಂದ್ರೆ ತರುಣರಲ್ಲಿರುವಂತಹ ಧೂಮಪಾನದ ಚಟ, ತರುಣರಲ್ಲಿರುವಂತಹ ಗುಟ್ಕಾ ತಿನ್ನುವಂತ ಚಟ, ತರುಣರಲ್ಲಿರುವಂತಹ ಅಡಿಕ್ಷನ್ ಆಗುವಂತ ಚಟ.
ನಾನೊಂದ್ಸಲ ಜೈಲಿಗೆ ಹೋಗಿದ್ದೆ, ನಾನು ಹೋಗಿದ್ದಲ್ಲ, ಕರೆದಿದ್ದವರು ಮತ್ತೆ ಅದರ ತಿಳ್ಕೊಳ್ಬೇಡಿ. ಸೊ ಯಾವುದು ಬೇಕು ತಪ್ಪಾಗಿ ವರದಿ ಆಗೋ ಸಾಧ್ಯತೆಗಳಿವೆ. ಅಲ್ಲೇನೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೋದಾಗ ಜೈಲರು ವಾಪಸ್ ಬರ್ಬೇಕಾದ್ರೆ ನಮ್ಗೆ ಹೇಳಿದ್ರು, ಸರ್ ಎಲ್ಲ ಕಡೆ ಹೋಗ್ತೀರಾ, ನಮ್ ಜೈಲಿನಲ್ಲಿರುವಂತ ಐ ವಾಸ್ ಶಾಕ್, ನಮ್ ಜೈಲಿನಲ್ಲಿರುವಂತ 75% ಜನ ತರುಣರು ಅವರೆಲ್ಲರೂ ಡ್ರಗ್ ಅಡಿಕ್ಟ್ ಆಗಿಯೇ ಒಳಗೆ ಬಂದಿರೋದು. ಡ್ರಗ್ ಅಡಿಕ್ಟ್ ಆಗಿರೋದ್ರಿಂದ ಅವರಿಂದ ಯಾವ ಕೆಲಸವನ್ನ ಬೇಕಿದ್ರು ಮಾಡಿಸ್ಕೊಳ್ಬಹುದು. ಯಾರ ತಲೆ ಕಡಿ, ಯಾರು ಹೊಡಿಲಿದ್ರು ಹೊಡಿತಾರೆ, ಆಮೇಲೆ ನಿಮ್ ಡ್ರಗ್ ಕೊಡಿಸ್ತೀವಿ ಅಂತ ಆಯ್ತು. ಜೈಲೊಳಗಿದ್ದಾಗ ಅವ್ರಿಗೆ ಇನ್ನೇನೂ ಕೊಡ್ಬೇಕಾಗಿಲ್ವಂತೆ, ಯಾರು ಬಿಡಿಸ್ಬೇಕಾಗಿಲ್ಲ, ಅವ್ರಿಗೆ ದಿನಕ್ಕಿತ್ತು ಅಂತ ಡ್ರಗ್ ತಲುಪಿಸಿದ್ರೆ ಸಾಕು, 25 ವರ್ಷವೂ ಹಾಯ ಆಗಿರ್ತಾರೆ. ಅವ್ರು ಹೇಳ್ತಾರೆ, ಇವ್ರು ಸಮಾಜ ಕಂಟಕನಾಗಿ ಯಾರೋ ಕೊಲೆ ಮಾಡಿ ಬಂದ್ಬಿಡ್ತಾನೆ ಸರ್, ಅವ್ರನ್ನ ಇಲ್ಲಿ ನಾವು ನೋಡ್ಕೊಳ್ಳಿಕ್ಕೆ ಪ್ರತಿದಿನ ಇಷ್ಟೆಲ್ಲ ಖರ್ಚು ಮಾಡಿ 5 ವರ್ಷ 8 ವರ್ಷ ಸಾಕ್ತೀವಿ, ಅವನ್ನ ಯಾವ ಕರ್ಮ ಸರ್ ಇದು, ದಯಮಾಡಿ ಸಮಾಜಕ್ಕೆ ಹೇಳಿ ಅಂತ ಚಕ್ರವರ್ತಿ ಹೇಳೋಕ್ಕಿಂತ ಅವ್ರು ಡಾಕ್ಟರ್ ಹೇಳಿದ್ರೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂತ ಯಾವಾಗ ಹೇಳ್ಬೇಕು ನಾವು? ನಮ್ಮ ಹೆಣ್ಮಕ್ಳು, ನಮ್ಮ ಗಂಡ್ ಮಕ್ಕಳು ಸ್ಕೂಲಿಗೆ ಹೋಗಿ ಸಾವರ್ಕರ್ ವಿಡಿಯೋ ತೋರಿಸ್ತಾರೆ, ನಿವೇದಿತ ವಿಡಿಯೋ ತೋರಿಸ್ಬೋದಾದ್ರೆ ಒಂದಷ್ಟು ಜನ ಡಾಕ್ಟರ್ಸು ಯಾಕೆ ಸ್ಕೂಲಿಗೆ ಹೋಗಿ ಹೆಲ್ತಿನ ಬಗ್ಗೆ ನಮ್ಮ ಮಕ್ಕಳಿಗೆ ಒಂದು ಕ್ಲಾಸ್ ತಗೋಬಾರ್ದು? ಇದು ಎನ್ಹ್ಯಾನ್ಸ್ ಮಾಡುತ್ತೆ ನಮ್ಮ ಶಕ್ತಿಯಿಂದ. ಎರಡನೇದು, ಡಾಕ್ಟರ್ಸ್ ಕಮ್ಯುನಿಟಿ ಹೆಂಗಿದೆ ಗೊತ್ತಾ? ಬೇಜಾರು ಮಾಡಬೇಡಿ, ನಾನು ಹೇಳಿದ್ರೆ ಸಮಾಜದಲ್ಲಿರುವಂತ ದೃಷ್ಟಿಕೋನ ಅಂತ, ಇವ್ರು ಯಾರು ನಮ್ಮ ಲೋಕಕ್ಕೆ ಸೇರಿದವರೇ ಅಲ್ಲ, ಅವರು ಸಮಾಜದ ಜೊತೆ ಇನ್ವಾಲ್ವ್ ಆಗಲ್ಲ ಯಾವಾಗಲೂ. ಅವರಿಗೆ ಒಂದು ಏನಿದೆ ಅಂತಂದ್ರೆ, ನಾನು ತುಂಬಾ ಬುದ್ಧಿವಂತ, ಸೆಕೆಂಡ್ PUC ಹೈಯೆಸ್ಟ್ ಸ್ಕೋರ್ ಮಾಡಿದ್ದೀನಿ, ನಾನು ಈಗ ಓದ್ತಾ ಇರೋದೇನೋ ಭಾರಿ ಓದ್ತಾ ಇದ್ದೀನಿ, ಏನು ಭಾರಿ ಇಲ್ಲ. ನಮ್ಮ ಅಜ್ಜಿನ ಅನೇಕ ರೀತಿಯ ಡಾಕ್ಟರ್ ಆಗಿದ್ದು, ನಮಗೆ ಯೋಚನೆ ಮಾಡಿ ಹೆಂಗಿರುತ್ತೆ ಹಿಂಗೆ ಯೋಚನೆ ಮಾಡಿಬಿಟ್ರೆ ಆದ್ರೆ ನಮ್ಗೆಲ್ಲ ಏನೋ ದಿಮಾಗ್ ದುಡ್ಡಿದೆ. ನೀವು ಬೆಂಗಳೂರಲ್ಲಿ ನೋಡ್ಬೇಕು, ಮೆಡಿಕಲ್ ಕಾಲೇಜ್ ಹೊರಗಡೆ ಸಿಗರೆಟ್ ಕೈ ಹಿಡ್ಕೊಂಡಂತ ಹುಡುಗಿರು ಅವರೇನೋ ಗಗನದಾರಿ ಅಧ್ಯಯನ ಮಾಡ್ಕೊಂಡ್ಬಿಟ್ಟು ಅದನ್ನ ತಾಳ್ಕೊಳ್ಳಿಕ್ಕಾಗದ ಟೆನ್ಷನ್ ಅನ್ನ ಮರಲಿಕ್ಕೋಸ್ಕರ ಸಿಗರೆಟ್ ಅನ್ನೋ ತರ ಮನೆ ಪಕ್ಷ ನೀವುಗಳಾದ್ರು ಯಾರು ಈ ಭಾಗದಿಂದ ಬಂದಿದ್ದೀರೋ 5-6 ಜಿಲ್ಲೆಗಳಿಂದ, ನಾನು ಎಲ್ಲ ಬಗ್ಗೆಯೂ ಮಾತಾಡ್ಲಿಕ್ಕೆ ಹೋಗಲ್ಲ. ನಿಮಗೆ ತುಂಬಾ ದೊಡ್ಡ ಕರ್ತವ್ಯ ಇದೆ. ಯಾಕೆಂದ್ರೆ ನೀವು ಆ ಮೀಸಲಾತಿಯಲ್ಲಿ ಅಧ್ಯಯನ ಮಾಡ್ತಿದ್ದೀರಿ, ಆ ಕಾರಣಕ್ಕೋಸ್ಕರ ಇದನ್ನ 72% ಜನ ನೀವು ಅದೇ ಭಾಗದಿಂದ ಬಂದಿರುವಾಗ ನೀವು ದೊಡ್ಡ ಕರ್ತವ್ಯ ಇದೆ, ಆ ಭಾಗಕ್ಕೆ ಏನಾದ್ರು ಕೊಡಬೇಕು ಅಂತ. ಡಾಕ್ಟರ್ ಆದ್ಮೇಲೆ ಕೊಡ್ಲಿಕ್ಕಾಗಲ್ಲ, ಈಗಿಂದಲೇ ಶುರು ಮಾಡಿ. ಇದರಿಂದ ನಿಮ್ ಸ್ಕಿಲ್ ಡೆವಲಪ್ ಆಗುತ್ತೆ. ಯಾರ ಜೊತೆ ಏನ್ ಮಾತಾಡ್ಬೇಕು, ಯಾರನ್ನ ಹೆಂಗ್ ಕನ್ವಿನ್ಸ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಾಗ್ತಾ ಹೋಗ್ಬಿಟ್ರೆ ನಿಮ್ ಸ್ಕಿಲ್ ಡೆವಲಪ್ ಆಗುತ್ತೆ, ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಂತಾಗುತ್ತೆ. ಒಂದು ಟ್ರೈ ಮಾಡಿ. ಕಾಲೇಜ್ ಇದ್ದಾಗ ಆಗಲಿಲ್ಲ ಅಂದ್ರೆ ಮನೆ ಪಕ್ಷ ರಜೆ ಇಲ್ಲ ಅಂತ ಟ್ರೈ ಮಾಡಿ ಅನ್ನಿಸುತ್ತೆ. ಚಕ್ರವರ್ತಿ ಸರ್ ಅವರು ಹೇಳಿದಾಗ ಈ ವರ್ಷದ 6 months ಟ್ರೈನ್ ಟು ಮೆನಿ ಚೇಂಜಸ್, ಭಾಳ ಚೇಂಜಸ್ ಪ್ರಯತ್ನ ಪಡ್ತಾ ಇದ್ದೀವಿ. ಸ್ಟೂಡೆಂಟ್ಸ್ ಎಲ್ಲ ಸಾಥ್ ಕೊಡ್ತಾ ಇರೋದು. ಬ್ಲಡ್ ಡೊನೇಷನ್ ಅವೇರ್ನೆಸ್ ಕ್ಯಾಂಪ್ ಫಸ್ಟ್ ಡೇ ಮೇಡಮ್ ಬಂದು ನಮಗೆ ನಮ್ಮ ಸರಿ ಕೇಳಿದಾಗ ಫಸ್ಟ್ ಹೇಳಿದ್ದೆ ನಾನು, ಬ್ಲಡ್ ಡೊನೇಷನ್ ಅವೇರ್ನೆಸ್ನ ವಿ ಹ್ಯಾವ್ ಟು ಮೇಕ್ ಮೋರ್ ಆ್ಯಂಡ್ ಮೋರ್ ಅಂತ. ಸದ್ಯಕ್ಕೆ ನಮ್ಮ ಹಾಸ್ಪಿಟಲ್ ಎಸ್ಟರ್ಡೇ ಅಮೃತ್ಸರ್ ನಾವು ಮಾತಾಡ್ತಾ ಇದ್ದೀವಿ, ಲಾಸ್ಟ್ ಅವರ್ ಓನ್ ಸ್ಟೂಡೆಂಟ್ಸ್ ಗಿವ್ ಬ್ಲಡ್. ಯಾಕಂದ್ರೆ ಡೈಲಿ 30 to 40 ಯೂನಿಟ್ಸ್ ಆಫ್ ಬ್ಲಡ್ ಹೋಗುತ್ತೆ. ಬಟ್ ಯಾರು ಕೊಡೋದು ಯಾರು ಇರಲ್ಲ ಅವ್ರ ಜೊತೆಗೆ. ಇನ್ ದ ಹಾಸ್ಪಿಟಲ್ಸ್ ಮೆನಿ ಆಫ್ ದ ಪೇಷಂಟ್ಸ್ ಯಾರು ಜೊತೆಗಿರಲ್ಲ, ಅವ್ರಿಗೆ ಒಬ್ಬೊಬ್ಬರೇ ಬಂದಿರ್ತಾರೆ, ಅವ್ರಿಗೆ ಯಾರು ರಿಪ್ಲೇಸ್ಮೆಂಟ್ ಕೊಡೋಕ್ಕೂ ಆಗಲ್ಲ, ಆ ಥರ ಇರೋದು. ಸೊ ಈ ನಿಟ್ಟಿನಲ್ಲಿ ನಾವು ಲಾಸ್ಟ್ ಒಂದು 1 month 2 months ಮುಂಚೆ ಫ್ಲಾಶ್ ಮಾಬ್ ಅಂತ ರೈಲ್ವೆ ಸ್ಟೇಷನಲ್ಲಿ ಮಾಡಿ ಆ್ಯಂಡ್ ವಿ ಟ್ರೈ ಟು ಕ್ರಿಯೇಟ್ ಅವೇರ್ನೆಸ್ ಅಂಡ್ ಆಲ್. ಸೇಮ್ ವೇ after seeing that flash mob in YouTube and all, so enthusiastic ಇದ್ದಾರೆ, ಹುಡುಗರು ಮಾಡ್ತಾ ಇದ್ದಾರೆ ಅಂತ. ರೀಸೆಂಟ್ಲಿ 2 days back I got a call from Shaktinagar Employees Union. ನೀವು ಬಂದು ಹೇಳ್ಕೊಡಿ ಸರ್, we also will donate continuously once in 3 months or 4 months ಅಂತ. As you all know, agriculture college or college, they are helping a lot in blood donations and all those things. So Sister Bandhaga, I asked for one this thing from Sister Nivedita Foundation, and the second one is about planting the trees. These we have started since 7 years, they are grown up, we are seeing now. 2007 ಅಲ್ಲಿ ಹಾಕಿ ಪ್ಲಾಂಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಇವಾಗ. ಸೊ ವಿ ಆರ್ ಥಿಂಕಿಂಗ್ ಅಬೌಟ್ ಫಾರ್ ನಮ್ಮ ಹೊಸ ಗ್ರೌಂಡ್ಗೆ ವಿಚ್ ಇಸ್ ರೆಡಿ ನಾವು. ತುಂಬ ದೊಡ್ಡ ವಿಶಾಲವಾದ ಗ್ರೌಂಡ್ ಆಗಿದೆ, ಅದಕ್ಕೆ ನಾನು ಕೇಳಿದೆ ಅವರಿಗೆ ಸ್ವಲ್ಪ ಒಂದು ಮಾಡೋಣ ತಕ್ಷಣ ಸ್ಟಾರ್ಟ್. ಸೊ ಫಸ್ಟ್ ನಮ್ಮ ಇದು ಏನು ಅಂದರೆ we will start from the campus, then we will try to spread out of the campus
involving in all these activities like social works and all those things continuously. ನಾನು ಎರಡು ವಿಷಯ ಅನ್ಕೊಳ್ಳೋಕೆ ಇಷ್ಟಪಡ್ತೀನಿ ಸರ್. ನಾನು ಕರೆಕ್ಟ್ ಹೇಳ್ತಾ ಇದ್ದೀನೋ ರಾಂಗ್ ಹೇಳ್ತಾ ಎರಡು ಪಾಯಿಂಟ್. ವಿದ್ಯಾರ್ಥಿಗಳಾಗಲಿ, ವೈದ್ಯ ವಿದ್ಯಾರ್ಥಿಗಳಾಗಲಿ ಅಥವಾ ಡಾಕ್ಟರ್ಸ್ ಆಗಲಿ ಏನಿದೆ ಅದಿದೆ ಅಂತ ಹೇಳ್ತಾರೆ. ಎಲ್ಲ ವರ್ಗದಲ್ಲಿ ಇರುತ್ತೆ, ಎಲ್ಲ ಪ್ರೊಫೆಷನಲ್ಲಿ ಇರುತ್ತೆ. ಬಟ್ ಮೋಸ್ಟ್ ಆಫ್ ಡಾಕ್ಟರ್ಸ್ ಆರ್ ವೆರಿ ಗುಡ್. ಓನ್ಲಿ ಸರ್ಟನ್ ಪರ್ಸೆಂಟೇಜ್ ಅಷ್ಟೇ ಇರುತ್ತೆ, ಅದರಿಂದ ಬ್ಲೇಮ್ ಆಗುತ್ತೆ. 1 ಪಾಯಿಂಟ್. ಇಟ್ ಇಸ್ ಟ್ರೂ ಆಲ್ಸೋ. ಎಲ್ಲರೂ ಕೆಟ್ಟವರಿರ್ತಾರೆ ಅನ್ನೋದು ತಪ್ಪು. ಎರಡನೇದು, ನಾವು ದೇಶದ ಬಗ್ಗೆ ಅಭಿಮಾನ ಬೇಕು, ಸಮಾಜ ಕಳಕಳಿ ಇರಬೇಕು, ಅದ್ರ ಬಗ್ಗೆ ನಾವು ಇನ್ವಾಲ್ವ್ ಆಗಬೇಕು ಅಂತ. ನಾನು 20 ವರ್ಷದಿಂದ ಇನ್ಸ್ಪಿರೇಷನ್ ಭಾಷಣ ಕೇಳ್ತಾ ಇದ್ದೀನಿ, ಎಲ್ಲ ಜನರದ್ದು ಕೇಳ್ತೀನಿ. ಅಲ್ಲಿಂದ ಇನ್ಫ್ಲೂಯೆನ್ಸ್ ನಾನು ಕಡಿಮೆ ಆಗ್ತದೆ ಅಂದರೆ ಅಷ್ಟು ಇನ್ಫ್ಲೂಯೆನ್ಸ್ ಆಗ್ತದೆ. ಬಟ್ ಮೇಜರ್ ನಾವು ಎಲ್ಲಿ ಟಾರ್ಗೆಟ್ ಮಾಡ್ಬೇಕಂದ್ರೆ ಸರ್, 7th ಸ್ಟ್ಯಾಂಡರ್ಡ್, ದಟ್ ಇಸ್ ದ ಏಜ್, ಯಂಗ್ ಏಜ್. 7th ಸ್ಟ್ಯಾಂಡರ್ಡ್ ವರ್ಗ ಇನ್ನೂ ಬೆಳೀತಿರುತ್ತೆ. ನಾನು ಕಲಿತದ್ದು ಕೆಲಸ ಮಾಡಬೇಕು, ಗುರುಗಳಿಗೆ ರೆಸ್ಪೆಕ್ಟ್ ಕೊಡಬೇಕು, ಇನ್ಸ್ಪಿರೇಷನ್ ಇರಬೇಕು, ದೇಶದ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು ನಾನು ಕಲಿತದ್ದು. ಅದು ಎಲ್ಲರೂ ಕಲಿಯೋದು 7th ಅರ್ಲಿ ಡೇಸ್ನಲ್ಲಿ ಸರ್. ಈಗ ನನ್ನಂತ ಒಂದು ಕೆಟ್ಟವನಾಗಿದೆ ಅಂದರೆ ನನಗೆ ಸ್ಪೀಚ್ ಮಾಡಿದ್ರೆ ಈಗ ಎಷ್ಟು ಹೇಳಿದ್ರು ನಾನು ಕಲಿಯಲ್ಲ ಸರ್. ನೆಕ್ಸ್ಟ್ ಏಜ್ ಅಂತ ನನಗೆ ಅನಿಸುತ್ತೆ. ಅದು ಇಷ್ಟು ಆಲ್ಸೋ ಅಂದರೆ ಎಕ್ಸೆಪ್ಟ್ ಮಾಡ್ತಾರೋ ಇಲ್ಲ ಅಂತ ಅವ್ರ ಅನಿಸಿಕೆ ಇರುತ್ತೆ ಸರ್, ಅದು ತಪ್ಪಿರ್ಬೋದು. ಬಟ್ ಈಗ ನಾನು ಒಬ್ಬನು ಕೆಟ್ಟವನಾಗಿದೆ ಅಂದರೆ ಸರ್, ನೀವು ಇನ್ಸ್ಪೈರ್ ವರ್ಡ್ಸ್ ಹೇಳಿದ್ರೆ ನಾನು ಕಲಿಯಲ್ಲ ಸರ್. ಆ ಅರ್ಲಿ ಏಜಸ್ನ ನಾವು ಅದನ್ನು ಗಮನದಲ್ಲಿ ಇಟ್ಕೊಂಡು ಅಲ್ಲಿಂದ ನಾವು ಒಂದು ಏನೋ ಅಭಿಪ್ರಾಯ ಚೇಂಜ್ ಮಾಡೋದಾಗಲಿ, ದೇಶ ಕಟ್ಟುವಂಥ ಮನಸ್ಥೈರ್ಯ ಬೆಳೆಸೋದಾಗಲಿ, ಒಳ್ಳೆ ವೈದ್ಯರು ಮಾಡೋದಾಗಲಿ, ಒಳ್ಳೆ ನಾಗರಿಕರು ಮಾಡೋದಾಗಲಿ, ನಾವೆಲ್ಲ ಡಿಪೆಂಡ್ಸ್ ಆ ಅರ್ಲಿ ಚೈಲ್ಡ್ ಏಜಲ್ಲಿ. ಹೇಗೆ ಎಲ್ಲ ಡಾಕ್ಟರು ಕೆಟ್ಟವರಲ್ಲ ಅನ್ನೋ ಮಾತು ಯೂನಿವರ್ಸಲ್ ಆಗಿ ನಾವು ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಅಂತ ಹೇಳಿದ್ರು, ಹಾಗೆ ಎಲ್ಲರೂ ಕೂಡ ಈಗ ಬುದ್ಧಿ ಹೇಳಿದ್ರೆ ಸರಿ ಹೋಗಲ್ಲ ಅನ್ನೋದನ್ನು ಯೂನಿವರ್ಸಲ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿಲ್ಲ. ಮೇ ಬಿ ನನಗೆ ಗೊತ್ತಿಲ್ಲ, ನಾನು ಮತ್ತೆ ಇಂಜಿನಿಯರಿಂಗ್ ಮಾತಾಡೋ ಸ್ಟೈಲ್ ಹಂಗೆ ಇರುತ್ತೆ. ಇಂಜಿನಿಯರಿಂಗ್ ಇತ್ತು ತುಂಬ. ನಾನು ಇಂಜಿನಿಯರಿಂಗ್ ಹೋಗ್ಬೇಕಾದಾಗ ಹೈಸ್ಕೂಲ್ನಲ್ಲಿ ಇತ್ತು ನನಗೆ ಕಂಡಕ್ಟರ್ಸ್, ಇನ್ಸುಲೇಟರ್ಸ್, ಸೆಮಿ ಕಂಡಕ್ಟರ್ಸ್, ಸೂಪರ್ ಕಂಡಕ್ಟರ್ಸ್ ಎಲ್ಲ ನೆನಪಾಗ್ತಿದೆಯಾ? ಫೈನ್. ಕಂಡಕ್ಟರ್ಸ್ ಅಂದ್ರೆ ಏನು ಅಂದ್ರೆ ತನ್ನ ಮೂಲಕ ಎನರ್ಜಿ ಪಾಸ್ ಆದಾಗ ಎನರ್ಜಿ ಪಾಸ್ ಆಗಲಿಕ್ಕೆ ಸ್ವಲ್ಪ ರೆಸಿಸ್ಟೆನ್ಸ್ ಹೋಗ್ತದೆ. ಕಂಡಕ್ಟರ್ಸ್. ಇನ್ಸುಲೇಟರ್ಸ್ ಅಂದ್ರೆ ರೆಸಿಸ್ಟೆನ್ಸ್ ಇನ್ಫೈನೈಟ್, ಹರಿಲಿಕ್ಕೆ ಬಿಡಲ್ಲ. ಇನ್ನೂ ಸೂಪರ್ ಕಂಡಕ್ಟರ್ಸ್ ಅದು ಎನರ್ಜಿ ಹರಿಬೇಕಾದಾಗ ರೆಸಿಸ್ಟೆನ್ಸ್ ಆಗ್ತಲ್ಲ, ಝೀರೋ ರೆಸಿಸ್ಟೆನ್ಸ್. ನಾನು ಅಂದ್ಕೊಳ್ಳೋದು ಭಗವಂತ ಅಥವಾ ಭಗವಂತ ಅನ್ನೋದು ತುಂಬಾ ದೊಡ್ಡ ಪದ ಅಂತ ಅನಿಸಿದ್ರೆ ಕಾಸ್ಮಿಕ್ ಎನರ್ಜಿ ಎಲ್ಲರ ಮೂಲಕ ಹರಿಬೇಕು ಅಂತ ಕಾಯ್ತಾ ಇದೆ. ಅದೇನು ಸುಮ್ಮನೆ ಇರಲ್ಲ, ಎಲ್ಲರ ಮೂಲಕ ಹರಿಬೇಕು ಅಂತ ಈಕ್ವಲಿ. ನಮ್ಮ ಕೆಲವರು ಕಂಡಕ್ಟರ್ಸ್ ಇದೀವಿ, ಸ್ವಲ್ಪ ರೆಸಿಸ್ಟೆನ್ಸ್ ಆಗ್ತದೆ, ಬೇಡ ಪೂರ್ತಿ ಸ್ವಲ್ಪ ವರ್ಷ. ಇನ್ನೂ ಕೆಲವರು ಇನ್ಸುಲೇಟರ್ಸ್ ಇದ್ದಾರೆ, ಅವ್ರು ಹೆಂಗೆ ಹರಿಯಲೇ ಬೇಡ, ನಾನು ಬಿಡದ್ದೇ ಇಲ್ಲ ನಿಮಗೆ ಅಂತ ಅವ್ರು ಹೆಂಗ್ ಮಾಡ್ತಿರ್ತಾರೆ ಅಂತಂದ್ರೆ, ಈಗ ನನಗೆ ಇದರಿಂದ ಇನ್ಸ್ಪಿರೇಷನ್ ಸಿಗ್ತಿದೆ ಅಂತ ಗೊತ್ತಾದ ತಕ್ಷಣ ಪ್ರಯತ್ನಪೂರ್ವಕವಾಗಿ ಎಲ್ಲ ಆಫ್ ಮಾಡಿಕೊಂಡು ಪಕ್ಕದಲ್ಲಿರೋ ಜೊತೆ ಮಾತಾಡ್ತಾ ಕೂತ್ಬಿಡ್ತಾರೆ. ಇನ್ಸ್ಪಿರೇಷನ್ ಸಿಕ್ಬಿಟ್ರೆ ಕಟ್ಟ ಬೇಡ ಬೇಡ ಅಂತ ಇನ್ಸುಲೇಟರ್ ಹಾಕ್ಬಿಡ್ತಾರೆ. ದೇರ್ ಆರ್ ಸಮ್ ಸೂಪರ್ ಕಂಡಕ್ಟರ್. ಅವ್ರು ಹೆಂಗಿರ್ತಾರೆ ಅಂದ್ರೆ ಕಾಸ್ಮಿಕ್ ಎನರ್ಜಿ ಕಂಪ್ಲೀಟ್ಲಿ ನನ್ನ ಮೂಲಕ ಹರಿದು ಹೋಗ್ಲಿಕ್ಕೆ ನಾನು ಏನ್ ಮಾಡ್ಬೇಕು ಆ ಪ್ರಯತ್ನ ಮಾಡ್ತಿರ್ತೀನಿ ಅಂತ. ಈಗ ಯೋಚನೆ ಮಾಡಿ, ನಮ್ಮ ಯಾರು ಕಂಡಕ್ಟರ್ಸು, ಯಾರು ಸೆಮಿ ಕಂಡಕ್ಟರ್ಸು, ಯಾರು ಸೂಪರ್ ಕಂಡಕ್ಟರ್ಸ್. ಅವರಿಗೆ 1 ಗಂಟೆ ವಾರ್ತಾ ಬೇಕೇ ಆಗಿಲ್ಲ. ಅಣ್ಣಾ ಹಜಾರೆ ಬದಲಾಗಿದ್ದು ಅವರ 40ನೇ ವಯಸ್ಸಿನಲ್ಲಿ. 2ನೇ ಕ್ಲಾಸ್ ಯಾರು ಪಾಠನೆ ಮಾಡಲಿಲ್ಲ ಅಷ್ಟೇ, ಆರ್ಡಿನರಿ ಸೋಲ್ಜರ್. 2ನೇ ಕ್ಲಾಸ್ ಫೇಲ್ ಆಗಿಬಿಟ್ಟು 40ನೇ ವಯಸ್ಸಿನಲ್ಲಿ ಅಣ್ಣಾ ಹಜಾರೆ ತೀರ ಬದಲಾದ್ರು. ಅಂಡ್ ಇಟ್ ಇಸ್ ನಾಟ್ ಯೂನಿವರ್ಸಲ್ ಅಗೇನ್. 7ನೇ ಕ್ಲಾಸ್ ಬದಲಾಗಬಾರ್ದು ಅನ್ನೋಂಥ ಕಲ್ಪನೆ ಇಲ್ಲ. ಬಟ್ ನಮ್ಮ ಫ್ಯಾಮಿಲಿ ಸಿಸ್ಟಮ್ ಹೆಂಗಿದೆ ಅಂತಂದ್ರೆ, 7ನೇ ಕ್ಲಾಸ್ ಅಪ್ಪ ಡಾಕ್ಟರ್ ಆಗುವಂತಾರೆ, 9ನೇ ಕ್ಲಾಸ್ ಅಪ್ಪ ಹೇಳ್ತಾರೆ ಡಾಕ್ಟರ್ ಅಂದ್ರೆ 15 ವರ್ಷ ಓದ್ಬೇಕು ಕಣಮ್ಮ, ನೀವು ಇಂಜಿನಿಯರ್ ಆಗೋ 4ನೇ ವರ್ಷಕ್ಕೆ ದುಡಿಯೋಕೆ ಶುರು ಮಾಡ್ತಾರೆ. ಅವರೇ ಚೇಂಜ್ ಮಾಡಿದ್ರು. ನೀವು ಯಾವ ಇನ್ಫ್ಲೂಯೆನ್ಸ್ ಕೊಟ್ಟು ಬದಲಾಗುವಂತ ವಾತಾವರಣ ಇದೆಯಲ್ಲ, ಅದು ಅಕ್ಕಪಕ್ಕದ ಜನರ ಪ್ರಭಾವಕ್ಕೆ ಒಳಗಾಗುವಂತ ವಾತಾವರಣ ಅದು. ಬಟ್ ಈಗಿದೆಯಲ್ಲ, ನೀವು ಯಾವುದನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಒಂದ್ಸಲ ಇದು ಮಾಡಬೇಕು ಅಂತ ತಲೆಗೆ ಹೋಗಿದ್ರೆ ಫಿನಿಶ್. ಅದಕ್ಕೆ ಯೂತ್ ಬಹಳ ಇಂಪಾರ್ಟೆಂಟ್ ಅಂತ. ಎಷ್ಟು ಇಂಪಾರ್ಟೆಂಟ್
ಹುಟ್ಟಿದಾಗ ನಿಮ್ಮ ಹತ್ರ ಕರ್ತೃತ್ವ ಶಕ್ತಿಯೂ ಇಲ್ಲ, ಆಲೋಚನಾ ಶಕ್ತಿಯೂ ಇಲ್ಲ. ನೀವು 60 ದಾಟಿದ ಮೇಲೆ ಆಲೋಚನಾ ಶಕ್ತಿ ಅಗಾಧವಾಗಿದೆ, ಕರ್ತೃತ್ವ ಶಕ್ತಿ 0. ಈ ಏಜ್ ಹೇಗಿದೆ ಗೊತ್ತಾ? ಆಲೋಚನಾ ಶಕ್ತಿ ಕರ್ತೃತ್ವ ಶಕ್ತಿ ಈಕ್ವಲ್. ಇವತ್ತು ಆಲೋಚನೆ ಮಾಡಿದ್ರಿ ಅಂದ್ರೆ ನಾಳೆ ಕೆಲಸ ಮಾಡುವ ಕೆಪಾಸಿಟಿಯು ನಿಮ್ಮಲ್ಲಿ ಇದೆ ಅಂತ. ಹೀಗಾಗಿ ಈ ಏಜ್ ಅನ್ನ ಮ್ಯಾಕ್ಸಿಮಮ್ ಟಾರ್ಗೆಟ್ ಮಾಡಿದ್ರೆ ಔಟ್ಪುಟ್ ಬಹಳ ಸುಲಭ. ಇಟ್ ಡಸಂಟ್ ಮೀನ್ ನಾವು 7ನೇ ಕ್ಲಾಸ್ ಟಾರ್ಗೆಟ್ ಮಾಡಲ್ಲ ಅಂತ. ನಾನು 7ನೇ ಕ್ಲಾಸ್ ಪಾಠ ಮಾಡಲ್ಲ, ಆದ್ರೆ 7ನೇ ಕ್ಲಾಸಿಗೆ ಪಾಠ ಮಾಡೋ ಮೇಟ್ರ ತಲೆನೇ ಕೆಡಿಸ್ಬಿಡ್ತಾರೆ. ನನ್ನ ಕೆಲಸ ಈಸಿ ಆಗ್ಬೇಕಲ್ಲ. ನನ್ನ ವಯಸ್ಸು ನನಗೆ ಆಯಸ್ಸು ಭಗವಂತ ಕೊಟ್ಟರು ಎಷ್ಟು ಕೊಟ್ಟಿದ್ದಾನೋ ಗೊತ್ತಿಲ್ಲ. ಕೊಟ್ಟಿರೋ ಅಷ್ಟರಲ್ಲಿ, ಸಾಮರ್ಥ್ಯ ಕೊಟ್ಟಿರೋ ಅಷ್ಟರಲ್ಲಿ ಸಾಧ್ಯವಾದಷ್ಟು ತಲೆ ಕೆಡಿಸಿ ಬರೋದು ನನ್ನ ಜೀವ ಅಂತ ಗುರಿ ಅಂದ್ಕೊಂಡಿದ್ದೀನಿ. ಹೀಗಾಗಿ ಐ ಕ್ಯಾಚುವಲ್ ಟೀಚರ್ಸ್ ಅವ್ರ ಹತ್ರ ಮಾತಾಡ್ತೀನಿ, ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡೋಕೆ ಟ್ರೈ ಮಾಡ್ತೀನಿ. ಅವರಿಂದ ಒಂದಷ್ಟು ಮಕ್ಕಳು ತಯಾರಾಗ್ಬಿಟ್ರೆ ಐ ಥಿಂಕ್ ಐ ಆಮ್ ಡನ್. ಸೊ ಈ ತರದ ಸಾಧ್ಯತೆಗಳಿದೆ. ಸೊ ಹೀಗಾಗಿ ನಿಂತರೆ ನಾವೆಲ್ಲರೂ ಸೂಪರ್ ಕಂಡಕ್ಟರ್ ಆಗಿ ಟ್ರೈ ಮಾಡಿದ್ರೆ ನನ್ನ ಜೊತೆ ಬಹಳ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮ್ಯಾಕ್ಸಿಮಮ್ ಟ್ರೈ ಮಾಡೋಣ. ಅಂತ ಸೂಪರ್ ಕಂಡಕ್ಟರ್ಗಳು ಆಗ್ತಾ ಹೋಗ್ಬಿಟ್ರೆ ಹೆಚ್ಚು ಹೆಚ್ಚು ಸೂಪರ್ ಕಂಡಕ್ಟರ್ ಸಿಕ್ಕಷ್ಟು ಸಮಾಜ ಸದೃಢವಾಗುತ್ತೆ, ಬಲಶಾಲಿ ಆಗುತ್ತೆ. ಯಾವುದೂ ಹೇಳಿಲ್ಲ. ಧನ್ಯವಾದ ಎಲ್ಲರಿಗೂ. ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದನೆ. ಯುವಕರಿಗೆ ಮತ್ತೆ SMB ಅವರು ಎಲ್ಲ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ನಮಗೆ ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಯುವಕರಿಗೆ ಅಲ್ಲಿ ಜಾಯ್ನ್ ಆಗಿ ಸಾಮಾಜಿಕ ಕೆಲಸಗಳು ಮಾಡಬೇಕು, ಅದೇ ರೀತಿ SMB ಅವರು ಜಾಯ್ನ್ ಆಗಿ ಕೆಲಸ ಮಾಡಬೇಕು ಅಂತ ಯಾರಿಗಾದ್ರೂ ಅನಿಸಿದ್ರೆ ಒಂದು ನಂಬರ್ ನೋಟ್ ಮಾಡ್ಕೊಳ್ಳಿ. ಆ ನಂಬರ್ಗೆ ವಾಟ್ಸಪ್ ನೀವು ಮೆಸೇಜ್ ಕಳಿಸಿದ್ರೆ ಆ ಯುವಕರಿಗೆ ಏನೇನೆಲ್ಲ ಕೆಲಸಗಳು ಮಾಡ್ತಾ ಇದೆ ಅಂತ ನಿಮಗೆ ಇಂಟಿಮೇಷನ್ ಕೊಡ್ತಾರೆ. ನೀವು ಜೋಡಿಸ್ಕೋಬಹುದು, ಆ ಕಾರ್ಯಗಳಲ್ಲಿ ನೀವು ಜೋಡಿಸ್ಕೋಬಹುದು. ಯುವಕರಿಗೆ ಜಾಯ್ನ್ ಆಗಬೇಕಾದ್ರೆ ಹುಡುಗರ ಸಲುವಾಗಿ ನಂಬರ್ ನೀವು ನೋಟ್ ಮಾಡ್ಕೊಳ್ಳಿ. 9845 738 164. ಸೊ ಅದೇ ರೀತಿ SMB ಅವರು ಜಾಯ್ನ್ ಆಗಬೇಕು, ತಾವು ಜೋಡಿಸ್ಕೋಬೇಕು ಅಂತ ಕೆಲಸಗಳಿಗೆ ನಮಿತಾ ಅವರು ಇರ್ತಾರೆ, ಅದರ ಇನ್ಚಾರ್ಜ್. ಸೊ ಅವರು ನಿಮಗೆ ನಂಬರ್ 99-726-3933. ಇದು ಓನ್ಲಿ ಫಾರ್ ಗರ್ಲ್ಸ್. SMB ಇರೋದು ಬರೀ ಗರ್ಲ್ಸ್ ಅಷ್ಟೇ ಜಾಯ್ನ್ ಆಗ್ಬೋದು ನಮ್ಮ ಗ್ರೂಪ್ಗೆ.